ವೆಲ್ಕಮ್ ವ್ಯಾಕ್ಸಿನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವರ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳ ಬಗ್ಗೆ ಇವತ್ತು ಮಾತಾಡಲೇಬೇಕು. ಮದ್ದು ಬರುತ್ತೆ ಅನ್ನೋದಾದ್ರೆ ಯಾವ ರೀತಿ ಬರುತ್ತೆ, ಏನು ಅದನ್ನು ಶೇಖರಿಸಿಡುವಂತ ಬಗೆ ಹೇಗೆ, ಅದನ್ನ ಯಾವ ರೀತಿ ಅದನ್ನು ಸಂಬಂಧಪಟ್ಟಂತವರಿಗೆ ಮುಟ್ಟಿಸಬೇಕು, ಯಾವ್ಯಾವ ವ್ಯವಸ್ಥೆಗಳಾಗಿದೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನು ಈಗಾಗಲೇ ಕಲ್ಪಿಸಲಾಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಮರೋಪಾದಿಯಲ್ಲಿ ಕೆಲಸ ಕಾರ್ಯಗಳು ಆರಂಭ ಆಗಿದೆ. ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತೀವಿ. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮಹಾಮಾರಿಯ ಸಂಹಾರಕ್ಕೆ ಸಂಜೀವಿನಿ ಯಾಗ ಶುರು ಆಗಿದೆಯಾ? ಯಾಕಂದ್ರೆ ಮೋದಿಯವರು ಈಗಾಗಲೇ ಏನು ಅಂದ್ರೆ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಭೆ ಮಾಡ್ತಾರೆ. ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡುವಂತಹ ನಿರೀಕ್ಷೆಗಳಿದೆ. ಹಾಗಾದ್ರೆ ಯಾವ್ಯಾವ ಸೂಚನೆ ಕೇಂದ್ರದಿಂದ ರವಾನೆ ಆಗಬಹುದು? ಸಾಮಾನ್ಯ ಸಂಗತಿ ಅಲ್ಲ ಇದು. ಇಡೀ ವಿಶ್ವವೇ ಕಾಯ್ತಾ ಇದೆ ಲಸಿಕೆಗೆ. ಇಂತಹ ಸಂದರ್ಭದಲ್ಲಿ ಲಸಿಕೆ ಬಂದಂತ ಸಂದರ್ಭದಲ್ಲಿ ಒಂದು ಚೂರು ಕೂಡ ಏರುಪೇರಾಗಬಾರದು, ಒಂದು ಸಣ್ಣ ಪ್ರಮಾಣದಲ್ಲೂ ಕೂಡ ಆಚೆ ಈಚೆ ಆಗಬಾರದು. ಇದೆಲ್ಲದರ ಜೊತೆಗೆ ಖರೀದಿ ಆಗಿರ್ಬೋದು, ಅದನ್ನು ಸಂಗ್ರಹಿಸಿಡುವಂಥ ಬಗೆ ಆಗಿರ್ಬೋದು, ಕೈಗೆಟಕುವ ನಿಟ್ಟಿನಲ್ಲಿ ಆ ದರ ನಿಗದಿ ಆಗಿರ್ಬೋದು, ಎಲ್ಲದೂ ಕೂಡ ದೊಡ್ಡ ಚಾಲೆಂಜೆ. ಅದರಲ್ಲೂ ಈ ಭಾರತದಂಥ ಈ ಸಂಕೀರ್ಣ ರಾಷ್ಟ್ರದಲ್ಲಿ ಹೆಂಗೆ ಮುಟ್ಟಿಸ್ಬೇಕು ಅನ್ನೋಂಥದ್ದಿದೆಯಲ್ಲ ವ್ಯವಸ್ಥೆ, ಅದು ಒಂದು ದೊಡ್ಡ ಚಾಲೆಂಜ್. ಅದು ಸಾಮಾನ್ಯ ಸಂಗತಿ ಅಲ್ಲ. ಹೀಗಾಗಿ ಏನೇನು ಕ್ರಮಗಳನ್ನು ಕೈಗೊಳ್ತಾರೆ, ಏನೇನು ವ್ಯವಸ್ಥೆಗಳನ್ನು ಮಾಡ್ತಾರೆ, ಏನು ಎತ್ತ, ಅದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಮೋದಿ ಸಭೆಯನ್ನ ಮಾಡ್ತಾರೆ. ಎಂಟು ಜನ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತು ಸಭೆ ನಡೆಯುತ್ತೆ. ಸಭೆಯಲ್ಲಿ ರೂಪುರೇಷೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನ ನಾವು ನಿಮಗೆ ಇವತ್ತು ಕೊಡ್ತಾ ಇದ್ದೀವಿ. ಅಂದ್ರೆ ಲಸಿಕೆ, ಆ ಲಸಿಕೆಯನ್ನು ಸ್ವೀಕರಿಸುವ ಬಗೆ ಹೇಗೆ, ಅದರ ಸಂಗ್ರಹ ಹೇಗೆ, ಅದನ್ನು ಸಾಗಿಸುವಂಥ ಬಗೆ ಹೇಗೆ, ಅದನ್ನು ಕೊಡುವಂಥ ಬಗೆ ಹೇಗೆ, ಯಾರಿಗೆ ಮೊದಲ ಆದ್ಯತೆ, ಯಾರಿಗೆ ನಂತರ, ಅದರ ಬಗ್ಗೆ ಏನೇನು ವ್ಯವಸ್ಥೆಗಳಾಗಿದೆ. ಹಿಂದೆಲ್ಲ ನಾವು ನೋಡ್ತಾ ಇದ್ವಿ, ಆಧಾರ್ ಕಾರ್ಡನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಳಸಿಕೊಳ್ಳಲಾಗ್ತಾ ಇದೆ. ಆ ಆಧಾರ್ ಅಡಿಯಲ್ಲಿ ಬರುವಂಥ ಎಲ್ಲ ವಿವರಗಳನ್ನು ಕಲೆ ಹಾಕಲಾಗಿದೆ ಈಗಾಗಲೇ, ವಯಸ್ಸು, ಎಲ್ಲ ವಿವರಗಳನ್ನು. ಇದೆಲ್ಲದರ ಜೊತೆಗೆ ಏನಂದ್ರೆ ಸೈನಿಕರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತ ಈ ಹೋರಾಟದ ಮುಂಚೂಣಿಯಲ್ಲಿದ್ದಾರಲ್ಲ ಡಾಕ್ಟರ್ಗಳು, ವೈದ್ಯಕೀಯ ಸಿಬ್ಬಂದಿ, ಅವರಿಗೆ ಮತ್ತೆ ಎರಡನೇ ಆದ್ಯತೆ ಕೊಡಬೇಕು ಅನ್ನುವಂಥದ್ದು. ಮೂರನೇದೇನು ಅಂತಂದರೆ ಈ ಪೌರ ಕಾರ್ಮಿಕರು, ವೃದ್ಧರು, ಅವರಿಗೆ ಮೂರನೇ ಆದ್ಯತೆ. ಜೊತೆಗೆ ಈ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇದ್ದಾರಲ್ಲ ಅಂಥವರಿಗೆ ನಂತರದ ಆದ್ಯತೆ. ಹೀಗೆ ಒಂದಾದ ಮೇಲೆ ಒಂದು ಸಂಗತಿಗಳು, ಎಲ್ಲ ವಿವರಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಯಾಕಂದರೆ ಬ್ರಹ್ಮಾಸ್ತ್ರ ಬರುತ್ತೆ ಅನ್ನೋದಿದೆಯಲ್ಲ, ಅದಕ್ಕಿಂತ ಆನಂದ ಇನ್ನೊಂದಿಲ್ಲ, ಅದಕ್ಕಿಂತ ಸಮಾಧಾನ ಇನ್ನೊಂದಿಲ್ಲ. ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ, ಏನು ಎತ್ತ, ನಮ್ಮ ಜನಗಳಿಗೆ, ನಮಗೂ ಯಾರಿಗೂ ಕೂಡ ಗೊತ್ತಿರಲ್ಲ. ಅದು ಸ್ವತಃ ಡಾಕ್ಟರ್ಗಳಿಗೂ ಕೂಡ ಗೊಂದಲ ಇದ್ದೇ ಇರುತ್ತೆ. ಆದರೆ ಒಂದು ಬರುತ್ತಪ್ಪ ಯಾವುದೋ ಲಸಿಕೆ ಅನ್ನುವಂಥದ್ದು ಇದೆಯಲ್ಲ, ಎಷ್ಟೋ ಸಮಾಧಾನ ಅದು. ಹೀಗಾಗಿ ಒಂದು ಲೆಕ್ಕದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗುವಂಥದ್ದು ಖಚಿತ. ಸಿದ್ದು, ಇವತ್ತು ಗುಡ್ ನ್ಯೂಸ್ ಅನ್ನ ಕೊಡಬಹುದು ಅನ್ನೋದು ಎಲ್ಲರಿಗೂ ಕೂಡ ಇರುವಂತಹ ನಿರೀಕ್ಷೆ. ಸಾಮಾನ್ಯವಾಗಿ ಪ್ರಧಾನಿ ಮೋದಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದಾಗ ಹಿಂದೆಲ್ಲ ಕೂಡ ಏನಾದ್ರೂ ಒಂದು ಶಾಕ್ ಇರ್ತಾ ಇತ್ತು. ಅದು ನೋಟ್ ಬ್ಯಾನ್ ಇರ್ಬೋದು, ಲಾಕ್ಡೌನ್ ಅನೌನ್ಸ್ಮೆಂಟ್ ಇರ್ಬೋದು. ಆದ್ರೆ ಮುಂದೆ ನೆಕ್ಸ್ಟ್ ಟೈಮ್ ಏನಾದ್ರೂ ಈಗ ಇತ್ತೀಚಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಮಾತನಾಡಿದ್ರೆ ಮೇ ಬಿ ಅದು ಇಡೀ ರಾಷ್ಟ್ರದ ಜನತೆಗೆ ಒಂದು ಖುಷಿಯ ಸುದ್ದಿ ಆಗಿರುತ್ತೆ ಅಂತ. ಯಾಕಂದ್ರೆ ವ್ಯಾಕ್ಸಿನ್ ವಿಚಾರವಾಗಿ ಈಗ ಆಲ್ಮೋಸ್ಟ್ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಒಂದು ವರ್ಚುವಲ್ ಒಂದು ಸಭೆ ಇರುತ್ತೆ. ಅಂದ್ರೆ ಎಲ್ಲಾ ಸಿಎಂಗಳ ಜೊತೆಗೆ, ಮೊದಲು ಎಲ್ಲಿ ಹೆಚ್ಚಿನ ಕೇಸ್ಗಳಿದೆ ಆ ಸಿಎಂಗಳ ಜೊತೆಗೆ ಒಂದು ವರ್ಚುವಲ್ ಕಾನ್ಫರೆನ್ಸ್, ಅಂದ್ರೆ ಒಂದು ಸಭೆ ರೀತಿ ಆಗಿರುತ್ತೆ, ಮೀಟಿಂಗ್ ಇರುತ್ತೆ. ಅದಾದ ನಂತರ ಎಲ್ಲಾ ಸಿಎಂಗಳ ಜೊತೆಗೆ. ಹಾಗಾದ್ರೆ ವ್ಯಾಕ್ಸಿನ್ ಒಂದು ಅಂತಿಮ ಹಂತವನ್ನ ತಲುಪಿದ್ಯಾ? ವ್ಯಾಕ್ಸಿನ್ ಕೊಡೋದಾದ್ರೂ ಕೂಡ ಹೇಗೆ, ಮೊದಲನೇದಾಗಿ ಇದನ್ನ ಯಾವ ರೀತಿಯಾಗಿ ಶೇಖರಿಸಿಡಬೇಕು, ಇದರ ಪ್ರಯೋಗ ಹೇಗೆ, ಯಾವ ಒಂದು ರೂಪದಲ್ಲಿ ಬರುತ್ತೆ, ಇಂತಹ ನಾನಾ ಪ್ರಶ್ನೆಗಳು ನಮಗೂ ಕೂಡ ಇದ್ದೇ ಇದೆ. ಪ್ರಧಾನಿ ಮೋದಿ ಇವತ್ತು ಈ ವ್ಯಾಕ್ಸಿನ್ ವಿಚಾರವಾಗಿ, ಇಡೀ ರಾಷ್ಟ್ರವೇ ಕಾಯ್ತಿರುವಂತಹ ವ್ಯಾಕ್ಸಿನ್, ಒಂದು ಇಡೀ ವಿಶ್ವವೇ ಅಂತ ಹೇಳಬೇಕು. ಆದ್ರೆ ಭಾರತದಲ್ಲಿ ಅದರ ಒಂದು ನಿರೀಕ್ಷೆ ಒಂದು 10 ಪಟ್ಟು ಜಾಸ್ತಿನೇ ಇದೆ. ವ್ಯಾಕ್ಸಿನ್ ಪ್ರಯೋಗ ಹೇಗೆ, ಯಾವ ರೀತಿಯಾಗಿ ವ್ಯಾಕ್ಸಿನ್ ರೆಡಿ ಆಗಿದೆ, ಅದನ್ನ ಯಾರಿಗೆ ಮೊದಲು ಯಾವ ಪ್ರಿಫರೆನ್ಸ್ ಮೇಲೆ ಕೊಡಬೇಕು, ಹೆಚ್ಚಿನ ವಯಸ್ಸಾದಂತವ್ರಿಗೆ, ಈ ಶ್ವಾಸಕೋಶದ ಸಮಸ್ಯೆ ಇರುವಂತವ್ರಿಗೆ ಅವರು ಮೊದಲ ಪ್ರಿಫರೆನ್ಸ್ ಮೇಲೆ ಇರ್ತಾರೆ. ಜೊತೆಗೆ ಸೈನಿಕರು ಕೂಡ, ಸೈನಿಕರ ಒಂದು ಪ್ರಿಫರೆನ್ಸ್ ಫಸ್ಟ್ ಇರುತ್ತೆ. ಇನ್ನು ಸಾಮಾನ್ಯ ಜನರು ಅಂತ ಬಂದಂತ ಸಂದರ್ಭದಲ್ಲಿ ಏಜ್ ಫ್ಯಾಕ್ಟರ್ ಬಹಳ ಪ್ರಮುಖವಾಗಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನೇನು ಜನವರಿಯಲ್ಲಿ ಕೊರೋನಾ ವ್ಯಾಕ್ಸಿನ್ ಜನರ ಕೈಗೆ ಸಿಗುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಅದಕ್ಕೆ ಬೇಕಾದಂತ ಎಲ್ಲಾ ಪೂರ್ವ ತಯಾರಿಗಳನ್ನ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈಗ ಎಲ್ಲ ಕೊನೆ ಹಂತದ ಪ್ರಿಪರೇಷನ್ಸ್ ನಡೀತಾ ಇದೆ. ದೊಡ್ಡ ಚಾಲೆಂಜ್ ಇದೆ, ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದ್ರೆ ಈ ನಮ್ಮಂಥ ವ್ಯವಸ್ಥೆನಲ್ಲಿ ಎಲ್ಲವನ್ನೂ ಕೂಡ ಸರಿದೂಗಿಸ್ಬೇಕಲ್ಲ. ಇಷ್ಟೊಂದು ದೊಡ್ಡ ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ, ಜೊತೆಗೆ ನಾನಾ ಧರ್ಮಗಳು, ನಾನಾ ಜಾತಿಗಳು, ನಾನಾ ಭಾಷೆಗಳು,
ಇದೆಲ್ಲದರ ಜೊತೆಗೆ ಒಂದಷ್ಟು ಏನು ಅಂದ್ರೆ ಒಂದು ಚೂರು ಆಚೆ ಈಚೆ ಆದರೂ ಕೂಡ ಒಂದು ತಾರತಮ್ಯದ ಕೂಗೆ ಎದ್ದು ಬಿಡುತ್ತೆ. ಹೀಗಾಗಿ ಬಹಳ ತುಂಬ ವ್ಯವಸ್ಥೆಯಿಂದ ಮಾಡಬೇಕು. ಕೊರೋನಾದಿಂದ ಬಳಲದಂಥವ್ರಿಗೆ ಯಾರಿಗೆಲ್ಲ ಸಿಗುತ್ತೆ ಲಸಿಕೆ ಅನ್ನುವಂಥದ್ದು 2021ರ ಆರಂಭದಲ್ಲೇ ಕೊರೋನಾಗೆ ಲಸಿಕೆ ಸಿಗುತ್ತೆ. ಈ ಲಸಿಕೆಯನ್ನು ಸ್ವೀಕರಿಸೋಕ್ಕೆ, ಲಸಿಕೆಯನ್ನು ಶೇಖರಿಸಿ ಇಡಲಿಕ್ಕೆ, ಲಸಿಕೆಯನ್ನು ಅದನ್ನು ಹಂಚುವಂಥ ನಿಟ್ಟಿನಲ್ಲಿ ಯಾವ ರೀತಿ ವ್ಯವಸ್ಥೆಗಳು, ಅದೆಲ್ಲದರ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದರೆ ಯಾವ್ಯಾವ ಸಿದ್ಧತೆಗಳಾಗ್ತಾ ಇದೆ? ಇವತ್ತು 8 ಮಂದಿ CMಗಳ ಜೊತೆಗೆ ಮೋದಿ ಸಭೆ ಮಾಡ್ತಾರೆ. ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಎಲ್ಲೆಲ್ಲಿ ಯಾವ ರೀತಿ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಒಂದು ಚೂರು ಆಚೆ ಈಚೆ ಆಗಬಾರ್ದು, ಅಷ್ಟರ ಮಟ್ಟಿಗೆ ಸಿಸ್ಟಮೆಟಿಕ್ ಆಗಿ ಮಾಡಬೇಕು. ಸೊ ಹೀಗಾಗಿ CMಗಳ ಜೊತೆಗೆ ಇವತ್ತು ಮೋದಿ ಸಭೆ ಮಾಡ್ತಾರೆ. ನೋ ಡೌಟ್ ಬಹಳ ಮಹತ್ವದ ಸಭೆ. ಯಾವ್ಯಾವ ರೀತಿ ಹೆಜ್ಜೆ ಇಡ್ತಾ ಇದ್ದೀರಿ, ಏನು ಎತ್ತ, ನಿಮ್ಮಲ್ಲಿರುವಂಥ ಕ್ರಮಗಳೇನೇನು, ಎಲ್ಲದರ ಬಗ್ಗೆನೂ ಕೂಡ ಮೋದಿ ವಿಸ್ತೃತವಾಗಿ ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಇದನ್ನು ಹಂಚಿಕೆ ಮಾಡುವಂಥದ್ದು, ಸಂಗ್ರಹಣೆ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜೇ ಸರಿ ಇದು. ನಿಜಕ್ಕೂ ಹಾಗಾದರೆ ರಾಜ್ಯಗಳು ಎಷ್ಟರ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೊಂಡಿವೆ, ರಾಜ್ಯಗಳು ಎಲ್ಲೆಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿವೆ, ಅದ್ರ ಬಗ್ಗೆನೂ ಕೂಡ ನಾವು ನೋಡ್ತಾ ಇದೀವಿ. ನಾವು ಬೆಳಗ್ಗೆ 10:30ಕ್ಕೆ CMಗಳ ಜೊತೆಗೆ PM ಸಭೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮೊದಲಿಗೆ 8 ರಾಜ್ಯಗಳ CM ಜೊತೆಗೆ ಮೋದಿ ಸಭೆ ಮಾಡ್ತಾರೆ. ಸಭೆ ಮಾಡಿ ಯಾವ್ಯಾವ ರೀತಿಯ ಹೆಜ್ಜೆಯನ್ನು ಇಟ್ಟಿದ್ದೀರಿ ಅಂತ ಕೇಳ್ತಾರೆ. ಮೀಟಿಂಗ್ ಬಹಳ ಮಹತ್ವ ಪಡೆದಿರುವಂಥ ಮೀಟಿಂಗ್ ಇದು. ಈ ಕೊರೋನಾ ಕೇಸ್ ಹೆಚ್ಚಾಗಿರುವಂಥ ರಾಜ್ಯಗಳು, ಅದರಲ್ಲಿ ಕರ್ನಾಟಕವೂ ಕೂಡ ಒಂದು. ಕರ್ನಾಟಕ, ಗುಜರಾತ್, ದೆಹಲಿ ಸೇರಿದಂತೆ ಮೊದಲು 8 ರಾಜ್ಯಗಳ CMಗಳ ಜೊತೆಗೆ PM ಸಭೆ ಮಾಡ್ತಾರೆ. ಯಾವ್ಯಾವ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದೀರಿ, ಯಾವ್ಯಾವ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಿ, ಒಂದು ವೇಳೆ ಏನಾದರೂ ವ್ಯಾಕ್ಸಿನ್ ಕಳಿಸಿದರೆ ಆ ವ್ಯಾಕ್ಸಿನನ್ನು ನೀವು ಎಲ್ಲಿ ಶೇಖರಿಸಿಡ್ತೀರಿ, ನೀವು ಸಂಗ್ರಹಿಸಿಡ್ತೀರಿ, ಅದಾದಮೇಲೆ ಅದನ್ನು ಹೆಂಗೆ ನೀವು ಸಂಬಂಧಪಟ್ಟಂಥ ಸ್ಥಳಗಳಿಗೆ ಮುಟ್ಟಿಸ್ತೀರಿ, ಅಂದರೆ ಹಂಚಿಕೆಯನ್ನು ಯಾವ ರೀತಿ ಮಾಡ್ತೀರಿ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಸೊ ನಿಮ್ಮ ಈ ಪ್ರಯಾರಿಟಿ ಲಿಸ್ಟ್ ಇದೆಯಲ್ಲ, ಅದೇನು ಎತ್ತ, ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಖಂಡಿತವಾಗ್ಲೂ ಬಹಳ ಬಹಳ ಮಹತ್ವದ ಸಭೆ. ಪ್ರಧಾನಿ ಮೋದಿ ಸಭೆ ಕರಿತಾ ಇದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಅಂತಂದ್ರೆ ಅದು ಸಾಮಾನ್ಯ ಸಭೆ ಅಲ್ಲ. ಎಲ್ಲ ಒಂದು ಕಡೆಗೆ ಏನು ಅಂತಂದ್ರೆ ಈ ವ್ಯಾಕ್ಸಿನ್ ಬಗ್ಗೆ ಒಂದಷ್ಟು ನಂಬಿಕೆ ಬಂದಿರುತ್ತೆ. ಏನೋ ವ್ಯಾಕ್ಸಿನ್ ಕೊಟ್ಟರೆ ಖಂಡಿತವಾಗಲೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ. ಹೀಗಾಗಿನೇ ಇದು ಮಹತ್ವದ ಸಭೆ. ಇದು ಜನವರಿ ಅಂತ್ಯಕ್ಕೆ ಕೊರೋನಾ ಲಸಿಕೆ ಲಭ್ಯವಾಗಂತ ನಿರೀಕ್ಷೆ ಇದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದರೆ, ಜನವರಿ ಮೊದಲ ವಾರದಲ್ಲೇ ಈ ಲಸಿಕೆ ಬಂದುಬಿಡುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಮೊದಲು 10 ಗಂಟೆಗೆ ಒಂದು ಮೀಟಿಂಗು, ಅದಾದ್ಮೇಲೆ 12 ಗಂಟೆಗೆ ಇನ್ನಷ್ಟು ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಸಭೆಯಾಗುತ್ತೆ. ಕೊರೋನಾ ಲಸಿಕೆಯನ್ನು ಜನರಿಗೆ ನೀಡೋ ಬಗ್ಗೆ, ಪೂರೈಕೆ, ಇದೆಲ್ಲದರ ಬಗ್ಗೆನೂ ಕೂಡ ಮೋದಿ ಚರ್ಚೆ ಮಾಡ್ತಾರೆ. ಇನ್ನು ಜನವರಿ ಅಂತ್ಯಕ್ಕೆ ದೇಶಕ್ಕೆ ಕೊರೋನಾ ಲಸಿಕೆ ಲಭ್ಯವಾಗುವಂತ ನಿರೀಕ್ಷೆ ಇದೆ. ಲಸಿಕೆ ಸರಬರಾಜು ಬಗ್ಗೆ ಸಿದ್ಧತೆ ನಡೆಸಿರುವಂತ ಕೇಂದ್ರ ಸರ್ಕಾರ, ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಇದರ ಒಂದು ಸಪ್ಲೈ ಜೊತೆಗೆ ಸ್ಟೋರೇಜ್ ಎರಡೂ ಕೂಡ ಬಹಳ ಮುಖ್ಯ ಆಗುತ್ತೆ. ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು. ಬಳಿಕ ಮಧ್ಯಾಹ್ನ 12ಕ್ಕೆ ಈ ಎಲ್ಲಾ ರಾಜ್ಯಗಳ CMಗಳ ಜೊತೆ ಮೊದಲಿಗೆ ಬಹಳ ಹೆಚ್ಚಿನ ಕೇಸ್ ಇರುವಂತಹ ರಾಜ್ಯಗಳು ಎಲ್ಲೆಲ್ಲಿ ಆ ಒಂದು ರಾಜ್ಯಗಳ CMಗಳ ಜೊತೆ ಚರ್ಚೆ ನಡೆಯುತ್ತೆ. ಜನವರಿ ಅಂತ್ಯಕ್ಕೆ ದೇಶಕ್ಕೆ ಕೊರೋನಾ ಲಸಿಕೆ ಲಭ್ಯವಾಗುವಂತ ನಿರೀಕ್ಷೆ. ಸೊ ಯಾವ ರಾಜ್ಯಗಳಿಗೆ ಅತಿ ಹೆಚ್ಚಿನ ಅವಶ್ಯಕತೆ ಇದೆ, ಎಲ್ಲಿ ಆಕ್ಟಿವ್ ಕೇಸ್ಗಳು ಹೆಚ್ಚಿವೆ, ಎಲ್ಲಿ ರಿಕವರಿ ರೇಟ್ ಬಹಳ ಕಡಿಮೆ ಇದೆ, ಸೊ ಅಂತ ರಾಜ್ಯಗಳನ್ನ ಮೊದಲ ಹಂತದಲ್ಲಿ ಒಂದು ಲಿಸ್ಟ್ ಮಾಡಲಾಗಿದೆ. ಅದಾದ ನಂತರ ಉಳಿದಂತ ರಾಜ್ಯಗಳಲ್ಲಿ ಬಳಿಕ ಮಧ್ಯಾಹ್ನ 12 ಗಂಟೆಗೆ ಎಲ್ಲಾ ರಾಜ್ಯಗಳ CMಗಳ ಜೊತೆ ಸಭೆ. ಕೊರೋನಾ ಲಸಿಕೆಯನ್ನ ಜನರಿಗೆ ನೀಡಿಕೆ, ಪೂರೈಕೆ ಬಗ್ಗೆ ಮೋದಿ ಚರ್ಚೆ. ಅಂದ್ರೆ ಏಕಾಏಕಿ ಎಲ್ಲಾ ಕಡೆ ಹಂಚಲಿಕ್ಕೆ ಸಾಧ್ಯ ಆಗುದಿಲ್ಲ. ಎಲ್ಲಿ ಮೊದಲು ತೀರಾ ಅವಶ್ಯಕತೆ ಇದೆ ಆ ಒಂದು ಪ್ರಿಫರೆನ್ಸ್ ಮೇಲೆ ಈ ಒಂದು ಲಸಿಕೆಯನ್ನು ಹಂಚುವಂಥದ್ದು ಆಗುತ್ತೆ. ಹಾಗಾದ್ರೆ ಇವತ್ತಿನ ಮೀಟಿಂಗ್ ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆಗೆ ಬರಬಹುದು ಅದರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಜೊತೆಗೆ ಈ ಲಸಿಕೆಯನ್ನ ನೀಡುವಂತ ಬಗೆ ಹೇಗೆ, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಕೂಡ ಮಾಡ್ತಾ ಹೋಗ್ತೀವಿ ಮುಂದಿನ ಹಂತದಲ್ಲಿ. ಆದ್ರೆ ಇವತ್ತಿನ ಮೀಟಿಂಗ್ ಏನೆಲ್ಲ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗುತ್ತೆ, ಆಯಾ ರಾಜ್ಯಗಳ CM ಅವರಿಗೆ ಏನೆಲ್ಲ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರೆ. ಯಾಕಂದ್ರೆ ಇಷ್ಟು ದಿನ ನಾವು ಆಲ್ಮೋಸ್ಟ್ 7-8 ತಿಂಗಳು ಈ ವ್ಯಾಕ್ಸಿನ್ ಅವತ್ತು ಬರುತ್ತೆ ಇವತ್ತು ಬರುತ್ತೆ ಅನ್ನೋ ರೀತಿ ಅಂತ ಲೆಕ್ಕಾಚಾರ ಇತ್ತು. ಇನ್ನೇನು ರಷ್ಯಾದವರೆಲ್ಲ ಅನೌನ್ಸ್ ಮಾಡೇ ಬಿಟ್ರು, ಸಿಕ್ಕೇ ಬಿಡ್ತು, ಇದೇನೆ ಲಸಿಕೆ ಫೈನಲ್ ಅಂತ. ಆದ್ರೆ ಯಾವುದು ಕೂಡ ಅಧಿಕೃತವಾದಂತಹ ಮಾನ್ಯತೆಯನ್ನ ಪಡ್ಕೊಂಡಿರಲಿಲ್ಲ. ಸೊ ಈಗ ಫೈನಲಿ ಜನವರಿಯಲ್ಲಿ ಅಟ್ಲೀಸ್ಟ್ ಇದಕ್ಕೊಂದು ವ್ಯಾಕ್ಸಿನ್ ಸಿಗ್ತಾ ಇದೆ ಅನ್ನೋ ನಿರೀಕ್ಷೆ ಇದೆ. ಹಾಗಾದ್ರೆ ವ್ಯಾಕ್ಸಿನ್ ಅನ್ನ ಆಯಾ ರಾಜ್ಯಗಳಿಗೆ ಯಾವ ರೀತಿಯಾಗಿ ಸಪ್ಲೈ ಮಾಡಲಾಗುತ್ತೆ, ಜೊತೆಗೆ ಸಾಮಾನ್ಯ ಜನರಿಗೆ ಯಾರಿಗೆ ಆ ವ್ಯಾಕ್ಸಿನ್ ತಲುಪಬೇಕು, ಅದು ಯಾವ ರೀತಿಯಾಗಿ ತಲುಪುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಜೊತೆಗೆ ಈಗಿರುವಂತಹ ಆಕ್ಟಿವ್ ಕೇಸ್ಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಅದೇ ರೀತಿಯಾಗಿ ಕೇರಳ, ಕರ್ನಾಟಕ, ಆಂಧ್ರ, ಹರಿಯಾಣ, ದೆಹಲಿಯಲ್ಲಿ
ಈಗಲೂ ಕೂಡ ಆಕ್ಟಿವ್ ಕೇಸ್ಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಪ್ರಿಫರೆನ್ಸ್ ಈ ಪ್ರಮುಖ 8 ರಾಜ್ಯಗಳಿಗೆ ಇರುತ್ತೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಓಕೆ, ಇದೆಲ್ಲದರ ಜೊತೆಗೆ ಏನು ಅಂದ್ರೆ ಆ ಮೊದಲ 8 ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೇನೆ PM ಮೊದಲ ಸಭೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಮಧ್ಯಾಹ್ನ 12 ಗಂಟೆಗೆ ಇನ್ನೊಂದು ಸಭೆ ಶುರುವಾಗುತ್ತೆ, ಅದು ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ. ಯಾಕಂದ್ರೆ ಈ ವ್ಯಾಕ್ಸಿನ್ ಬರುವಂಥದಕ್ಕೆ ಮಾತ್ರ ಉತ್ಸಾಹ ತೋರಿಸುವಂಥದ್ದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ತಜ್ಞರು ಇದ್ದಾರೆ, ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಅದು ಈ ಬಂದಿದ್ದನ್ನು ಹೆಂಗೆ ಶೇಖರಿಸಿಡ್ತೀವಿ, ನಾವು ಜನರಿಗೆ ಹೆಂಗೆ ಮುಟ್ಟಿಸ್ತೀವಿ, ಅದೆಲ್ಲದೂ ಕೂಡ ದೊಡ್ಡ ಚಾಲೆಂಜೇ. ನಾನು ಹೇಳ್ತಾ ಇದ್ದೆ ನೋಡಿ, ಕೆಲವೊಂದು ಕಡೆಗೆ ನಮ್ಮಲ್ಲಿ ಒಂದಷ್ಟು ಸಣ್ಣ ಪುಟ್ಟ ವ್ಯವಸ್ಥೆಗಳು ಕೂಡ ಇಲ್ಲ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇವಾಗಲೂ ಕೂಡ PHC ಸೆಂಟರ್ಗಳು ಎಷ್ಟು ಗೊಬ್ಬನ ಹಾರ್ತಾ ಇವೆ ಗೊತ್ತಿದೆ ನಿಮಗೆ. ಕೆಲವೊಂದು ಕಡೆಗೆ ಆ ವ್ಯವಸ್ಥೆಗಳೇ ಇಲ್ಲ ಬಿಡಿ. ನೀರೇನಾದರೂ ಬಂತು ಅಂತಂದ್ರೆ ನದಿಯ ನೀರು ತೆಪ್ಪದಲ್ಲಿ ಹೋಗಿ ಇನ್ನೊಂದು ಕಡೆ ಹೋಗಬೇಕು, ಹೆರಿಗೆ ಆದಂಥ ಸಂದರ್ಭದಲ್ಲಿ. ವೃದ್ಧರಿಗೆ ಅಥವಾ ಮೈಲಿ ಹುಷಾರಿಲ್ಲದಂಥವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು. PHC ಸೆಂಟರ್ಗಳಿಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲ ನಮ್ಮಲ್ಲಿ. ಸೊ ಇಂಥದ್ರಲ್ಲಿ ನಾವೆಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಳ್ತೀವಿ, ಅದನ್ನು ಭಾಳ ಚೆನ್ನಾಗಿ ಶೇಖರಿಸಿಡ್ತೀವಿ, ಅದನ್ನು ತುಂಬ ಜನಕ್ಕೆ ಮುಟ್ಟಿಸ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಬರೀ ಮಾತಾಗುತ್ತೆ. ಬರೀ ಮಾತಾದರೆ ಇಲ್ಲಿ ಎಡವಟ್ಟಾಯ್ತು ಅಂತಲೇ ಅರ್ಥ. ಯಾಕಂದರೆ ಒಂದೊಂದು ಹನಿಗೂ ಕೂಡ ಅದಕ್ಕೆ ಮಹತ್ವ ಇದೆ. ಜೀವ ಉಳಿದ್ರೆ ಸಾಕು ಅಂತ ಜನ ಬಯಸ್ತಾ ಇದ್ದಾರೆ, ಜೀವ ಇದ್ದರೆ ಜೀವನ. ಇಂಥ ಸಂದರ್ಭದಲ್ಲಿ ನಾವೇನಾದರೂ ಯಾಮಾರಿದ್ರೆ ಖಂಡಿತವಾಗಲೂ ನಮಗೆ ಅಪಾಯ ಕಟ್ಟಿಟ್ಟ ಬತ್ತಿ. ಹೀಗಾಗಿ ಏನು ಅಂತಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಸಿದ್ಧವಾಗಬೇಕು, ಕಣಕ್ಕಿಳಿಬೇಕು ಅಂತ ಒಂದು ಪ್ರಯತ್ನ ಈಗ ಶುರು ಆಗಿದೆ. ಬನ್ನಿ, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ದಿವ್ಯಾ ಚಂದ್ರಧರ್, ಜೈವಿಕ ವಿಜ್ಞಾನಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸುನಿಲ್, ಸಾಂಕ್ರಾಮಿಕ ರೋಗ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್, ಇಮ್ಯುನಾಲಜಿಸ್ಟ್ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಡಾಕ್ಟರ್ ಮಂಜುನಾಥ್, ವೈರಾಲಜಿಸ್ಟ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಡಾಕ್ಟರ್ L ಶ್ರೀನಿವಾಸಮೂರ್ತಿ, ತಜ್ಞ ವೈದ್ಯರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಡಾಕ್ಟರ್ ದಿವ್ಯಾ ಚಂದ್ರಧರ್ ನಮ್ಮ ಜೊತೆಗಿದ್ದಾರೆ. ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ. ದಿವ್ಯಾ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀವಿ ನಾವು, ಲಸಿಕೆ ಬರುತ್ತೆ ಅನ್ನುವಂಥದ್ದೇ ಒಂದು ಸಂತೋಷ ಮೇಡಮ್. ಅದರಷ್ಟು ಸಮಾಧಾನ ಇನ್ನೊಂದಿಲ್ಲ. ಯಾಕಂದ್ರೆ ಜನ ಎಲ್ಲ ಒಂದು ಕಡೆಗೆ ಭರವಸೆ ಕಳ್ಕೊಂಡ್ಬಿಟ್ಟಿದ್ರು. ಏನಪ್ಪ ನಮ್ಮ ಜೀವನ ನಿಂತು ಬಿಡುತ್ತಾ ಏನು ಕತೆ, ಅಥವಾ ಇದಕ್ಕಿಂತ ಮಾರಕವಾಗಿ ಇನ್ನೇನಾದರೂ ಅಪ್ಪಳಿಸ್ಬಿಟ್ರೆ ಗತಿ ಏನು ಅನ್ನುವಂಥದ್ದು. ಹೀಗಾಗಿ ಎಲ್ಲರೂ ಕಳ್ತಿದ್ದೇನು ಅಂತಂದ್ರೆ, ಮಕ್ಕಳಿಗೆ ಶಾಲೆ ಕಳಿಸಿ ಅನ್ನೋದ್ರಿಂದ ಹಿಡಿದು ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಜನ ಕೇಳ್ತಿದ್ದೇನು ಅಂದ್ರೆ, ಮೊದಲು ಲಸಿಕೆ ಬರಲಿ, ಆಮೇಲೆ ಒಂದು ಧೈರ್ಯ ಮಾಡ್ತೀವಿ ಅಂತ. ಏನೋ ಲಸಿಕೆ ಬರ್ತಿದೆ ಅನ್ನುವಂಥ ವಿಶ್ವಾಸ ಕೂಡ ಕಾಣ್ತಾ ಇದೆ ಮೇಡಮ್, ಏನಂತೀರಿ? ಈ ಲಸಿಕೆ ಬರ್ತಿದೆ ಅನ್ನೋದು ತುಂಬಾ ಸಂತೋಷದ ವಿಷಯ. ಅದೇ ಟೈಮಲ್ಲಿ ಮೊನ್ನೆ ಫೈಸರ್ ಅವರು ಮಾಡಿದಂಥ ಲಸಿಕೆನ MHRA UK ರೆಗ್ಯುಲೇಟರಿ ಏಜೆನ್ಸಿಗೆ ಸಬ್ಮಿಟ್ ಮಾಡಿದ್ದಾರೆ ಎಲ್ಲ ಡೇಟಾನ. ಅವರು ಡೇಟಾ ರಿವ್ಯೂ ಮಾಡ್ತಿದ್ದಾರೆ. ಈ ಲಸಿಕೆನ ಮಾರ್ಕೆಟ್ಗೆ ಬಿಡಕ್ಕೆ ಲಾಯಕ್ಕಾಗಿದೆಯೋ ಇಲ್ವೋ ಅನ್ನೋದು ರೆಗ್ಯುಲೇಟರಿ ಏಜೆನ್ಸೀಸ್ ಡಿಸೈಡ್ ಮಾಡ್ತಾರೆ. ಆ ರೆಗ್ಯುಲೇಟರಿ ಏಜೆನ್ಸಿ ಡಿಸೈಡ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟಾದ್ಮೇಲೆ ಆಗ ಹಂಚಿಕೆ. ಆಮೇಲೆ ನಮ್ಮ ದೇಶದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವ ಲಸಿಕೆ ಮಾಡ್ತಾ ಇದೀವೋ ನಾವೀಗ, UK ಆಕ್ಸ್ಫರ್ಡ್ ಅವರು ಮತ್ತು ಆಸ್ಟ್ರಾಜೆನಿಕಾ ಅವರು ಆಗಲೇ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. ಫಸ್ಟು ಸರ್ಟನ್ ನಂಬರ್ ಆಫ್ ಡೋಸಸ್ ನಮಗೆ ಕೊಡಬೇಕು. ಇದು ಡೈರೆಕ್ಟಾಗಿ ಇಂಡಿಯಾದವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಇಲ್ಲಿಗೆ ಕೊಡ್ತೀವಿ ಅನ್ನೋದಿಲ್ಲ. ಅವರು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಇದು ಕೊಟ್ಟಾಗಲೇ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ದಾರೆ. ನಮ್ಮ ದೇಶಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ, ಅದನ್ನು ನೋಡ್ಕೋಬೇಕಾಗುತ್ತೆ. ಆಮೇಲೆ ಭಾರತದ್ದು ಕೋವ್ಯಾಕ್ಸಿನ್ ಅನ್ನೋದು ಭಾರತ್ ಬಯೋಟೆಕ್ ಅವರು ನಮ್ಮದೇ ಓನ್ ಆದ ಲಸಿಕೆ ಅಂದರೆ ಅದು ಕೋವ್ಯಾಕ್ಸಿನ್ ಒಂದೇ. ಕೋವಿಶೀಲ್ಡ್ ಎಲ್ಲ ಬೇರೆ ದೇಶದ ಜೊತೆ ನಾವು ಕೊಲಾಬರೇಟ್ ಮಾಡ್ಕೊಂಡಿದ್ದೆ, ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಷ್ಟೇ, ಇನ್ವೆಂಟ್ ಮಾಡಿರೋದು ನಾವಲ್ಲ. ಇನ್ವೆಂಟ್ ಮಾಡಿರೋದು ನಾವು ಅಂದರೆ ಭಾರತ್ ಬಯೋಟೆಕ್. ಅದು ಬರೋದಕ್ಕೆ ಇನ್ನೂ 6-7 ತಿಂಗಳು ಆಗಬೇಕಾಗುತ್ತೆ, ಬಿಕಾಸ್ ಅದು ಫೇಸ್ 3 ಟ್ರಯಲ್ ಇನ್ನೂ ನಡೀತಾ ಇದೆ. ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಆಸ್ಟ್ರಾಜೆನೆಕಾದಾಗಿರ್ಬೋದು ಮೇಡಮ್, ಆಕ್ಸ್ಫರ್ಡ್ ವಿವಿ ಜೊತೆ ಮಾಡಿರುವಂಥದ್ದು, ಜೊತೆಗೆ ಈ ಫೈಸರ್ ಕಂಪನಿದಾಗಿರ್ಬೋದು, ಇವೆಲ್ಲ ಎಷ್ಟು ಹಂತಗಳಾಗಿದೆ? ಇವಾಗ ಕರೆಂಟ್ಲಿ ಏನಾಗಿದೆ, ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ಏನಿದೆ ಅದು ಇನ್ನೇನು 1 ತಿಂಗಳು ಅಥವಾ 2 ತಿಂಗಳಲ್ಲಿ ಲಾಂಚ್ ಆಗ್ಬೋದು ಮಾರ್ಕೆಟ್ಗೆ. ಆಲ್ಮೋಸ್ಟ್ ಪೂರೈಸಿದೆ. ಅದೇ ರೆಗ್ಯುಲೇಟರಿ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು, US FDA ಅವರು ಗ್ರೀನ್ ಸಿಗ್ನಲ್ ಕೊಡಬೇಕು. FDA ಅವರು ವ್ಯಾಕ್ಸಿನ್ ತಯಾರಾಗಬೇಕಾದ್ರೆ ಒಂದು ಮಾತು ಹೇಳಿದ್ರು, 50% ಮೇಲೆ ಎಫಿಕೆಸಿ ಇದ್ರೆ ವಿ ವಿಲ್ ಅಗ್ರಿ ಅಂತ. ಕೋವಿಡ್ ಪ್ಯಾಂಡಮಿಕ್ ಟೈಮಲ್ಲಿ WHO ಅವರು ಹೇಳಿದ್ರು 50% ವರೆಗೂ ಅಟ್ಲೀಸ್ಟ್ ಎಫಿಕೆಸಿ. ಇವಾಗ 90% ಪ್ರೂವ್ ಆಗಿದೆ. ಸೆಕೆಂಡ್ ಡೋಸಲ್ಲಿ 70% ಎಫಿಕೆಸಿ ಪ್ರೂವ್ ಆಗಿದೆ. ಸೊ ಇದೆಲ್ಲ ಕ್ರಾಸ್ ಆಗಿದೆ. ಬಟ್ ಎಷ್ಟು ಜನಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗಿದೆ, ಎಷ್ಟು ಜನಕ್ಕೆ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ಆಗಿದೆ ಅನ್ನೋ ಡೇಟಾ ಇನ್ನೂ ಆಚೆ ಬಂದಿಲ್ಲ. ಆ ಡೇಟಾನ ರೆಗ್ಯುಲೇಟರಿ ಏಜೆನ್ಸೀಸ್ ಮಾತ್ರ ಕೊಟ್ಟಿರ್ತಾರೆ. ಈಗ ಆ ಡೇಟಾನ ರಿವ್ಯೂ ಮಾಡಿ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ಬೇಸ್ಡ್ ಆನ್ ದಟ್ ನಾವು ತಯಾರಾಗಬೇಕು. ಇವಾಗ ಫೈಸರ್ ವ್ಯಾಕ್ಸಿನ್ ಏನಿದೆ 70 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ, -70 ಡಿಗ್ರಿ ಅಂತ. ಅದು ಏನಾದ್ರು ದೊಡ್ಡ ಹಾಸ್ಪಿಟಲ್ಸು, ಸ್ಟೋರೇಜ್ ಕೆಪಾಸಿಟಿ ಇರೋದು, ಡೀಪ್ ಫ್ರೀಸರ್ಸ್ ಇರೋರು -70 ಡಿಗ್ರಿ ಅವ್ರು ತಗೋಬಹುದು ಈ ಮೇಜರ್ ಸಿಟೀಸಲ್ಲಿ.
ಈ ಹಳ್ಳಿಗಳಲ್ಲಿ ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ madam. ಅಂದ್ಕೊಳ್ಳೋಕ್ಕೂ ಆಗಲ್ಲ. ಅವಾಗ ನಾವು ಸೀರಮ್ ಇನ್ಸ್ಟಿಟ್ಯೂಟ್ ನಮ್ದೇನಿದೆ ಸೀರಮ್ ಇನ್ಸ್ಟಿಟ್ಯೂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದಲ್ಲ 7 to 8 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಪಾಸಿಬಲ್. ಇವಾಗ ನಾರ್ಮಲ್ MMR ವ್ಯಾಕ್ಸಿನ್ಸ್ ಏನೇನಾಗಿದೆ ಅದೆಲ್ಲ ನಾರ್ಮಲ್ ಏನೇನು ಟೆಂಪರೇಚರ್ ಇವಾಗ ಹಳ್ಳಿಗಳಲ್ಲೂ ಕೊಡ್ತಾ ಇದ್ದಾರೆ. ಅದೇ ಟೈಪ್ ಸ್ಟೋರೇಜ್ ಅಲ್ಲಿ ಇದನ್ನು ಸ್ಟೋರ್ ಮಾಡಿ ಕೊಡ್ಬೋದು, ಅದೇನು ತೊಂದರೆ ಆಗ್ಲಿಕ್ಕಿಲ್ಲ. ಬಟ್ ಎಲ್ಲಾ ಕಡೆ ಮುಟ್ಟಬೇಕು ಈ ವ್ಯಾಕ್ಸಿನ್, ಅದೇ ಒಂದು ಮೇನ್ ಗುರಿ ಆಗಿರ್ಬೇಕು. ಎಲ್ಲ ಹಳ್ಳಿ ಕಡೆಗೂ ರೂರಲ್ ಏರಿಯಾಸ್ ಅಲ್ಲೂ ಡಿಸ್ಟ್ರಿಕ್ಟ್ ವೈಸು ತಾಲೂಕ್ ವೈಸು ಎಲ್ಲಾ ಕಡೆ ಮುಟ್ಟಬೇಕು. ಇಟ್ ವಿಲ್ ಟೇಕ್ ಫಸ್ಟ್ ಹೇಳ್ದಂಗೆ ಫಸ್ಟ್ ವೃದ್ಧರಿಗೆ, ಕೋರ್ಮಾಬಿಲಿಟಿ ಸಿಚುವೇಶನ್ ಇರೋಗೆ, ಸೈನಿಕರಿಗೆ ಇವ್ರಿಗೆಲ್ಲ ಕೊಟ್ಕೊಂಡು ನಮ್ಮ ಸಾಮಾನ್ಯ ಜನಕ್ಕೆ ಮುಟ್ಟೋಕೆ ಇನ್ನು ಮುಂದಿನ ವರ್ಷ ಎಂಡು ಅಥವಾ 2022 ಆಗ್ಬೋದು ಅನ್ನೋದು ನನ್ನ ಬಹುಶಃ ಅಷ್ಟೊತ್ತಿಗೆ ಮತ್ತೊಂದ್ಸರಿ ಒಂದಿಷ್ಟು ಅಬ್ಬರ ಬರದಂಗಿದ್ರೆ ಸಾಕು ಅಂತ. ಬರ್ದಂಗಿದೆ ಸಾಕು, ಹೊಸ ವೈರಸ್ ಯಾವುದು ಹುಟ್ಟದಂಗಿದೆ ಸಾಕು. ಯಾಕಂದ್ರೆ ಶತ್ರು ಒಂದ್ ದಿಕ್ಕಲ್ಲಿ ಬರ್ತಾ ಇದ್ದಾನೆ ಅಂತ ನಾವು ಎಪಿಕ್ಗಳಲ್ಲಿ ನೋಡ್ತಾ ಇರ್ತೀವಿ. ನಾವು ಶತ್ರು ಒಂದ್ ಕಡೆ ನೋಡ್ತಾ ಇರ್ತಾನೆ ಅಂತೇಳಿ ನಾವು ಒಂದ್ ಕಡೆಗೆ ನುಗ್ತಿರ್ಬೇಕಾದ್ರೆ ಇನ್ನೊಂದ್ ಕಡೆಯಿಂದ ಶತ್ರು ಅಟ್ಯಾಕ್ ಮಾಡ್ಬಿಟ್ಟು ಏನ್ ಮಾಡಿದ್ರೆ ಆಮೇಲೆ ವೈರಸ್ ಮ್ಯೂಟೇಶನ್ ಆಗ್ಬಾರ್ದು, ಇನ್ನು ಮ್ಯೂಟೇಶನ್ ಆಗಿ ಬೇರೆ ರೂಪಾಂತರ ತಾಳಬಾರ್ದು. ಇದೆಲ್ಲ ತುಂಬಾ ಚಾಲೆಂಜಸ್ ಇದೆ. ಬಟ್ ಲೆಟ್ ಅಸ್ ಥಿಂಕ್ ಪಾಸಿಟಿವ್, ವ್ಯಾಕ್ಸಿನ್ ಬರ್ತಿದೆ ಅನ್ನೋದೊಂದು ಸಂತೋಷದ ವಿಷಯ. ಅಟ್ಲೀಸ್ಟ್ ನಮ್ಮ ಸಾಮಾನ್ಯ ಜನಗಳಿಗೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಎಂಡ್ ಅಷ್ಟಲ್ಲಿ ತಲುಪಿದ್ರು. ಎಸ್ ಮೇಡಮ್, ಇದ್ರ ಬಗ್ಗೆ ಸಾಕಷ್ಟು ಸಂಗತಿಗಳಿದೆ. ಯಾಕಂದ್ರೆ ಒಂದು ದೊಡ್ಡ ಚಾಲೆಂಜ್ ಇದು. ಬರುತ್ತೆ ಅನ್ನುವಂಥದ್ದು ಎಷ್ಟು ಖುಷಿ ಮತ್ತೆ ಸಮಾಧಾನ ಸಂಗತಿನೇನೋ ಅದನ್ನು ತಲುಪಿಸುವುದು ಕೂಡ ದೊಡ್ಡ ಚಾಲೆಂಜನೇ. ಅದರಲ್ಲೂ ನಮ್ಮಂಥ ವ್ಯವಸ್ಥೆನಲ್ಲಿ ಬಹಳ ಕಷ್ಟ. ಯಾಕಂದ್ರೆ ವಿಪರೀತವಾದಂಥ ಜನಸಂಖ್ಯೆ, ಸಂಕೀರ್ಣವಾದಂಥ ಸಮಾಜ, ಇದು ಸಾಮಾನ್ಯ ಸಂಗತಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ದಿವ್ಯಾ ಚಂದ್ರಧರ ಜೊತೆ ಮಾತಾಡ್ತೀನಿ, ಸುನಿಲ್ ಅವ್ರ ಜೊತೆ ಮಾತಾಡ್ತೀನಿ, ಚಂದ್ರಶೇಖರ್, ಮಂಜುನಾಥ್, ಡಾಕ್ಟರ್ ಎಲ್ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ನಂತರ ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನವರಿಯಲ್ಲಿ ವ್ಯಾಕ್ಸಿನ್ ಸಿಗುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಹಲವಾರು ಹಂತಗಳ ಒಂದು ಪ್ರಯೋಗವನ್ನ ದಾಟಿ ಈಗ ಫೈನಲಿ ಒಂದು ಮಾನ್ಯತೆ, ಅಧಿಕೃತವಾದಂತಹ ಮಾನ್ಯತೆ ಸಿಗುವಂತ ಸಮಯ ಬರ್ತಾ ಇದೆ. 2021 ಆರಂಭದಲ್ಲೇ ಆಸ್ಟ್ರಾಜೆನೆಕಾ ಕಂಪನಿಯ ಲಸಿಕೆ ರಾಮಬಾಣವಾಗುತ್ತಾ ಅಂದ್ರೆ ಈಗ ಮುಂಚೂಣಿಯಲ್ಲಿರುವಂತದ್ದು ಆಸ್ಟ್ರಾಜೆನೆಕಾ. ಡಾಕ್ಟರ್ ದಿವ್ಯಾ ಚಂದ್ರಧರ್ ಅವರು ಕೂಡ ಹೇಳ್ತಾ ಇದ್ರು ಆಲ್ಮೋಸ್ಟ್ ಈಗ ಫೈನಲ್ ಹಂತಕ್ಕೆ ಬಂದಿದೆ, ಇನ್ನೇನು ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಅದಕ್ಕೂ ಮುಂಚೆ ಒಂದು ಗ್ರೀನ್ ಸಿಗ್ನಲ್ ಸಿಗ್ಬೇಕಾಗುತ್ತೆ. 2021 ಆರಂಭದಲ್ಲೇ ಸಿಗುತ್ತಾ ಕೊರೋನಾ ಲಸಿಕೆ? ಈಗ ಸಾಕಷ್ಟು ವ್ಯಾಕ್ಸಿನ್ಗಳ ನಡುವೆ ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಆಸ್ಟ್ರಾಜೆನೆಕಾ, ಸ್ಪುಟ್ನಿಕ್ 5 ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದ್ರೆ ಆಸ್ಟ್ರಾಜೆನೆಕಾ ಕಂಪನಿಯ ಲಸಿಕೆ ಮೊದಲು ಅದಕ್ಕೆ ಅಧಿಕೃತವಾದಂತಹ ಒಂದು ಸೀಲ್ ಬೀಳುವಂತ ಚಾನ್ಸಸ್ ಇದೆ. ಕೊರೋನಾ ಲಸಿಕೆ ಖರೀದಿಗೆ ಕೇಂದ್ರದ ಪ್ಲಾನ್ ಏನು? 2021 ಆರಂಭದಲ್ಲೇ ಸಿಗುತ್ತಾ ಕೊರೋನಾ ಲಸಿಕೆ? ಇದು ಎಲ್ಲರನ್ನೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಈ ವ್ಯಾಕ್ಸಿನ್ ಸಿಗೋದು ಯಾವಾಗ, ಯಾವ ತಿಂಗಳಲ್ಲಿ ಎಕ್ಸಾಕ್ಟ್ಲಿ ಅಂತ? 2021 ಜನವರಿ ಫೆಬ್ರವರಿಯಲ್ಲಿ ಕೊರೋನಾ ಲಸಿಕೆ ಸಿಗುವಂತ ನಿರೀಕ್ಷೆ ಇದೆ. ಅಲ್ಲಿಗೆ ಮುಂದಿನ ವರ್ಷ ಒಂದು ಶುಭಾರಂಭದೊಂದಿಗೆ ಆರಂಭ ಆಗುತ್ತೆ, ಒಂದು ಹ್ಯಾಪಿ ಓಪನಿಂಗ್ ಅಂತ ಹೇಳ್ಬೋದು. ಆದ ರೀತಿಯಾಗಿ ಇರ್ಬೋದು ಅಂತ ನಿರೀಕ್ಷೆ. ಆಕ್ಸ್ಫರ್ಡ್ ವಿವಿಯ ಆಸ್ಟ್ರಾಜೆನೆಕಾ ಕಂಪನಿಯ ಲಸಿಕೆ ಜನವರಿ ಫೆಬ್ರವರಿಯಲ್ಲಿ ಲಸಿಕೆ ಸಿಗುತ್ತೆ ಎಂದಂತ ಅದಾರ್ ಪೂನಾವಾಲಾ ಅವ್ರು ಹೇಳಿರುವಂತಹ ಪ್ರಕಾರ, ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಅದಾರ್ ಪೂನಾವಾಲಾ ಅವರು ಹೇಳಿರುವಂತಹ ಪ್ರಕಾರ ಆಸ್ಟ್ರಾಜೆನೆಕಾ ಅಲ್ಲಿ ಏನೀಗ ಪ್ರಯೋಗ ಹಂತದಲ್ಲಿರುವಂಥದ್ದು ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ಬಂದಿದೆ. ಹಾಗಾಗಿ ಈ ಆಸ್ಟ್ರಾಜೆನೆಕಾದಿಂದ ಲಭ್ಯವಾಗುವಂತಹ ವ್ಯಾಕ್ಸಿನ್ ಏನಿದೆ ಅದು ಜನವರಿ ಫೆಬ್ರವರಿಯಲ್ಲಿ ಅದು ಒಂದ್ ವೇಳೆ ಯಶಸ್ವಿ ಆದ್ರೆ ಭಾರತದಲ್ಲೂ ಕೂಡ ಅನುಮೋದನೆ ಮಾಡುವಂತಹ ವಿಚಾರದಲ್ಲಿ ನಾವು ಮಾತುಕತೆ ನಡೆಸಿದ್ದೀವಿ. 50% ಮಾರುಕಟ್ಟೆ ದರದಲ್ಲಿ ಲಸಿಕೆ ಖರೀದಿಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿದೆ ಅಂತ. ಸೆರಮ್ ಇನ್ಸ್ಟಿಟ್ಯೂಟ್ ನಿಂದ ಈ ಕೋವಿಶೀಲ್ಡ್ ಲಸಿಕೆ ಖರೀದಿಗೂ ಕೂಡ ಪ್ಲಾನ್ ಆಗ್ತಾ ಇದೆ. ಈಗ ಟೌನ್ ಹಾಲ್ ನ ದಾಸಪ್ಪ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಈ ಸ್ಟೋರೇಜ್ ಮಾಡುವಂತ ವಿಚಾರಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಅದಕ್ಕೆ ಬೇಕಾದಂತಹ ವೆಹಿಕಲ್ ಬಾಕ್ಸ್ ಗಳನ್ನ ಎಲ್ಲ ಪ್ರಿಪರೇಷನ್ಗಳು ಅಲ್ಲೇ ನಡೀತಾ ಇರೋದು. ಮುತ್ತಪ್ಪ, ಇದೀಗ ದಾಸಪ್ಪ ಆಸ್ಪತ್ರೆಯಲ್ಲಿ ಈಗಾಗಲೇ ನೀವು ಹಿಂದೆ ಪ್ರತ್ಯಕ್ಷ ವರದಿಯಲ್ಲಿ ತಿಳಿಸಿದ್ರಿ ಯಾವ ರೀತಿಯಾಗಿ ಪ್ರಿಪರೇಷನ್ಗಳಿದೆ, ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಹೇಗಿದೆ ಅಂತ. ಸೊ ಯಾವ ರೀತಿ ಪ್ರಿಪೇರ್ ಆಗಿದೆ? ಜನವರಿಯಲ್ಲಿ ಆಲ್ಮೋಸ್ಟ್ ವ್ಯಾಕ್ಸಿನ್ ಸಿಗಬಹುದು, ಭಾರತಕ್ಕೆ ಬರ್ಬೋದು ಅಂತ, ಬೆಂಗಳೂರಿಗೂ ಕೂಡ ಸಿಗುವಂತ ನಿರೀಕ್ಷೆ ಇದೆ. ಅವಿನಾಶ್, ಹೊಸ ವರ್ಷಕ್ಕೆ ಭಾರತದ ಜನರಿಗೆ ಮತ್ತೆ ಬೆಂಗಳೂರಿನ ಜನರಿಗೆ ಒಂದು ಸಿಹಿ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈ ಕೊರೋನಾ ಲಸಿಕೆ ಭಾರತಕ್ಕೆ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಕೇಂದ್ರ ಸರ್ಕಾರ ಬಿಬಿಎಂಪಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಈ ಜನವರಿ ಅಂತ್ಯದೊಳಗೆ ಬೆಂಗಳೂರಿಗೂ ಕೂಡ ಲಸಿಕೆಯನ್ನ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು. ಈ ಸೂಚನೆಗೆ ತಕ್ಕಂತೆ ಬಿಬಿಎಂಪಿ ಕೂಡ ಒಂದು ತಯಾರಿಯನ್ನು ಮಾಡಿಕೊಂಡಿದೆ. ಒಂದ್ ವೇಳೆ ಬೆಂಗಳೂರಿಗೆ ಜನವರಿ ಅಂತ್ಯದೊಳಗೆ ಲಸಿಕೆ ಬಂದ್ರೆ ಅದನ್ನ
ಎಲ್ಲಿ ಸ್ಟೋರ್ ಮಾಡಬೇಕು ಅನ್ನೋ ಪಾಯಿಂಟ್ ಅನ್ನು ಕೂಡ ಗುರುತು ಮಾಡಿದ್ದು. ಸದ್ಯ ಈಗ ದಾಸಪ್ಪ ಆಸ್ಪತ್ರೆಯಲ್ಲಿರುವಂತಹ ಈ ಒಂದು ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳಲ್ಲಿ ಈ ಕೊರೋನಾ ಲಸಿಕೆಯನ್ನ ಸ್ಟೋರ್ ಮಾಡೋ ಬಗ್ಗೆ ಬಿಬಿಎಂಪಿ ಈಗಾಗಲೇ ತೀರ್ಮಾನ ಮಾಡಿದ್ದು, ಈಗಾಗಲೇ ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳನ್ನು ಕೂಡ ಈ ದಾಸಪ್ಪ ಆಸ್ಪತ್ರೆ ಕೂಡ ರವಾನೆಯನ್ನ ಮಾಡಲಾಗಿದೆ. ಸುಮಾರು 90,000 ಲಸಿಕೆಗಳು ಮೊದಲ ಹಂತದಲ್ಲಿ ಬೆಂಗಳೂರಿಗೆ ಬರುವಂತಹ ಒಂದು ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳನ್ನ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದು. ಜೊತೆಗೆ ಇದು ಏರ್ಪೋರ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ಇಂದ ಈ ಒಂದು ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳಿಗೆ ತರೋದಕ್ಕೆ ವ್ಯಾಕ್ಸಿನ್ ವೆಹಿಕಲ್ ಗಳನ್ನು ಕೂಡ ಈಗಾಗಲೇ ಬಿಬಿಎಂಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾವು ನೋಡ್ತಿರ್ಬೋದು, ಈ ಒಂದು ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳಲ್ಲಿ ಬರುವಂತಹ ಲಸಿಕೆಯನ್ನ ಸ್ಟೋರ್ ಮಾಡೋದಕ್ಕೆ ಈಗಾಗಲೇ ಬಿಬಿಎಂಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ಕೂಡ ಇದು ಕೇವಲ ದಾಸಪ್ಪ ಆಸ್ಪತ್ರೆಯಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳು ಇದಾವೋ ಅಲ್ಲೆಲ್ಲವೂ ಎಲ್ಲಾ ಭಾಗದಲ್ಲೂ ಕೂಡ ಈ ಲಸಿಕೆಗಳನ್ನ ಸ್ಟೋರ್ ಮಾಡೋ ಬಗ್ಗೆ ಈಗಾಗಲೇ ಬಿಬಿಎಂಪಿ ತೀರ್ಮಾನ ಕೂಡ ಮಾಡಲಾಗಿದೆ. ನಾವು ನೋಡ್ತಿದೀವಿ, ಈ ರೀತಿಯ ಒಂದು ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳ ವ್ಯವಸ್ಥೆಯನ್ನು ಕೂಡ ಬಿಬಿಎಂಪಿ ಮಾಡಿಕೊಂಡಿರುವಂತದ್ದು. ಈ ಒಂದು ವ್ಯಾಕ್ಸಿನ್ ತೆಗೆದುಕೊಂಡು ಬರುವಂತಹ ವಾಹನದಲ್ಲೂ ಕೂಡ ಇದೇ ಬಗೆಯ ಕೆಲವೊಂದಿಷ್ಟು ಬಾಕ್ಸ್ ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಈ ವ್ಯಾಕ್ಸಿನ್ ಏನಾದರೂ ಈ ಒಂದು ದಾಸಪ್ಪ ಆಸ್ಪತ್ರೆಗೆ ಬಂದಿದ್ದೆ ಆದ್ರೆ ಇಲ್ಲಿ ಬೇಕಾದಂತಹ ಭದ್ರತೆ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಮಾಡಿರುವಂತದ್ದು. ಜೊತೆಗೆ ವ್ಯಾಕ್ಸಿನ್ ನ ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಇರಬೇಕು ಅನ್ನೋದು ಕೂಡ ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಮೊದಲ ಹಂತದಲ್ಲಿ 95,000 ಜನ ಕೊರೋನಾ ವಾರಿಯರ್ಸ್ಗೆ ಈ ವ್ಯಾಕ್ಸಿನ್ ಅನ್ನು ನೀಡಬೇಕು ಅನ್ನೋದು ಕೂಡ ಈಗ ತೀರ್ಮಾನ ಮಾಡಲಾಗಿರುವಂತದ್ದು. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಬಿಬಿಎಂಪಿಯ ಸಿಬ್ಬಂದಿಗಳು, ಜೊತೆಗೆ ಅಂಗನವಾಡಿಯ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಪಟ್ಟಿಯನ್ನ ಮಾಡಲಾಗಿದ್ದು, ಆ ಪಟ್ಟಿಯಲ್ಲಿರುವಂತಹ ಎಲ್ಲಾ ವಾರಿಯರ್ಸ್ಗಳು ಕೂಡ ಮೊದಲ ಹಂತದಲ್ಲಿ ಉಚಿತವಾಗಿ ಲಸಿಕೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಈಗ ಬಿಬಿಎಂಪಿ ಮಾಡಲಾಗಿದೆ. ಜೊತೆಗೆ ಎಲ್ಲೆಲ್ಲಿ ಲಸಿಕೆಗಳನ್ನು ರವಾನೆ ಮಾಡಬೇಕು ಆ ಭಾಗಕ್ಕೆ ಲಸಿಕೆಗಳನ್ನು ರವಾನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಅಲ್ಲಿರುವಂತಹ ಲಸಿಕೆಗಳನ್ನ ಈ ಒಂದು ಪೋಲಿಯೋ ತೆಗೆದುಕೊಂಡು ಹೋಗುವಂತಹ, ಅಂದ್ರೆ ಪೋಲಿಯೋ ಲಸಿಕೆಯನ್ನು ತೆಗೆದುಕೊಳ್ಳುವಂತಹ ಸಣ್ಣ ಸಣ್ಣ ಬಾಕ್ಸ್ ಗಳಲ್ಲಿ ಎಷ್ಟು ಬೇಕಾಗುತ್ತೋ ಒಂದು ದಿನಕ್ಕೆ ಅಷ್ಟೇ ಒಂದು ಲಸಿಕೆಗಳನ್ನ ಕೊಂಡೊಯ್ಯುವಂತಹ ಎಲ್ಲಾ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ವ್ಯಾಕ್ಸಿನ್ ವಾಹನಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಬಿಬಿಎಂಪಿ ಕೂಡ ಈ ಲಸಿಕೆನ ಯಾವ ರೀತಿಯಾಗಿ ಕೊಡಬೇಕು ಅನ್ನೋ ಒಂದು ಟ್ರೈನಿಂಗ್ ಅನ್ನು ಕೂಡ ಈಗ ಕೇಂದ್ರ ಸರ್ಕಾರದ ಮುಖಾಂತರ ಅವರಿಗೆ ಕೊಡಿಸುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಿರುವಂತದ್ದು. ಅವಿನಾಶ್, ಸದ್ಯ ಈ ಬೆಂಗಳೂರಿಗೆ ಬರುವಂತಹ ಲಸಿಕೆ, ಮೊದಲ ಹಂತದ ಲಸಿಕೆಯನ್ನ ಕೊರೋನಾ ವಾರಿಯರ್ಸ್ಗೆ ಉಚಿತವಾಗಿ ಕೊಡಬೇಕು. ನಂತರ ಬೆಂಗಳೂರಿನ ಯಾವ ಭಾಗದಲ್ಲಿ ಅತಿ ಹೆಚ್ಚು ಬೇಕಾಗುತ್ತೋ ಅಲ್ಲೆಲ್ಲವೂ ಕೂಡ ರವಾನೆ ಮಾಡೋದಕ್ಕೆ ಬಿಬಿಎಂಪಿ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಬೇಕಾಗುವಂತಹ ಕೋಲ್ಡ್ ಸ್ಟೋರೇಜ್ ಬಾಕ್ಸ್ ಗಳನ್ನು ಕೂಡ ಈಗಾಗಲೇ ಬಿಬಿಎಂಪಿಯ ದಾಸಪ್ಪ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅವಿನಾಶ್, ಧನ್ಯವಾದ ಮುತ್ತಪ್ಪ. ಓಕೆ, ಬರೀ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಚಂದ್ರಶೇಖರ್ ಇಮ್ಯುನಾಲಜಿಸ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಡಾಕ್ಟರ್ ಎಲ್ ಶ್ರೀನಿವಾಸ ಮೂರ್ತಿ ತಜ್ಞ ವೈದ್ಯರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ವೈರಾಲಜಿಸ್ಟ್ ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ದಿವ್ಯಾಚಂದ್ರ ಸರ್ ಮತ್ತು ಡಾಕ್ಟರ್ ಸುನಿಲ್, ಸಾಂಕ್ರಾಮಿಕ ರೋಗ ತಜ್ಞರು, ಆಕಾಶ್ ಆಸ್ಪತ್ರೆ. ಡಾಕ್ಟರ್ ಸುನಿಲ್ ಅವ್ರ ಜೊತೆ ನಾನು ಮಾತುಕತೆ ಮಾಡಿದ್ದೀನಿ. ಡಾಕ್ಟರ್ ಸುನಿಲ್ ಜಿ, ನಿಜಕ್ಕೂ ನಾವು ಮೇಡಮ್ ಹತ್ರ ಮಾತಾಡ್ತಿದ್ದು ಕೇಳಿಸ್ಕೊಂಡಿರ್ತಾವೆ, ಒಂದು ದೊಡ್ಡ ಚಾಲೆಂಜ್ ಇದು, ಸಾಮಾನ್ಯ ಸಂಗತಿ ಅಲ್ಲ. ಸೊ ನಾವು ಎಷ್ಟರ ಮಟ್ಟಿಗೆ ಸಜ್ಜಾಗಿರಬೇಕು ಅಂತ ಇದಕ್ಕೆ? ಈಗ ನಾವೇನು ಹೇಳ್ತೀವಿ, ಆಸ್ಟ್ರಾಜೆನಿಕಾದ ವ್ಯಾಕ್ಸಿನ್ ಅದು ನೋಡ್ತಾ ಹೋದಾಗ ಜನವರಿ ಎಂಡಿಗೆ ನಮಗೆ ಸಿಗ್ಬೋದು ಅಂತ ಒಂದು ಅಂದಾಜಿದೆ. ಆ ಟ್ರಯಲ್ಸ್ ನೋಡ್ತಾ ಹೋದಾಗ ಜನವರಿ ಎಂಡಿಗೆ, ಇನ್ನೊಂದು ಜನವರಿಯ ಆರಂಭದಲ್ಲೇ ಮೊದಲ ವಾರದಲ್ಲೇ ಸಿಗ್ಬೋದು ಅಂತ. ಆದರೆ ಈ ವ್ಯಾಕ್ಸಿನ್ ಅಲ್ಲಿ ಏನಾಗಿದೆ ಅಂದ್ರೆ, ಈಗ ನಾವು ಆಸ್ಟ್ರಾಜೆನಿಕಾ ವ್ಯಾಕ್ಸಿನ್ ಇಂಟ್ರೀಮ್ ಡೇಟಾ ಅನಾಲಿಸಿಸ್ ಅಂತ ಮಾಡಿದ್ದಾರೆ. ಇಂಟ್ರೀಮ್ ಡೇಟಾ ಅಂದ್ರೆ ಈಗ ಅದೇನಿದೆ ಅದರದ್ದು ಡೇಟಾ ಎಲ್ಲ ತಗೊಂಡ್ಬಿಟ್ಟು ಅನಲೈಸ್ ಮಾಡಿಬಿಟ್ಟು ಆ ಒಂದು ಹಂತಕ್ಕೆ ಇಟ್ಟಿದ್ದಾರೆ. ಬಟ್ ಇದು ಫೈನಲ್ ಡೇಟಾ ಅನಾಲಿಸಿಸ್ ಅಂತ ಮಾಡಬೇಕು. ಅವಾಗ ಫೈನಲ್ ಡೇಟಾ ಅನಾಲಿಸಿಸ್ ಮಾಡಿದಾಗ ಸೇಫ್ಟಿ ಬಗ್ಗೆ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಒಂದ್ಸಲ ಚಿತ್ರಣ ಸಿಕ್ಕ ಮೇಲೆ ನಮ್ದು ರೆಗ್ಯುಲೇಟರಿ ಬಾಡಿ ಇದೆ DGCI ಅಂತ, ಅವ್ರ ಅಪ್ರೂವಲ್ ಕೊಡಬೇಕು. ಸೊ ಇದೆಲ್ಲ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ಸುತ್ತೆ. ಬಟ್ ಇದೇನಂದ್ರೆ ಈ ವ್ಯಾಕ್ಸಿನ್ಸ್ ಎಲ್ಲ ನಾವು ನೋಡ್ತಾ ಹೋದಾಗ ಕೋವಿಡ್ ವ್ಯಾಕ್ಸಿನ್ಸ್ ಯಾವುದೇ ವ್ಯಾಕ್ಸಿನ್ ಇರ್ಬೋದು, ಇದು ಆಕ್ಸಲರೇಟೆಡ್ ಟ್ರಯಲ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಬೇರೆ ವ್ಯಾಕ್ಸಿನ್ಗಳು ನೋಡಿದ್ರೆ ವರ್ಷಾನುಗಟ್ಲೆಗಳಾಗ್ತಾ ಹೋಗುತ್ತೆ. ಬಟ್ ಕೋವಿಡ್ ಪ್ರಯಾರಿಟಿ ಇರೋದ್ರಿಂದ ಖಂಡಿತವಾಗ್ಲೂ ಈ ಮಂತ್ ಎಂಡಿಗೆ ನಮ್ಮ UK ಅಲ್ಲಿ ಕೊಡುವಂಥ ಒಂದು ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಜನವರಿ ಎಂಡಿಗೆ ನಾವು ಸಪ್ಲೈ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇದನ್ನು ನೋಡ್ತಾ ಹೋದಾಗ ಆಮೇಲೆ ಇನ್ನೊಂದು ಈ ವ್ಯಾಕ್ಸಿನ್ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಈಗಿರೋವಂಥದ್ದು ಸ್ಟೋರೇಜ್ ಕೆಪಾಸಿಟಿ 2 to 8 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಅಂದರೆ ರೆಗ್ಯುಲರ್ ರೆಫ್ರಿಜರೇಟರ್ ಟೆಂಪ್ರೇಚರಲ್ಲೇ ಸ್ಟೋರ್ ಮಾಡ್ಬೋದು. ಬಟ್ ಬೇರೆ ವ್ಯಾಕ್ಸಿನ್ಸ್ ಬಂದಾಗ ನೋಡ್ತಾ ಹೋದಾಗ ಫೈಸರ್ದು ಇರ್ಬೋದು ಅಥವಾ ಮಾಡರ್ನಾ ಇರ್ಬೋದು, ಅದರಲ್ಲಿ -70 ಡಿಗ್ರಿ ಅಥವಾ -20 ಡಿಗ್ರಿ ಅಂತ ನೋಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಇದು ಕಷ್ಟ. ಬಟ್ ಈ ಆಸ್ಟ್ರಾಜೆನಿಕಾದ ಏನು ನಾವು ವ್ಯಾಕ್ಸಿನ್ ಏನಿದೆ ಅದು ಖಂಡಿತವಾಗಲೂ ಅದು 2 to 8 ಡಿಗ್ರಿ ಸ್ಟೋರೇಜ್ ಇರೋದ್ರಿಂದ ಆಲ್ಮೋಸ್ಟ್
ಕಂಪ್ಲೀಟ್ ಆಗಿರೋದ್ರಿಂದ ಇಂಟ್ರಿಮ್ ಡೇಟಾ ಅನಾಲಿಸಿಸ್ ಜನವರಿ ಅಂತಕ್ಕೆ ಸಿಗ್ಬೋದು. ಎರಡನೇದು ಏನಂದ್ರೆ ಇದು ಬೇರೆ ದೇಶದಲ್ಲಿ ಇರೋದ್ರಿಂದ ಅವರು ಆ ದೇಶದಲ್ಲಿ ಉತ್ಪಾದನೆ ಮಾಡೋ ನಮ್ಮ ದೇಶಕ್ಕೆ ಎಷ್ಟು ಕಳಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದು ಆಮೇಲೆ ಎರಡನೇ ಮಾತು ಡಾಕ್ಟರ್ ದಿವ್ಯಾ ಅವರು ಹೇಳ್ತಾ ಇದ್ರು, ಇದು ಭಾರತ್ ಬಯೋಟೆಕ್ ನಮ್ದೇನಿದೆ ಅದು ನೋಡ್ತಾ ಹೋದಾಗ ಅದು ಇನ್ನ 3 to 4 months ಆಗ್ಬಹುದು ಅಂತ ಅಂದಾಜಿದೆ. ಬಟ್ ಅದರಲ್ಲಿ ನಾವು ಜಾಸ್ತಿ ವ್ಯಾಕ್ಸಿನ್ಸ್ ನ ಕೇಳ್ಬೋದು, ಯಾಕಂದ್ರೆ ಅದು ನಮ್ಮ ದೇಶದ್ದು ನಮ್ಮ ಇದ್ರಲ್ಲಿ ಇರೋದ್ರಿಂದ ಜಾಸ್ತಿ ವ್ಯಾಕ್ಸಿನ್ ಸಿಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈಗ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಇದೊಂಥರ ಆಶಾದಾಯಕ ಬೆಳವಣಿಗೆ. ಜನವರಿ ಒಳಗಡೆ ನಮಗೆ ಸಿಗುವಂತ ಸಾಧ್ಯತೆಗಳು ಎಲ್ಲ ಇದೆ. ಬಟ್ ಏನಂದ್ರೆ ಒಂದು ಸಿಕ್ಕ ಮೇಲೆ ಇದು ಇಂಜೆಕ್ಟಬಲ್ ವ್ಯಾಕ್ಸಿನ್, ಇದು ಪೋಲಿಯೋ ವ್ಯಾಕ್ಸಿನ್ ತರ ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಅಲ್ಲ, ತುಂಬಾ ಟ್ರೈನಿಂಗ್ ಕೊಡಬೇಕಾಗುತ್ತೆ, ಏನಾದರೂ ರಿಯಾಕ್ಷನ್ಸ್ ಆಗುತ್ತಾ ಅಂತ ನೋಡ್ಬೇಕಾಗತ್ತೆ. ಆಮೇಲೆ ನಮ್ಮ ದೇಶದಲ್ಲಿ ಒಂದ್ಸಲ ಅದು ಬಂದು ಇದೆಲ್ಲ ಆದ್ಮೇಲೆ ಅದನ್ನ ಜನಗಳಿಗೆ ಕೊಡುವಂಥದ್ದು, ನಾವು ಬೆಂಗಳೂರಲ್ಲಿ ಕೂತು ಮಾತಾಡೋದು ಸುಲಭ ಆಗುತ್ತೆ, ಬಟ್ ಪೆರಿಫೆರಿ ಬೆಂಗಳೂರಲ್ಲಿ ಕೂತು ಮಾತಾಡೋದು ಕಷ್ಟನೇ ಕಷ್ಟ ಆಗಿದೆ. ಬೆಂಗಳೂರಿನ ಜನಗಳು ನೋಡಿ ಎಷ್ಟು ಜಾಗೃತವಾಗಿದ್ದೀವಿ ಹೌದು, ಅಂತ. ಬೇರೆ ಕಡೆ ಹೋದಾಗ ನಾವು ಒಂಥರ ಹೆಂಗ್ ಗೊತ್ತಾ, ನಮ್ಗೆ ಕುತ್ತಿಗೆ ತನಕ ಬಂದಾಗ ಮಾತ್ರ ನಾವು ಎಚ್ಚರ ಆಗೋದು ನಾವು. ಹೌದು. So ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು. ಜೊತೆಗೆ ಒಂಥರ ನಮ್ಮ ಜನಗಳಿಗೆ ಹಿಂಗೆ ಡಾಕ್ಟರ್ ಜಿ ಅಂತಂದ್ರೆ ಹೌದು, ಚಲೇಗ ಅನ್ನುವಂತ ಒಂದು ಮನೋಭಾವನೆ, ಏನಾಗಲ್ಲ ನಮ್ಗೆ ಅನ್ನುವಂತ ಒಂದು ಮನೋಭಾವನೆ ಇದೆಯಲ್ಲ ಅದು. ಜೊತೆ ನಾನು ಒಂದು ಸಂಗತಿ ಹೇಳ್ತೀನಿ ನೋಡಿ, ನಮ್ಮ ದೇಶದೊಂದು ಒಂಥರ ವಿಚಿತ್ರವಾದಂಥ ಕೆಲವೊಂದು ಘಟನಾವಳಿಗಳನ್ನು ಹೇಳಲೇಬೇಕು. ಒಂದು ಕಡೆಗೆ ಇಸ್ರೋ ಮೈಲುಗಲ್ಲುಗಳ ಮೇಲೆ ಮೈಲುಗಳನ್ನು ಸ್ಥಾಪನೆ ಮಾಡ್ತಾ ಇದೆ ಇಸ್ರೋ. ಇನ್ನು ಕೆಲವೊಂದು ರಂಗಗಳು ಎಷ್ಟು ಕಗಡೆ ಇರಬೇಕೋ ಅಷ್ಟು ಕಗಡೆ ಇವೆ. ಅಂದರೆ ಕೆಲವೊಂದು ಕಡೆ ಪವಾಡಗಳಾಗ್ತಾ ಇವೆ, ಕೆಲವೊಂದು ಕಡೆ ಏನೂ ಆಗ್ತಿಲ್ಲ. ನಮ್ಮಲ್ಲಿ ಹೆಂಗೆ ಅಂದರೆ ಇದುವರೆಗೂ ಈ ಚಾಕ್ಲೇಟಿಗೆ ಏನು ನಾವು ಮೇಂಟೈನ್ ಮಾಡಬೇಕಲ್ಲ ಶಾಪ್ಗಳಲ್ಲಿ, ಇಷ್ಟು ಕೋಲ್ಡ್ ಇರಬೇಕು ಅಂತ ಅದನ್ನು ಮೇಂಟೈನ್ ಮಾಡಲ್ಲ ಡಾಕ್ಟರ್ ಜಿ. ಇನ್ನು ಇಂಥದ್ದು ನಮಗೆ ಭಯ ಇದೆ, ಅದರ ಅರ್ಥ ನಾವು ಅಸಮರ್ಥರು ಅಂತಲ್ಲ. ನಮ್ಮಲ್ಲಿ ಈ ಪೂರ್ವ ಸಿದ್ಧತೆ ಮತ್ತೆ ಬದ್ಧತೆಯ ಕೊರತೆ ಇದೆ ನಮಗೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತೀನಿ ಮೇಡಮ್, ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಸುದೀರ್ಘ ಮಾತಾಡೋಣ. ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಏನ್ ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಬನ್ನಿ, ಡಾಕ್ಟರ್ ಚಂದ್ರಶೇಖರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಇಮ್ಯುನಾಲಜಿಸ್ಟ್, ಮತ್ತೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ತಜ್ಞ ವೈದ್ಯರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರದ್ದೇ ಒಂದು ಲ್ಯಾಬ್ ಇದೆ, ಜೊತೆಗೆ ಅಂದರೆ ಈ ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಅವ್ರದ್ದು ಒಡಂಬಡಿಕೆಗಳಿದೆ, ಜೊತೆಗೆ ಅಂದರೆ ನಿರಂತರವಾಗಿ ಪ್ರಯೋಗಗಳ ಮೇಲೆ ಪ್ರಯೋಗಗಳು ನಡೀತಾನೆ ಇರ್ತವೆ ಅವರ ಲ್ಯಾಬಲ್ಲಿ, ಶ್ರೀನಿವಾಸ ಮೂರ್ತಿಯವರ ಲ್ಯಾಬಲ್ಲಿ. ಶ್ರೀನಿವಾಸ ಮೂರ್ತಿಯವರೇ ನಾವು ನೋಡ್ತಾ ಇದ್ದೀವಿ, ವ್ಯಾಕ್ಸಿನ್ ಬರ್ತಾ ಇದೆ ಅನ್ನುವಂಥದ್ದು, ಬರ್ತಿದೆ ಅನ್ನುವಂಥ ಸಂಗತಿ ಎಲ್ಲ ಒಂದು ಕಡೆ ನಾವು ನಮ್ಮ ತಪ್ಪುಗಳಿಂದಾಗಿ ಎಡವಟ್ಟು ಮಾಡಿಬಿಡ್ತೀವಿ ಅನ್ನುವಂಥ ಭಯ ಆತಂಕ ಕೂಡ ಇದ್ದೇ ಇದೆ ನಮ್ಮಂಥ ಸಮಾಜದಲ್ಲಿ. ಏನಂತೀರಿ ಸರ್? ಅಪ್ರೆನ್ಷನ್ ನಮ್ಮ ದೇಶದ ಸಮನ್ವಯತೆ ಅಂತ ಏನ್ ಹೇಳ್ತೀವಿ, ಕೋಆರ್ಡಿನೇಷನ್ ಇನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಐ ಥಿಂಕ್ ಅದು ನಮಗೆ ಬಹಳ ತೊಂದರೆಗೆ ಈಡ್ ಮಾಡಬಹುದಾದಂತ ಒಂದು ಸಂದರ್ಭ ಅನ್ಸುತ್ತೆ. ಸೊ ಈ ವ್ಯಾಕ್ಸಿನ್ ಟೆಂಪರೇಚರ್ ಸ್ಟೋರೇಜ್ ಆಗ್ಲಿ, ಈ ಟ್ರಾನ್ಸ್ಪೋರ್ಟೇಷನ್, ಕೋಲ್ಡ್ ಚೈನ್ ಮೇಂಟೆನೆನ್ಸ್ ಅಂತ ಏನ್ ಹೇಳ್ತೇವೆ, ಖಂಡಿತವಾಗ್ಲೂ ಅದು ನಾವು ಒಂದು ತೊಂದರೆಗೆ ಒಳಗಾಗಬಹುದು ಅನ್ನೋ ಒಂದು ಸ್ಕೋಪ್ ಅಂತೂ ಇದ್ದೇ ಇದೆ. ಬಟ್ ಅದರ್ ಸೈಡ್ ಏನಂತ ಹೇಳಿದ್ರೆ, ನಮಗೆ ಪೋಲಿಯೋ ಎರಾಡಿಕೇಶನ್ ಪ್ರೋಗ್ರಾಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ NGOs ನ ಇನ್ವಾಲ್ವ್ ಮಾಡಿಕೊಂಡು ಇದನ್ನ ಮಾಡೋ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿ ಪೋಲಿಯೋದು ಬೇರೆ ಇದು ಬೇರೆ ಡಾಕ್ಟರ್ ಜಿ. ಇದೇನು ಅಂತ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೊಡಬೇಕು, ಆಮೇಲೆ ಆ ಕೊಡುವಂಥ ಪ್ರೊಸೆಸ್ ಕೂಡ ಅದನ್ನೇ ನಾವು ಡಾಕ್ಟರ್ಗಳು ಮಾತಾಡ್ತಾ ಇದ್ವಿ, ಜೊತೆಗೆ ಏನಂದ್ರೆ ತಜ್ಞರು ಮಾತಾಡ್ತಾ ಇದ್ರು. ಅದು ಬೇರೆ, ಅದು ನೀವು ಇಟ್ಟು ಅದನ್ನು ಡ್ರಾಪ್ಸ್ ಮುಖಾಂತರ ಹಾಕುವಂಥದ್ದು ಬೇರೆ, ಇದು ಈ ಪ್ರೊಸೆಸ್ಸೇ ಬೇರೆ ಇರುತ್ತೆ. ಜೊತೆಗೆ ಏನಂದ್ರೆ ನೀವು ಮಿನಿಮಮ್ ಇಷ್ಟನ್ನ ಮೇಂಟೈನ್ ಮಾಡ್ಬೇಕು, ಇಷ್ಟು ಡಿಗ್ರಿ ಮೇಂಟೈನ್ ಮಾಡ್ಬೇಕು ನೀವು. ಸೊ ಆ ರೀತಿ ಅಂತ ಇಡಬೇಕು. ಅರ್ಥ ಆಯ್ತು. ಖಂಡಿತ ಆಕ್ಸ್ಫರ್ಡ್ 2 to 8 degrees ಅಂದ್ರೆ ರೆಫ್ರಿಜಿರೇಟರ್ ಟೆಂಪರೇಚರ್. ಸೊ ಸೇಮ್ ಥಿಂಗ್ ಫಾರ್ ಪೋಲಿಯೋ ಆಲ್ಸೋ, ಟೆಂಪರೇಚರ್ ಮೇಂಟೆನೆನ್ಸ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್ ನನ್ನ ಪ್ರಕಾರ, ಯಾಕಂದ್ರೆ ಆ ಪೋಲಿಯೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರ್ತದೆ. ಬಟ್ ಇದೇನಂದ್ರೆ ಇಂಜೆಕ್ಷನ್, ಅಂಡ್ ಇನ್ನೂ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ 2 ಇಂಜೆಕ್ಷನ್ ಕೊಡ್ಬೇಕು 1 ತಿಂಗಳ ನಂತರ, 2ನೇ ಇಂಜೆಕ್ಷನ್. ಸೊ ನನಗೆ ಭಯ ಇರುವಂತದ್ದು, ಸುಮಾರು ಜನ 1 ಇಂಜೆಕ್ಷನ್ ತಗೊಂಡು ನಮ್ಮ ಜನದ ಉಡಾಪೆ ಮನೋಭಾವದಲ್ಲಿ 2ನೇ ಇಂಜೆಕ್ಷನ್ಗೆ 2ನೇ ಡೋಸ್ಗೆ ಬರ್ದೇ ಹೋದಾಗ ಅವರಿಗೆ ಆ ಫುಲ್ ಡೋಸ್ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ ಸಿಗದೆ ಹೋಗ್ಬೋದು. ಸೊ ಈ ಅರ್ಧಂಬರ್ಧ ಅಂತಾರಲ್ಲ, ಈ ರೀತಿ ಆಗುವಂತ ಚಾನ್ಸಸ್ ಬಹಳ ಇದೆ. ಯಾಕಂದ್ರೆ ಎಲ್ಲಾ ವ್ಯಾಕ್ಸಿನ್, ಈಗ ನೀವು ಯಾವುದೇ ವ್ಯಾಕ್ಸಿನ್ ತಗೊಳ್ಳಿ, ಫೈಸರ್ದಾಗ್ಲಿ ಆಕ್ಸ್ಫರ್ಡ್ ಆಗ್ಲಿ, 2 ಡೋಸ್ ತಗೊಳ್ಳೇಬೇಕಾಗ್ತದೆ. ಸೊ ಹಂಗಾಗಿ ಆ 2ನೇ ಡೋಸ್ ಅಂತ ಜನ ಕರೆಕ್ಟ್ ಆಗಿ 1 ತಿಂಗಳಿಗೆ ಅಥವಾ 3 ವಾರಕ್ಕೆ ವಾಪಸ್ ಬರೋದಿದೆಯಲ್ಲ, ಅದು ನಮ್ಮ ದೇಶದಲ್ಲಿ ತುಂಬಾ ಕಷ್ಟಕರವಾದ ಕೆಲಸ. ನನಗೆ ಈ ಕೋಲ್ಡ್ ಚೈನ್ ಅದಕ್ಕಿಂತನೂ ಈ ಭಯ ಹೆಚ್ಚಾಗಿದೆ. ಕರೆಕ್ಟ್ ಟೈಮಿಗೆ 30ನೇ ದಿವಸ ಕರೆಕ್ಟ್ ಆಗಿ ಅವ್ರು ವಾಪಸ್ ಬರಬೇಕು. ಅವ್ರು ಲೇಟ್ ಆಗಿ ಬಂದ್ರೆ ಆ ಆಂಟಿಬಾಡಿ ಲೆವೆಲ್ಸ್ ಏನು ಪ್ರೊಡಕ್ಷನ್ ಆಗಿರ್ತದೆ ಅದು ವೇಸ್ಟ್ ಆಗೋಗ್ತದೆ. ಸೊ ಇಲ್ಲಿ ನಮ್ ಜನ ಬಸ್ ಸಿಗ್ಲಿಲ್ಲ, ಟ್ರೈನ್ ಸಿಗ್ಲಿಲ್ಲ ಅಂತೇಳಿ ಆ ಸಂದರ್ಭಕ್ಕೆ ಆ ಜಿಲ್ಲಾ ಕೇಂದ್ರಕ್ಕೆ ಬರ್ದೇ ಇದೆ, ಉದಾಹರಣೆಗೆ ಹಳ್ಳಿಗಳಿಂದ ಬರ್ದೇ ಹೋದಾಗ ಖಂಡಿತವಾಗ್ಲೂ ಆ 1ನೇ ಡೋಸು ನೀರಿನಲ್ಲಿ ಹೋಮ ಮಾಡಿದಾಗ ಆಗ್ತದೆ. ಸೊ ಇದು ನನಗೆ ಬಹಳ ಅಪ್ರೆನ್ಷನ್ ಇರುವಂತದ್ದು. ಆ ವ್ಯಾಕ್ಸಿನ್ ಎಫಿಕೇಸಿ ಡೇಟಾ ಈಗ ಆಲ್ರೆಡಿ ಬಂದಿದೆ, ಸೇಫ್ಟಿ ಡೇಟಾ ಬರೋದ್ರಲ್ಲಿದೆ. ಸುಮಾರು 3.8% ಜನಕ್ಕೆ ಹೆಡ್ಏಕು ಮತ್ತೆ
4% ಜನಕ್ಕೆ ಫಿಟಿಗ್ ಅಂದ್ರೆ ಸುಸ್ತು ಅನ್ನೋದು ಇದರಲ್ಲಿ ಕಾಮನ್ ಸೈಡ್ ಎಫೆಕ್ಟ್ಸ್ ಗೊತ್ತಾಗಿರುವಂತದ್ದು. ಇನ್ ಯಾವುದೇ ಗಾಬರಿ ಆಗಬೇಕಾಗಿರುವಂತ ಸೈಡ್ ಎಫೆಕ್ಟ್ಸ್ ಇದುವರೆಗೂ ಕಂಡಿಲ್ಲ. ಇದನ್ನ ಗ್ರೇಡ್ 3 ಅಡ್ವರ್ಸ್ ಇವೆಂಟ್ಸ್ ಅಂತ ಕರೀತಾರೆ. ಅಡ್ವರ್ಸ್ ಇವೆಂಟ್ಸ್ ಅಂದ್ರೆ ಅಡ್ಡ ಪರಿಣಾಮಗಳು. ಅದರಲ್ಲಿ ಗ್ರೇಡ್ 3 ಅಂದಾಗ ಒಬ್ಬ ಡಾಕ್ಟ್ರು ಆಸ್ಪತ್ರೆ ಬೇಕಾಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಈಗ ಗ್ರೇಡ್ 1 ಅಡ್ವರ್ಸ್ ಇವೆಂಟ್ ಅಂದಾಗ ನಿಮ್ಗೇನೋ ಚರ್ಮದ ಇಂಜೆಕ್ಷನ್ ಕೊಟ್ಟಿದ್ದ ಜಾಗದಲ್ಲಿ ಸ್ವಲ್ಪ ತುರ್ಕೆ ಆಗೋದಾಗ್ಲಿ, ಬೆಚ್ಚಗಾಗೋದಾಗ್ಲಿ, ಸ್ವೆಲ್ಲಿಂಗ್ ಬರೋದಾಗ್ಲಿ ಅದು ಅದಷ್ಟಕ್ಕದೇ ಹೋಗುತ್ತೆ. ಅದಕ್ಕೆ ಡಾಕ್ಟರ್ ಯಾರು ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಗ್ರೇಡ್ 3 ಅಂದಾಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕಾಗ್ತದೆ, ಅಥವಾ ಅವ್ರ ಆಸ್ಪತ್ರೆಗೆ ವಾಲಂಟಿಯರ್ ಆಸ್ಪತ್ರೆಗೆ ಬರಬೇಕು. ಸೊ ಇದು ನಮಗೆ ಭಯ ಗಾಬರಿ ಹುಟ್ಟಿಸುವಷ್ಟು ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಇದುವರೆಗೂ. ಅದು ಒಂದು ಪ್ಯಾರಾಲಿಸಿಸ್ ಅಂತ ಆಗಿತ್ತು, ಒಂದು ವಾರ ಈ ಸ್ಟಡಿನ ನಿಲ್ಸಿದ್ರು. ಬ್ರೆಜಿಲ್ ಅಲ್ಲಿ ಒಬ್ಬ ವಾಲಂಟಿಯರ್ ಸತ್ತೋಗಿದ್ದ ಈ ವ್ಯಾಕ್ಸಿನ್ ತಗೊಂಡಾಗ. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅವ್ರ ಫ್ಯಾಮಿಲಿಗೆ ಬಟ್ ಪ್ಲೆಸಿಬೋ ಅಂದ್ರೆ ಈ ಡಮ್ಮಿ ಡ್ರಗ್ ತಗೊಳ್ಳೋರು ಒಬ್ರು ತೀರೋಗಿದ್ದಾರೆ. ಇದುವರೆಗೂ ಡೆತ್ ಆಗಿರೋದು ಒಂದೇ. ಸೊ ಹಂಗಾಗಿ ಬಹಳ ನಮಗೆ ಈ ಸೇಫ್ಟಿ ಡಾಟಾ ಬಗ್ಗೆ ಬಹಳ ಹೋಪ್ಸ್ ಇದೆ. ಬಂದ ಕೂಡಲೇ ಅಪ್ರೂವಲ್ ಸಿಗೋ ಚಾನ್ಸಸ್ ವೆರಿ ಹೈ. ಓಕೆ ಶ್ರೀನಿವಾಸ ಮೂರ್ತಿಗಳೇ, ಇನ್ನಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಹಾಗೆ ನೀವು ಸಂಪರ್ಕದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರೇ, ಯಾವ್ಯಾವ ಚಾಲೆಂಜಸ್ ಇದೆ ಸರ್? ವ್ಯಾಕ್ಸಿನ್ ಬರ್ತಿದೆ ಅನ್ನುವಂಥದ್ದು ಒಂದ್ ಕಡೆಗೆ ಖುಷಿ, ಆದ್ರೆ ಇದು ಎದುರುಗಡೆಗೆ ದೊಡ್ಡ ಚಾಲೆಂಜ್ಗಳು ಕೂಡ ನಮ್ಮಲ್ಲಿದೆ, ನಮ್ಮ ಎದುರುಗಡೆಗೆ. ಏನಂತೀರಿ ಸರ್? ಅದೇ ಒಂದು ಚಾಲೆಂಜ್ ಲಾಜಿಸ್ಟಿಕ್ ಚಾಲೆಂಜ್. ಅದನ್ನ ಸಾಕಷ್ಟು ಆಗಿ ಡಿಸ್ಕಷನ್ ಆಗಿದೆ. ಲಾಜಿಸ್ಟಿಕ್ ಚಾಲೆಂಜ್ ಅಂದ್ರೆ ಸ್ಟೋರ್ ಮಾಡೋದು, ಮತ್ತೆ ಡಿಸ್ಪೆನ್ಸ್ ಮಾಡೋದು, ಮತ್ತೆ ವಾಪಸ್ ಬರೋದು. ಅದನ್ನ ನಾನು ಕೇಳ್ತಿದ್ದಾಗೇನೆ ಎಲ್ಲ ನಮ್ಮ ಎಕ್ಸ್ಪರ್ಟ್ಸ್ ಅದ್ರ ಬಗ್ಗೆ ಕಾಳಜಿ ಬಹಳ ಇಲ್ಲ. ಇಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು ಚಂದ್ರಶೇಖರ್ ಅವರೇ, ಈ ಕೋಲ್ಡ್ ಸ್ಟೋರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತ ಏನ್ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ. ನಮಗೆ ಅಲ್ಲೂ ಕೂಡ ಸಮಸ್ಯೆ ಕಾಣ್ತಾ ಇದೆ. ಯಾಕಂದ್ರೆ ಈ ಬಹಳ ಇಂಟೀರಿಯರ್ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಾಮಾನ್ಯ ಸಂಗತಿ ಅಲ್ಲ. ಜೊತೆಗೇನು ಅಂತಂದ್ರೆ ಇದೆಲ್ಲ ಒಂದ್ ಕಡೆಗೆ ಈ ಪೋಲಿಯೋ ಡ್ರಾಪ್ಸ್ ಹಾಕದಂಗಲ್ಲ ಇದು. ನೀವು ಇಂಜೆಕ್ಷನ್ ಕೊಡ್ಬೇಕಾದ್ರೆ ಏನಾದರೂ ರಿಯಾಕ್ಷನ್ ಆಗುತ್ತಾ ಏನು ಎತ್ತ ಅಂತ ನೋಡ್ಬೇಕು. ಜೊತೆಗೆ ಒಂಥರ ಅದಕ್ಕೊಂದಿಷ್ಟು ನೈಪುಣ್ಯತೆ ಬೇಕು. ಸೊ ಇದೆಲ್ಲದಕ್ಕೂ ಕೂಡ ನಾವು ಸಿದ್ಧವಾಗಬೇಕಲ್ಲ. ಅದೇ ಅದು ಒಂದು ಬ್ರಾಡ್ಲಿ ನಾನು ಹೇಳ್ತಾ ಇರೋದು ಲಾಜಿಸ್ಟಿಕ್ ಅಂತ ಏನ್ ಹೇಳ್ತೀವಲ್ಲ, ದಟ್ ಈಸ್ ಒಂದು. ಎರಡನೇದು ಏನಂತ ಹೇಳಿದ್ರೆ ನಮ್ದು ಇನ್ನೊಂದು ಟೆಕ್ನಿಕಲ್ ಅಂಡ್ ಮೆಡಿಕಲ್ ಇಶ್ಯೂಸ್ ಆಲ್ಸೋ ಸ್ವಲ್ಪ ಸಾರ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ವ್ಯಾಕ್ಸಿನ್ ಹೊಸದು. ಈಗ ವ್ಯಾಕ್ಸಿನ್ ನಾವು ಎಲ್ಲಾರ್ಗೂ ಕೊಡಕ್ಕಾಗತ್ತಾ ಆಗೋದಿಲ್ವಾ ಅನ್ನೋದನ್ನ ನಮ್ಗೆ ಇನ್ನೂ ಒಂದ್ಸಲ ಏನು ಫುಲ್ ಜನರಲ್ ಯೂಸೇಜ್ ಬಂದಾಗ ಗೊತ್ತಾಗತ್ತೆ. ಯಾಕೆಂದ್ರೆ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಕ್ಲಿನಿಕಲ್ ಟ್ರಯಲ್ ಅಥವಾ ಕ್ಲಿನಿಕಲ್ ಸ್ಟಡಿ ಏನ್ ಮಾಡ್ತೀವಿ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಒಂದು ಕ್ರೈಟೀರಿಯಾ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋತೀವಿ. ಅಂದ್ರೆ ಅವ್ರ ಹತ್ರ ಹೆಪಟೈಟಿಸ್ ಬಿ ಇರ್ಕೂಡ್ದು, HIV ಇರ್ಕೂಡ್ದು, ಬೇರೆ ಇನ್ಫೆಕ್ಷನ್ ಒಂದು ವಾರದ ಹಿಂದೆ ಇರ್ಕೂಡ್ದು, ಬೇರೆ ಯಾವ್ದು ಪ್ರಾಬ್ಲಮ್ಸ್ ಇರಬಾರ್ದು, ಅದೆಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಆ ತರ ಇರುವಾಗ ನಾವು ಈಗ ಜನರಲ್ ಪಾಪ್ಯುಲೇಷನ್ ಹೋದಾಗ ಏನಾಗುತ್ತೆ ಅಂದ್ರೆ, ಪೇಷಂಟ್ಗೆ ಹೆಪಟೈಟಿಸ್ ಬಿ ಇತ್ತಾ, ಹೆಪಟೈಟಿಸ್ ಸಿ ಇತ್ತಾ, ಅದು ಯಾವ್ದು ಚೆಕ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ನಾವೆಲ್ಲರೂ ಹೆಪಟೈಟಿಸ್ ಬಿ, ಸಿ, HIV ಎಲ್ಲ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡನೇದು, 2 ವಾರದ ಹಿಂದೆ ಜ್ವರ ಇತ್ತಾ, ಜ್ವರ ಇರ್ಲಿಲ್ವಾ, ಬೇರೆ ಏನಾದ್ರು ಪ್ರಾಬ್ಲಮ್ ಇತ್ತಾ, ಅದನ್ನು ಸ್ಕ್ರೀನ್ ಮಾಡ್ಕೊಳಕ್ ಬರೋದಿಲ್ಲ. ಸೊ ಈಗ ಏನಾಗುತ್ತೆ ಅಂದ್ರೆ, ವೆನ್ ಯು ಗೋ ಇನ್ ಟು ದ ರಿಯಲ್ ಪ್ಲೇಸ್ ಅಂತ ಹೇಳ್ತೀವಿ ನಾವು, ವಿ ಕಾಲ್ ಇಟ್ ಆಸ್ ರಿಯಲ್ ಟೈಮ್ ಕ್ಲಿನಿಕಲ್ ವರ್ಲ್ಡ್ ಅಂದ್ಬಿಟ್ಟು, ಅಲ್ಲಿ ಪ್ರಾಬ್ಲಮ್ಗಳು ಹೊಸದಾಗಿ ಕಾಣಬಹುದು. ಅದನ್ನ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನನಗೆ ಈಗಲೂ ಕೂಡ ಫೇಸ್ 3 ಆದ ಮೇಲೆ ರಿಸ್ಟ್ರಿಕ್ಟೆಡ್ ಫೇಸ್ 4 ಅಂತ ಒಂದು ಹೋಗ್ಬೇಕು. ರಿಸ್ಟ್ರಿಕ್ಟೆಡ್ ಫೇಸ್ 4 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಲಿಮಿಟೆಡ್ ಅಮೌಂಟ್ ಎಕ್ಸ್ಪೋಜರ್ ಇಟ್ಕೊಂಡು ಕಂಪ್ಲೀಟ್ ಟ್ರ್ಯಾಕಿಂಗ್ ಇಟ್ಕೊಂಡಿರ್ಬೇಕು. ಫಾರ್ ದ ನೆಕ್ಸ್ಟ್ 3-4 ಮಂತ್ಸ್ ಒಂದು ಕೊಟ್ಟ 60,000-70,000 ವ್ಯಾಕ್ಸಿನ್ಸ್ ನ ವಿ ಹ್ಯಾವ್ ಟು ಕೀಪ್ ಎ ಟ್ರ್ಯಾಕ್. ದಟ್ ಗಿವ್ಸ್ ದ ರಿಯಲ್ ಪಿಕ್ಚರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಯಾಕಂದ್ರೆ ದಿಸ್ ಇಸ್ ಅ ಸ್ಮಾಲ್ ಪ್ರಾಬ್ಲಮ್ ವಿತ್ ಎವ್ರಿ ಮೆಡಿಸಿನ್ ವಿಚ್ ಕಮ್ಸ್. ಏನಾಗುತ್ತೆ ಅಂದ್ರೆ, ವೆನ್ ವಿ ಡೂ ಎ ಕ್ಲಿನಿಕಲ್ ಟ್ರಯಲ್, ಇಟ್ ಈಸ್ ಎ ವೆರಿ ಕಂಟ್ರೋಲ್ಡ್ ಪಾಪ್ಯುಲೇಷನ್. ವೆನ್ ಯು ಗೋ ಟು ಎ ರಿಯಲ್ ವರ್ಲ್ಡ್, ಇಟ್ ಈಸ್ ಅನ್ ಅನ್ಕಂಟ್ರೋಲ್ಡ್ ಪಾಪ್ಯುಲೇಷನ್. ಯಾಕಂದ್ರೆ ನಮ್ಗೆ ಅಲ್ಲಿ ಏನು ಇದಿರಬಾರ್ದು, ಇದಿರಬೇಕು ಅದು ಯಾವ್ದು ಇರಲ್ಲ. ಯಾಕಂದ್ರೆ ಒಬ್ಬ ನಡ್ಕೊಂಡು ಬಂದ್ಮೇಲೆ ವ್ಯಾಕ್ಸಿನ್ ಕೊಡಿ ಡಾಕ್ಟರ್ ಅಂದ್ಮೇಲೆ ವ್ಯಾಕ್ಸಿನ್ ಕೊಡಬೇಕು, ಎರಡೇ ಕ್ವಶನ್. ಸೊ ಆ ಒಂದು ಪರಿಸ್ಥಿತಿನಲ್ಲಿ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಆದ್ರಿಂದ ಇದು ಆಕ್ಸಿಲರೇಟೆಡ್ ಪ್ರೋಸೆಸ್ ಇರೋದ್ರಿಂದ ನನ್ನ ಅಡ್ವೈಸ್ ಆಸ್ ಎನ್ ಎಕ್ಸ್ಪರ್ಟ್ ಇನ್ ದೀಸ್ ಕ್ಲಿನಿಕಲ್ ಫೀಲ್ಡ್, we should go for a regulated phase 4 study for a short period, maybe 3 months, maybe 6 months. That should be the real test challenge actually. Madam, ಡಾಕ್ಟರ್ ಹೇಳಿದಂತ ಮಾತ್ರ ಕೇಳಿದ್ರಿ, ಏನು? ಹೌದೌದು, ಫೇಸ್ 4 ಟ್ರಯಲ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಫೇಸ್ 4 ಟ್ರಯಲ್ ಅಂದ್ರೆ ಯಾವುದೇ ಒಂದು ವ್ಯಾಕ್ಸಿನ್ ಆಗಲಿ ಡ್ರಗ್ಸ್ ಆಗಲಿ ಮಾರುಕಟ್ಟೆಗೆ ಬಂದಾದ್ಮೇಲೆ ಜನಸಾಮಾನ್ಯರಿಗೆ ರೀಚ್ ಆದ್ಮೇಲೆ
ಅದೇನು ರಿಯಾಕ್ಷನ್ ಕೊಡ್ತಿದೆ ಅನ್ನೋದು ರಿಯಲ್ ಡೇಟಾ ಸಿಗದೆ ಫೇಸ್ 4 ಸ್ಟಡಿಯಲ್ಲಿ. ಫೇಸ್ 3 ಸ್ಟಡಿ, ಫೇಸ್ 2 ಸ್ಟಡಿ ಇಷ್ಟು ನಂಬರ್ ಆಫ್ ಜನಗಳಲ್ಲಿ, ಇಷ್ಟು ನಂಬರ್ ಆಫ್ ವೃದ್ಧರಲ್ಲಿ, ಇಷ್ಟು ಜನ ನಾರ್ಮಲ್ ಹೆಲ್ತಿ ವಾಲಂಟಿಯರ್ಸ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಇರುತ್ತೆ. ಒಬ್ಬೊಬ್ರು ಬಾಡಿನಲ್ಲಿ ಒಂದೊಂದ್ ತರ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಬ್ರು ಟೆಟಾನಸ್ ವ್ಯಾಕ್ಸಿನ್ ಮಾಡಿದ್ರು ಮುಂಚೆ, ತುಂಬಾ ಜನಕ್ಕೆ ಅನಫಿಲಿಟಿಕ್ ಎಫೆಕ್ಟ್ ಅಂದ್ರೆ ಸ್ಟ್ರೋಕ್ ಆಗೋದು, ಪಿಟ್ಸ್ ಬರ್ನಂಗ್ ಆಗೋದು, ಈ ತರ ಎಫೆಕ್ಟ್ಸ್ ಶುರುವಾಯ್ತು ಕೆಲವೊಂದು ಟೆಟನಸ್ ವ್ಯಾಕ್ಸಿನ್ ಬಂದಾಗ. ನಾವು ಅದನ್ನ ಜನಸಾಮಾನ್ಯರು ಸಿಕ್ಕಾಗ, ಆ ಡೇಟಾ ಸಿಕ್ಕಾದ್ಮೇಲೆ ನಮಗೆ ರಿಯಲ್ ಆಗಿ ಆ ವ್ಯಾಕ್ಸಿನ್ ಏನು ಸೀರಿಯಸ್ ಆಗಿ ಏನಾದ್ರು ಅಡ್ವರ್ಸ್ ಎಫೆಕ್ಟ್ ಆಗ್ತಿದ್ಯಾ ಅಂತ ನೋಡ್ಬೇಕು. ಇವಾಗ ರೀಸೆಂಟ್ಲಿ ಭಾರತ್ ಬಯೋಟೆಕ್ ಇತ್ತಲ್ಲ, ಅದ್ರದ್ದು ಒಂದು ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ರಿಪೋರ್ಟ್ ಆಗಿತ್ತು. ಆ ಪೇಷಂಟ್ನ ಹಾಸ್ಪಿಟಲೈಸ್ ಮಾಡಿದ್ರು. ಆಮೇಲೆ ಆ ಕಂಪ್ನಿಯವ್ರು ಏನು ಜಸ್ಟಿಫಿಕೇಶನ್ ಕೊಟ್ಟರು ಅಂದರೆ, ಇದು ವ್ಯಾಕ್ಸಿನ್ ಇಂದ ಆಗಿಲ್ಲ, ಬೇರೆ ಏನೋ ಆಗಿದೆ ಅನ್ನೋ ಜಸ್ಟಿಫಿಕೇಶನ್ ಕೊಟ್ಟು ಆ ಇಶ್ಯೂನ ಇದು ಮಾಡಿದ್ರು. ಸೊ ಈ ತರ ತುಂಬಾ ಜನಕ್ಕೆ ರೀಚ್ ಆದ್ಮೇಲೆ ಯಾವ ತರ ಎಫೆಕ್ಟ್ ಬರುತ್ತೆ ಅಂತ ನೋಡಿ ಕನ್ಕ್ಲೂಡ್ ಮಾಡಬೇಕು. ಫೇಸ್ 4 ಸ್ಟಡಿ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ನಾವು ಇದು ಎಮರ್ಜೆನ್ಸಿ ಸಪ್ಲೈ ಅಂದ್ಬಿಟ್ಟು ಫೇಸ್ 3 ನಲ್ಲೇ ಮುಗಿಸಿ ನಾವು ಮುನ್ನುಗ್ತಾ ಇದೀವಿ ಸಪ್ಲೈ ಮಾಡಕ್ ಜನಕ್ಕೆ. ಬಟ್ ಫೇಸ್ 4 ಸ್ಟಡಿ ಮಾಡಲೇಬೇಕು. ಅಂಡ್ ಈವನ್ ಈ ವ್ಯಾಕ್ಸಿನ್ ಅಲ್ಲೂ ನಾನು ಪ್ರೋಟೋಕಾಲ್ ನೋಡ್ತಾ ಇದ್ದೆ, ಫೈಸರ್ ಅವ್ರದ್ದು ವ್ಯಾಕ್ಸಿನ್ ಪ್ರೋಟೋಕಾಲು, ಅದರಲ್ಲಿ ಫಾಲೋ ಅಪ್ 24th ಮಂತ್ ವರೆಗೂ ಇದೆ. 24th ಮಂತ್ ವರೆಗೂ ಈ ವ್ಯಾಕ್ಸಿನ್ ತಗೊಂಡಿರೋರಿಗೆ ಫಾಲೋ ಅಪ್ ಮಾಡಬೇಕು. ಆ 24th ಮಂತ್ ವರೆಗೂ ನಾವು ಅಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಮನಸ್ಥಿತಿ ಹೆಂಗೆ ಅಂದ್ರೆ, ತಗೊಂಡೋಗಿ ನಿಮ್ಮನ್ನ ಆಸ್ಪತ್ರೆಗೆ ಹಾಕಿದ್ರೆ ನಿಮಗೆ ನೀವು ಸಿಂಪ್ಟಮೆಟಿಕ್ ಅಥವಾ ನಿಮ್ಗೆ ಏನಾದ್ರು ಪಾಸಿಟಿವ್ ಆಯ್ತು ಅಂತ ಅಲ್ಲೇ ಇರಲ್ಲ. ನಾವು ಇನ್ನು 24 ತಿಂಗಳು ಫಾಲೋ ಅಪ್ ಮಾಡುವಂಥದ್ದು ಬಹಳ ಕಷ್ಟ. ಡಾಕ್ಟರ್ ನಿಮ್ಮ ಹತ್ರ ನಾನು ಮಾತಾಡ್ತೀನಿ. ಸುನಿಲ್ ಅವ್ರ ಜೊತೆ ನಾವು ಮಾತಾಡೋಣ, ಇನ್ನಷ್ಟು ಚರ್ಚೆ ಮಾಡ್ತೀವಿ. ಡಾಕ್ಟರ್ ಚಂದ್ರಶೇಖರ್ ಮತ್ತು ಶ್ರೀನಿವಾಸ ಮೂರ್ತಿ ಅವರ ಜೊತೆಗೆ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವೆಲ್ಕಮ್ ವ್ಯಾಕ್ಸಿನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಭಾರತ್ ಬಯೋಟೆಕ್ ನ ಈ ಪ್ರಯೋಗದ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಲ್ಲಿ ಅಂತ ಪ್ರಯೋಗಗಳು, ಜೊತೆಗೆ ಎಷ್ಟು ಲಸಿಕೆಗಳಿಗೆ ಈಗ ಅಲ್ಲಿ ಪ್ರಯತ್ನಗಳಾಗ್ತಾ ಇರೋದು. ಕೊರೋನಾಗೆ ಮೂಗುದಾರ ಹಾಕೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡಲಾಗ್ತದೆ. ಸದ್ಯಕ್ಕೆ ಕೋವ್ಯಾಕ್ಸಿನ್ ಮೂರನೇ ಹಂತದ ಪ್ರಯೋಗದಲ್ಲಿದೆ. ಕೋವ್ಯಾಕ್ಸಿನ್ ಇನ್ನೂ ಕೂಡ ಒಂದು ಅಂತಿಮ ರೂಪುರೇಷೆಗೆ ಬರಬೇಕಾಗಿದೆ. ಅದು ಭಾರತ್ ಬಯೋಟೆಕ್ ನ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಯೋಗದ ಹಂತ ಈಗ 3ನೇ ಹಂತದಲ್ಲಿದೆ. ಕೋವ್ಯಾಕ್ಸಿನ್ ಜೊತೆಗೆ 5 ಲಸಿಕೆಗಳು ವಿವಿಧ ಹಂತದ ಪ್ರಯೋಗದಲ್ಲಿವೆ. ಕೋವ್ಯಾಕ್ಸಿನ್ ಜೊತೆಗೆ ಭಾರತದಲ್ಲಿ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಆರಂಭದಲ್ಲಿ ಲಸಿಕೆ ಲಭ್ಯ ಅಂತಿದೆ. ಆದರೆ ಕೋವ್ಯಾಕ್ಸಿನ್ ಅದು ಇನ್ನೂ ಸ್ವಲ್ಪ ಸಮಯ ಹೆಚ್ಚಾಗಿ ಹೋಗಬಹುದು. ಆಸ್ಟ್ರಾಜೆನಿಕಾ ಲಸಿಕೆಯನ್ನ ಸದ್ಯಕ್ಕೆ ಭಾರತದಲ್ಲೂ ಕೂಡ ಉತ್ಪಾದಿಸಲು ಪ್ಲಾನ್ ಆಗ್ತಾ ಇದೆ. ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿಯಿಂದ ಉತ್ಪಾದನೆ. ಅಲ್ಲಿ ಕೋವ್ಯಾಕ್ಸಿನ್ ಜೊತೆಗೆ ಆಸ್ಟ್ರಾಜೆನಿಕಾ ಈಗ ಅಭಿವೃದ್ಧಿಪಡಿಸಿರುವಂತಹ ಲಸಿಕೆಯನ್ನು ಕೂಡ ಉತ್ಪಾದಿಸುವಂಥದ್ದು. ಭಾರತಕ್ಕೆ ಮೊದಲು ಇದು ನೀಡಲಿದೆ. ಕೊರೋನಾಗೆ ಮುಗುದಾರ ಹಾಕೋದಕ್ಕೆ ಸಾಕಷ್ಟು ಸರ್ಕಸ್ ಆಗ್ತಾ ಇದೆ. 3ನೇ ಹಂತದಲ್ಲಿ ಕೋವ್ಯಾಕ್ಸಿನ್ ನ ಪ್ರಯೋಗ ನಡೀತಾ ಇರೋದು. 3ನೇ ಹಂತದ ಪ್ರಯೋಗದಲ್ಲಿದೆ ಕೋವ್ಯಾಕ್ಸಿನ್. ಹಾಗಾಗಿ ಎಲ್ಲಾ ರಾಷ್ಟ್ರಗಳು ಕೂಡ ಒಂದು ರೀತಿಯಾಗಿ ರೇಸ್ನಲ್ಲಿವೆ. ನಾವು ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಡಾಕ್ಟರ್ ಸುನಿಲ್ ಅವ್ರನ್ನ ಕೇಳೋದಾದ್ರೆ, ಈಗ ಬಹಳ ಇದು ಏನಂತಂದ್ರೆ ಮ್ಯಾನೇಜ್ ಮಾಡೋದು, ಒಮ್ಮೆ ವ್ಯಾಕ್ಸಿನ್ ಬಂದ ನಂತರ ಅದನ್ನ ಯಾವ ರೀತಿಯಾಗಿ ಸಪ್ಲೈ ಮಾಡೋದು ಹೇಗೆ ಅಂತ. ಈ ಟೆಂಪರೇಚರ್ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಏನ್ ಬದಲಾವಣೆ ಆಗ್ಬೋದು ಅಂತಂದ್ರೆ, ಈ ವ್ಯಾಕ್ಸಿನ್ ಏನಿದೆ ಅದರ ಕ್ವಾಲಿಟಿ ಡಿಕ್ರೀಸ್ ಆಗುತ್ತಾ, ಏನಾಗುತ್ತೆ ಈ ಟೆಂಪರೇಚರ್ ಮೇಂಟೈನ್ ಮಾಡದೆ ಹೋದ್ರೆ? ಹೌದು, ಇದು ಟೆಂಪ್ರೇಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪೋಲಿಯೋ ವ್ಯಾಕ್ಸಿನ್ ಇರ್ಬೋದು, ಯಾವುದೇ ವ್ಯಾಕ್ಸಿನ್ ಇರ್ಬೋದು. ಈವನ್ ನಾವು ಈಗ ಆಸ್ಟ್ರಾಜೆನೆಕಾದ ಏನು ಹೇಳ್ತಾ ಇದೀವಿ 2 to 8 degrees ಅಂತ ಹೇಳ್ತೀವಿ. ಬಟ್ ಯಾವುದೇ ಒಂದು 2 to 8 degrees ಕನ್ಸಿಸ್ಟೆಂಟ್ ಆಗಿರಬೇಕು. ಕರೆಂಟ್ ಹೋದರೆ ನಮ್ಮ ದೇಶದಲ್ಲಿ ಕರೆಂಟ್ ಅನ್ನೋದು ಒಂದು ಬಿಗ್ ಪ್ರಾಬ್ಲಮ್. ಸೊ ಕರೆಂಟ್ ಹೋದಾಗ ಯಾವ ತರ ಅವರು ಸ್ಟೋರೇಜ್ ಮಾಡ್ತಾರೆ, ಅದ್ರ ಜೊತೆ ಅವಾಗ ಬರೀ ಆರೋಗ್ಯ ಸೆಕ್ಟರ್ ಅಲ್ಲ, ಬೆಸ್ಕಾಮ್ ಅಥವಾ ಅವರು ಕೂಡ ಅದು ಸಹಾಯ ಕೊಡಬೇಕಾಗುತ್ತೆ. ಎಲ್ಲೆಲ್ಲಿ ವ್ಯಾಕ್ಸಿನ್ ಸ್ಟೋರೇಜ್ ಇಟ್ಟಿರ್ತಾರೆ ಆ ಒಂದು ಹಂತದಲ್ಲಿ ಯಾವುದೇ ಕಾರಣಕ್ಕೆ ಕರೆಂಟ್ ಹೋಗಬಾರ್ದು ಅಥವಾ ಆ ಥರ ಎನ್ಶೂರ್ ಮಾಡಬೇಕಾಗುತ್ತೆ. ಎರಡನೇದು, ನೀವು ಹೇಳ್ದಂಗೆ ಒಂದ್ಸಲ ಕರೆಂಟ್ ಹೋಯ್ತು ಅಥವಾ ಏನಾದರೂ ಆಯಿತು ಅಂದರೆ, ಸ್ಟೋರೇಜ್ ಸರಿಗಾಗಿಲ್ಲ ಆಗಿಲ್ಲ ಅಂದರೆ, ದ ಪೊಟೆನ್ಸಿ ಮತ್ತು ಎಫಿಕಸಿ ಆಫ್ ದ ವ್ಯಾಕ್ಸಿನ್ ವಿಲ್ ಕಮ್ ಡೌನ್. ಅದನ್ನು ನಾವೇನು ಹೇಳ್ತೀವಿ, ಅದು ಎಫೆಕ್ಟ್ ಏನಿರುತ್ತೆ ಅದು ನಮಗೆ ಅನಿಸಿರೋಂಥ ಎಫೆಕ್ಟ್ ಸಿಗೋದಿಲ್ಲ. ಹಂಗಾಗಿ ಸ್ಟೋರೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ವ್ಯಾಕ್ಸಿನಲ್ಲಿ ಸ್ಟೋರೇಜ್ ಇರಲಿಲ್ಲ ಅಂದರೆ, ಸೊ ಅದು ಏನಿದೆ ಆವಾಗ ವ್ಯಾಕ್ಸಿನ್ ಕೊಟ್ಟರೆ ನಮಗೆ ಅದೇನು ಡಿಸೈರ್ಡ್ ಎಫೆಕ್ಟ್ ಏನಿದೆ, ಇಮ್ಯುನಿಟಿ ಏನಿದೆ ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸ್ಟೋರೇಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು, ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಚರ್ಚೆಯಲ್ಲಿ ನೋಡ್ತಾ ಹೋದಾಗ ಇದು ವ್ಯಾಕ್ಸಿನ್ಸ್ನ ಕೊಡ್ಲಿಕ್ಕೆ ಹೆಂಗೆ ಸಿದ್ಧತೆ ಮಾಡ್ಕೊಂಡಿದೆ ಅಂತ ಸರ್ಕಾರದ ಮಟ್ಟಿಗೆ ನೋಡ್ತಾ ಹೋದರೆ, ನನಗೆ ಗೊತ್ತಿರೋಂಗೆ ಆಲ್ರೆಡಿ ಎಲ್ಲ ಕಡೆ ಹೆಲ್ತ್ ವರ್ಕರ್ಸ್ದು ಡೇಟಾಗಳನ್ನ ತೊಗೊಂಡ್ಬಿಟ್ಟು
ಮಾಡ್ಬಿಟ್ಟು ಡೇಟಾ ತಗೊಂಡು ಸರ್ಕಾರಕ್ಕೆ ಆಲ್ರೆಡಿ ಸಿಕ್ಕಿದೆ. ಹೆಲ್ತ್ ವರ್ಕರ್ ಪ್ರೈಮರಿ ಲೆವೆಲಲ್ಲಿ ಏನಿದೆ ಅವರಿಂದ ಹೆಲ್ತ್ ಕೇರ್ ವರ್ಕರ್ಸಿಗೆ ಏನಿದೆ ಅನ್ನೋದು ಆ ಒಂದು ಸರ್ಕಾರದ ವತಿಯಿಂದ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ತಾವು ಹೇಳ್ದಂಗೆ ಯಲ್ಲಮ್ಮ ದಾಸಪ್ಪ ಹಾಸ್ಪಿಟ್ಲು ಅಥವಾ ಒಂದು ಕೆಲವೊಂದು ಕಡೆ ಸ್ಟೋರೇಜ್ಗೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರದ ಮಟ್ಟಿಗೆ ಆಗುತ್ತೆ. ಸೊ ಯಾವುದೇ ಒಂದು ಕಾರ್ಯಕ್ರಮ ಬರೀ ಸರ್ಕಾರದಿಂದ ಮಾಡ್ಲಿಕ್ಕೆ ಆಗಲ್ಲ, ನಮ್ದು ಕೂಡ ಅದ್ರದ್ದು ಸಹಯೋಗ ಇರಬೇಕಾಗುತ್ತೆ. ಆಮೇಲೆ ಎರಡನೇದು ಇದು ನೋಡ್ತಾ ಹೋದಾಗ ಹಂತ ಹಂತವಾಗಿ ಕೊಡಬೇಕಾಗುತ್ತೆ. ಈ ವ್ಯಾಕ್ಸಿನ್ ಒಂದ್ಸಲ ಹೆಲ್ತ್ ಕೇರ್ ವರ್ಕರಿಗೆ ಕೊಟ್ಟಾಗ ಅದರಿಂದ ಕೆಲವೊಂದು ನಾವು ನೀತಿ ಪಾಠಗಳನ್ನ ಕಲಿತೀವಿ. ಲೆಸನ್ಸ್ ಲರ್ನ್ಡ್, ವಾಟ್ ಲೆಸನ್ಸ್ ವಿ ಹ್ಯಾವ್ ಲರ್ನ್ಡ್. ಆಲ್ರೆಡಿ ಮೇಡಮ್ ಅವ್ರು ಹೇಳ್ತಾ ಇದ್ರು, ಡಾಕ್ಟರ್ ದಿವ್ಯಾ ಅವರು ಅಥವಾ ಬೇರೆ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು, ಇದು ವ್ಯಾಕ್ಸಿನ್ ಕೊಟ್ಟ ಮೇಲೆ ಅಡ್ಡ ಪರಿಣಾಮ ಆದರೆ ಏನಾಗುತ್ತೆ ಅಂತ. ಯಾವುದೇ ವ್ಯಾಕ್ಸಿನ್ಗೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಅಂತ ಹೇಳ್ತೀವಿ. ವ್ಯಾಕ್ಸಿನ್ ಕೊಟ್ಟ ಮೇಲೆ 6 ತಿಂಗಳು ಫಾಲೋ ಮಾಡಬೇಕು, 1 ಇಯರ್ 2 ಇಯರ್ಸ್ ಅಂತ. ಆ ಟೈಮಲ್ಲಿ ಏನಾದರೂ ಒಂದು ಅಡ್ಡ ಪರಿಣಾಮ ಆದರೆ ಅಥವಾ ತುಂಬಷ್ಟು ಜನಕ್ಕೆ ಆದರೆ ಅಥವಾ ರಿಯಾಕ್ಷನ್ಸ್ ಆದರೆ, ಸೊ ಅದರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಆ ಟ್ರಯಲ್ಸ್ ಮಾಡಬೇಕಾದ್ರೆ ಇಂಥವ್ರನ್ನೇ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಸಾಧ್ಯತೆ ಇರುತ್ತೆ. ಅವ್ರಿಗೆ ಯಾವುದು ತೊಂದರೆ ಇರೋದಿಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡಿರ್ತೀವಿ ಸಬ್ಜೆಕ್ಟ್ಸ್ನ. ಬಟ್ ಇದು ಜನಸಾಮಾನ್ಯರಿಗೆ ಹೋಗ್ತಾ ಹೋದಾಗ ಆ ಒಂದು ಮ್ಯಾಟರ್ ನಮ್ಮ ಕೈಲಿ ಇರೋದಿಲ್ಲ. ಸೊ ರಿಯಾಕ್ಷನ್ಸ್ ಆದಾಗ ಏನು ಮಾಡಬೇಕು, ಇದರಿಂದ ನಾವು ಹಂತ ಹಂತವಾಗಿ ನೋಡ್ಕೊಂಡು ಅದರಿಂದ ಪಾಠಗಳನ್ನ ಕಲ್ತ್ಬಿಟ್ಟು ಮತ್ತೆ ಅದರಿಂದ ಮುಂದುವರಿಬೇಕಾಗುತ್ತೆ. ಸೊ ಮೊದಲನೇ ಹಂತದಲ್ಲಿ ಆಗ ನೋಡ್ತಾ ಹೋದಾಗ ಹೆಲ್ತ್ ಕೇರ್ ವರ್ಕರ್ಸಿಗೆ ಕೊಡ್ಬೋದು, ಯಾಕಂದ್ರೆ ಎಲ್ಲರಿಗೂ ಮಾಹಿತಿ ಇರುತ್ತೆ. ಈಗ ಆಲ್ರೆಡಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರು ಹೇಳ್ತಿದ್ರು 2ನೇ ಸಲ ಬರೋ, ಡಾಕ್ಟರ್ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು 2ನೇ ಸಲ ಬರೋದು ಅದೆಲ್ಲ ಕಷ್ಟ ಆಗುತ್ತೆ. ಬಟ್ ಇನಿಷಿಯಲ್ ಫೇಸ್ ಅಲ್ಲಿ ಇದನ್ನ ಓವರ್ಕಮ್ ಮಾಡಬಹುದು. ಬಟ್ ಲೇಟರ್ ಫೇಸ್ ಅಲ್ಲಿ ತುಂಬಾ ಚಾಲೆಂಜಿಂಗ್ ವಿಷಯ. ಎಸ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರನ್ನ ಕೇಳೋದಾದ್ರೆ ಫೇಸ್ಗಳ ವಿಚಾರವಾಗಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಎಕ್ಸಾಕ್ಟ್ಲಿ ಒಂದು ಕ್ಲಾರಿಟಿ ಕೊಡೋದಾದ್ರೆ ಬೇರೆ ಬೇರೆ ಫೇಸ್ಗಳಲ್ಲಿ ಟ್ರಯಲ್ಗಳು ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಹೇಗೆ ಡಾಕ್ಟರ್? ಸರ್, ಮೊದಲನೇದಾಗಿ ಈ ಫೇಸ್ ವೈಸ್ ಟ್ರಯಲ್ಸ್ ಬಗ್ಗೆ ಒಂದು ಸಣ್ಣ ವಿಚಾರ. ಫೇಸ್ 1, 2, 3 ಅಂತ ಏನ್ ಹೇಳ್ತೇವೆ ಅದನ್ನ ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ಸ್ ಅಂತ ಕರೀತೇವೆ. ಓಕೆ. ಫೇಸ್ 4 ಅಂತ ಏನ್ ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ ಅದು ಮಾರ್ಕೆಟ್ ಬಂದ ಮೇಲೆ ಮಾಡುವಂತ ಸ್ಟಡಿ. ಈಗ ನಿಮ್ಮ ಇನ್ಸುಲಿನ್ ಉದಾಹರಣೆಗೆ ಮಾರ್ಕೆಟ್ ಅಲ್ಲಿ ಇದೆ, ಅದ್ರ ಬಗ್ಗೆ ನಾವು ಒಂದು ಸ್ಟಡಿ ಮಾಡ್ತೇವೆ, ಅದು ಫೇಸ್ 4 ಅಂತ ಹೇಳ್ತೇವೆ. ಬಟ್ ಮಾರ್ಕೆಟ್ ಬರ್ಲಿಕ್ಕೆ ನಮಗೆ ಫೇಸ್ 3 ಸ್ಟಡಿ ಸೇಫ್ಟಿ ಎಫಿಕಸಿ ಡೇಟಾ ಬಹಳ ಮುಖ್ಯವಾಗ್ತದೆ. ಸೊ ಫೇಸ್ 3 ಪಾಸ್ ಆಯ್ತು ಅಂತ ಹೇಳಿದ್ರೆ ಅದು 99% ಸೇಫ್ ಅಂತ. ಇದು ಜನಕ್ಕೆ ಗಾಬರಿ ಹುಟ್ಟಿಸುವಂತ ಸಂಗತಿ ಅಲ್ಲ. ಬಂದ ಮೇಲೆ ನಾವು ಸ್ಟಡಿ ಮಾಡೋದು ಬೇರೆ. ಈಗ ಇನ್ಸುಲಿನ್ 100 ವರ್ಷದಿಂದ ಇದೆ ನಮ್ಮ ಇದರಲ್ಲಿ ಟ್ರೀಟ್ಮೆಂಟ್ ಇದರಲ್ಲಿ. ಬಟ್ ಇವತ್ತು ನಾವು ಅದ್ರ ಬಗ್ಗೆ ಸ್ಟಡೀಸ್ ಹೊಸದ್ ಮಾಡ್ತಾ ಇರ್ತೀವಿ. ಅದ್ರ ಅರ್ಥ ಅದು ಹೊರಟೋಯ್ತು ಅಂತಲ್ಲ. ಸೊ ಯಾರು ಗಾಬರಿ ಆಗ್ಬೇಡಿ. ಫೇಸ್ 3 ಪಾಸ್ ಆದ್ರೆ ದಯವಿಟ್ಟು ಇದು ಸೇಫ್ ಅಂತ, ನಂಬರ್ 1. ನಂಬರ್ 2, ಸೇಫ್ಟಿ ಡೇಟಾ ಅನಾಲಿಸಿಸ್ ಮಾಡದೆ ಯಾರು ಅಪ್ರೂವಲ್ ಕೊಡ್ತಾ ಇಲ್ಲ. ನಾವು ಯಾವ್ದೇ ರೀತಿಯಲ್ಲಿ ಅರ್ಜೆನ್ಸಿ ಮಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಅಪ್ರೂವಲ್ ಸ್ಟೇಟಸ್ ಮಾತ್ರ ಬೇಗ ಮಾಡ್ತಾ ಇದೀವಿ. ಅಂದ್ರೆ ಒಂದು ಬಾಡಿ, ಈಗ DCGA ಅಥವಾ USFDA ಅಂತ ಏನ್ ಹೇಳ್ತೇವೆ, ನಮ್ಮ ಡೇಟಾನ ಅವರಿಗೆ ಸಬ್ಮಿಟ್ ಮಾಡಿದಾಗ ಅವರು ಸಾಮಾನ್ಯವಾಗಿ 2 ರಿಂದ 3 ತಿಂಗಳು ತಗೊಳ್ತಾರೆ. ಇಲ್ಲಿ ಆ ರೀತಿ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಅವ್ರು 2-3 ದಿವಸದಲ್ಲೇ ಅಪ್ರೂವಲ್ ಕೊಡ್ತಾರೆ ಅಷ್ಟೇ. ಎಕ್ಸ್ಪಿಡೇಟೆಡ್ ರಿವ್ಯೂ ಅಂತ ಕರಿತೇವೆ ಇದಕ್ಕೆ. ಈ ಎಕ್ಸ್ಪಿಡೇಟೆಡ್ ರಿವ್ಯೂ ಇಸ್ ಓನ್ಲಿ ಫಾರ್ ದ ರಿವ್ಯೂ ಬೈ ದ ರೆಗ್ಯುಲೇಟರಿ ಬಾಡೀಸ್, ನಾಟ್ ಫಾರ್ ದ ಟ್ರಯಲ್ಸ್. ಈಗ 2 ಇಂಜೆಕ್ಷನ್ ತಗೋಬೇಕು 1 ತಿಂಗಳ ದೂರದಲ್ಲಿ, ಇವತ್ತೊಂದು ತಗೊಂಡ್ರೆ ಇನ್ನೊಂದು ತಿಂಗಳು ಇನ್ನೊಂದು ತಗೊಂಡು ಅವರು ಮಿನಿಮಮ್ 2 ತಿಂಗಳು ಫಾಲೋ ಅಪ್ ಆದ್ಮೇಲೆ ಸ್ಟಡಿ ಕಂಪ್ಲೀಟೆಡ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ನೀವು ಯಾರು ಗಾಬರಿ ಆಗ್ಬೇಕಾಗಿಲ್ಲ. ಇದು ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ರೆ ಫೇಸ್ 3 ಸಾಕು ನಮಗೆ, ಫೇಸ್ 4 ಬೇಕಾಗಿಲ್ಲ. ಫೇಸ್ 4 ಇನ್ನು 100 ವರ್ಷಕ್ಕೆ ನಡೆಯುತ್ತೆ, ಅದು ಬೇರೆ ವಿಚಾರ. ಸೊ ಫೇಸ್ 3 ಬಂದ ಕೂಡಲೇ ಇಟ್ ಇಸ್ ಸೇಫ್ ಅಂತ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ನೋ ಕನ್ಫ್ಯೂಷನ್ ಆನ್ ದಿಸ್. ಫೇಸ್ 3 ಬಂದ ಕೂಡಲೇ ಇಟ್ ಇಸ್ ಸೇಫ್. ಎರಡನೇದು, ಈ ಇಂಜೆಕ್ಷನ್ ಕೊಡ್ಲಿಕ್ಕೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಮಾಡ್ಕೋತೀವಿ ಅದು. ಆಮೇಲೆ ಟೆಂಪರೇಚರ್, ಈಗ ನೀವು ಆಗ್ಲೇ ಪವರ್ ಕಟ್ ಆಗುತ್ತೆ, ಏನ್ ಮಾಡ್ಬೋದು ಅಂದ್ರೆ ನಾವು ಟೆಂಪರೇಚರ್ ಡಿವಿಯೇಷನ್ ಅಂತ ತಗೋತೀವಿ. ಈಚ್ ಪ್ರಾಡಕ್ಟ್ ಗೆ ಇಷ್ಟು ಹೊತ್ತು ಆ ಟೆಂಪರೇಚರ್, ಈಗ ಫ್ರಿಡ್ಜ್ ಆಫ್ ಆದ ಕೂಡಲೇ ಅದು ಟೆಂಪರೇಚರ್ 0 ಆಗಲ್ಲ, 2 to 8 ಡಿಗ್ರೀಸ್. ಉದಾಹರಣೆಗೆ ಅರ್ಧ ಗಂಟೆ ಹೊತ್ತು ಪವರ್ ಕಟ್ ಆದ್ರೆ ಆ ಬ್ಯಾಚ್ ವ್ಯಾಕ್ಸಿನ್ ಒಳಗಡೆ ಏನ್ ಇಟ್ಟಿರ್ತೀವಿ ನಾವು ಸ್ಟೋರೇಜ್ ಅನ್ನ ಯೂಸ್ ಮಾಡ್ಕೋಬಹುದು. ಅರ್ಧ ಗಂಟೆ ಮೇಲ್ ದಾಟಿದ್ರೆ ಟೆಂಪರೇಚರ್ ಡಿವಿಯೇಷನ್ ಅಂತ ಎಂಟೈರ್ ಬ್ಯಾಚ್ ಅನ್ನ ನಾವು ಡಿಸ್ಕಾರ್ಡ್ ಮಾಡ್ಬೇಕು. ಇದು ನಾವು ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಮಾಡ್ತೇವೆ. ಈಗ ಪ್ರಸ್ತುತವಾಗಿ ಅದನ್ನ ಮಾಡೇ ಮಾಡ್ತೀವಿ. ಈ ಕಮ್ಯುನಿಟಿಗೆ ಹೋದಾಗ ಏನಾಗುತ್ತೆ, ಈ ಹಳ್ಳಿಗಳ ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ತರ ಯಾರು ಟೆಂಪರೇಚರ್ ನ ಮಾನಿಟರ್ ಮಾಡದೇ ಇದ್ರೆ ನಾವು ಅವ್ರಿಗೆ ಕೊಟ್ರು ಅದು ಆಂಟಿಬಾಡೀಸ್ ಉತ್ಪತ್ತಿ ಆಗದೆ ಇರ್ಬೋದು. ಸೊ ಹಾಗಾಗಿ ಆ ಟೆಂಪರೇಚರ್ ಡಿವಿಯೇಷನ್ ಅಂತ ಚಾರ್ಟ್ ಇರುತ್ತೆ, ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಬ್ಬ ಮೆಡಿಕಲ್ ಆಫೀಸರ್ ಅಂತ ನೇಮಿಸ್ತಾರೆ. ಅದನ್ನ ನಾವು ಖಂಡಿತವಾಗ್ಲೂ ಕೋಲ್ಡ್ ಚೈನ್ ಫಾಲೋ ಮಾಡ್ಬೇಕು. ಇಟ್ ಅಪ್ಲೈಸ್ ಟು ಇವನ್ ನಮ್ಮ ಪೋಲಿಯೋ ವ್ಯಾಕ್ಸಿನ್ಗೂ. ಆ ಕೋಲ್ಡ್ ಚೈನ್ ಬ್ರೇಕ್ ಆದ್ರೆ ಖಂಡಿತವಾಗ್ಲೂ ಅದು ಎಫಿಕೇಸಿ. ಅದನ್ನ ಡಿಸ್ಕಾರ್ಡ್ ಮಾಡ್ತೇವೆ. ಆ ಡಿಸ್ಕಾರ್ಡ್ ಮಾಡೋದು ಎಷ್ಟರ ಮಟ್ಟಿಗೆ ಅನ್ನೋದನ್ನ ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಸಮನ್ವಯದ ಕೊರತೆ ಅಂತ ಏನ್ ಹೇಳ್ತೇವೆ. ಬೇರೆ ಈ BBMP ಮತ್ತೆ KEB, ಬೆಸ್ಕಾಂ ಇಂಥವ್ರದ ಸಮನ್ವಯದ ಕೊರತೆ ಇರಬಾರ್ದು.
ಅಷ್ಟೇ. Okay, ಅದರ್ವೈಸ್ doctor. ಇಂಜೆಕ್ಷನ್ಸ್ ಸೇಫ್ ಅನ್ನೋದು 100% ಪ್ರೂಫ್ ಆಗುತ್ತೆ ಫೇಸ್ 3 ಪಾಸ್ ಆಗುತ್ತೆ. ಡಾಕ್ಟರ್ ಸುನಿಲ್ ಅವರು ಒಂದು ಮಾತು ಹೇಳಿದ್ರು, ಏನು ಅಂತಂದ್ರೆ Yes, sir. ಈ ಹಂತದ ಪರೀಕ್ಷೆಗಳು ನಡೆದಂತ ಸಂದರ್ಭದಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಬೇಕಾದಂತವ್ರನ್ನ ಆಯ್ಕೆ ಮಾಡ್ಕೊಂಡು ಬಹಳ ಸದೃಢವಾಗಿರುವಂತವ್ರು, ಯಾವುದೇ ರೋಗ ಬಾಧೆ ಇಲ್ದಿರುವಂತವ್ರು ಅವ್ರ ಮೇಲೆ ಪ್ರಯೋಗ ಮಾಡಿ ನಾವು ಜೈ ಅಂದ್ಬಿಟ್ರೆ ನಾಳೆ ಏನಾದ್ರು ಕೋಮಾರ್ಬಿಡಿಟಿ ಕೇಸ್ಗಳಿರುವಂತವ್ರಿಗೆ ಕೊಟ್ಟು ಎಡವಟ್ಟುಗಳಾದ್ರೆ ಇದು ತಪ್ಪು ಮಾಹಿತಿ. ಇದನ್ನ ಸ್ಟಡೀಸ್ ನಾವು ಮಲ್ಟಿ ನ್ಯಾಷನಲ್ ಮಲ್ಟಿ ಸೆಂಟ್ರಿಕ್ ಅಂತ ಕರೀತೇವೆ. ಎಕ್ಸಾಂಪಲ್ ಆಕ್ಸ್ಫರ್ಡ್ 6 ದೇಶಗಳಲ್ಲಿ ನಡೀತದೆ. ಅಂದ್ರೆ 6 ದೇಶಗಳ ಜಿಯೋಗ್ರಫಿಕಲ್ ಅವರವರ ಬಾಡಿಗೆ ಹೇಗೆ ರೆಸ್ಪಾನ್ಸ್ ಆಗುತ್ತೆ ಅಂತ ಬರ್ತದೆ. ಸೊ ಮಲ್ಟಿ ಸೆಂಟ್ರಿಕ್. ಈಗ ಇಂಡಿಯಾ ಅಲ್ಲೇ ಒಂದೇ ಕಡೆ ನಡೆಯಲ್ಲ, 16 ಕಡೆ ನಡೆಯುತ್ತೆ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈ ಎರಡರಲ್ಲೂ ಡಿಫರೆನ್ಸ್ ಇರ್ತದೆ ಆಂಟಿಬಾಡಿ ಪ್ರೊಡಕ್ಷನ್ ಅಲ್ಲಿ. ಸೊ ಹಂಗಾಗಿ ಈ ಸ್ಟಡೀಸ್ ಮಾಡಿದಾಗ ಹಲವಾರು ದೇಶಗಳಲ್ಲಿ ಹಲವಾರು ಸೆಂಟರ್ಸ್ ಅಲ್ಲಿ ಮಾಡ್ತಾರೆ. ಪ್ಲಸ್ ಇನ್ಕ್ಲೂಷನ್ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಅಂತ ಮಾಡ್ತಾರೆ. ಉದಾಹರಣೆಗೆ ಈಗ ಈ ಸ್ಟಡೀಸ್ ಅಲ್ಲಿ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಮಕ್ಕಳನ್ನ 18 ವರ್ಷ ಮೇಲ್ಪಟ್ಟವ್ರು ಮಾತ್ರ ತಗೊಳ್ತಾ ಇದ್ದಾರೆ. ಇನ್ನೊಂದು ಸೆಗ್ಮೆಂಟ್ ಅಲ್ಲಿ 50 ರಿಂದ 65 ವರ್ಷಕ್ಕೆ ಮಾತ್ರ ತಗೊಳ್ತಾ ಇದ್ದಾರೆ. ಸೊ ಈಗ ಈ ವ್ಯಾಕ್ಸಿನ್ ಬಂದ್ರೇನು ಸಹ ಕೊರೋನಾ ವಾರಿಯರ್ಸ್ ಅಂತ ಏನ್ ಹೇಳ್ತೇವೆ ಅವ್ರಿಗೆ ಬಿಟ್ರೆ ನೆಕ್ಸ್ಟ್ ಗ್ರೂಪ್ ಕೊಡೋದು ಡಯಾಬಿಟಿಕ್ಸ್ ಮತ್ತೆ ಏಜ್ ಆದವ್ರಿಗೆ 55-60 ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ವ್ಯಾಕ್ಸಿನ್ ಫಸ್ಟ್ ಹಂತದಲ್ಲಿ ಕೊಡ್ತೇವೆ. ಸೊ ಹಂಗಾಗಿ ಇದು ನಾವು ಸೆಲೆಕ್ಟ್ ಮಾಡಿ ಆರೋಗ್ಯವಂತರನ್ನ ಮಾತ್ರ ತಗೊಳ್ಳಲ್ಲ, ದಯವಿಟ್ಟು ಅದು ನಾವು ಮಾಡುವಂತದ್ದಲ್ಲ. ಈಗ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದೆಯಲ್ಲ ಪ್ರಯೋಗಗಳು, ನೀವ್ ಹೇಳಿದ್ರಿ ಅಲ್ಲಿ ಆ ರೀತಿ ಏನಾದ್ರು ಆಗ್ಬಿಟ್ಟಿದ್ರೆ ಅಥವಾ ಇಲ್ಲಿ ಏನಾದ್ರು ಬಂದು ಸರ್ ಇಲ್ಲ ಅದಕ್ಕೆ ನೋಡಿ ಅಪ್ರೂವಲ್, ರೆಗ್ಯುಲೇಟರಿ ಅಪ್ರೂವಲ್ ಅನ್ನೋದು ಇದನ್ನೆಲ್ಲ ಸ್ಟಡಿ ಮಾಡ್ತಾರೆ. ಮೊದಲು ಪ್ರೋಟೋಕಾಲ್ ಅಂತ ಏನ್ ಡಿಸೈನ್ ಮಾಡ್ತೇವೆ ಅದರಲ್ಲಿ ಯಾರ್ಯಾರ, ಫಾರ್ ಎಕ್ಸಾಂಪಲ್ ಪ್ರೆಗ್ನೆಂಟ್ ಮದರ್ಸ್ ನ ಇನ್ಕ್ಲೂಡ್ ಮಾಡಲ್ಲ, ಮಕ್ಕಳನ್ನ ಇನ್ಕ್ಲೂಡ್ ಮಾಡಲ್ಲ ಸಾಮಾನ್ಯವಾಗಿ ಎಲ್ಲಾ ಟ್ರಯಲ್ಸ್. ಸೊ ಇವೆಲ್ಲ ಎಥಿಕಲ್ ಕಮಿಟಿ ಅಂತ ಇರ್ತದೆ, ರೆಗ್ಯುಲೇಟರಿ USFDA ಅಂತ ಇರ್ತದೆ. ಅವ್ರ ಹತ್ರ ನಾವು ಅಪ್ರೂವಲ್ ತಗೊಂಡು US ಸ್ಟಡಿ ಮಾಡಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸೆಂಟ್ರಲ್ ಮಾಡ್ತೀವಿ ಅಂದ್ರೆ ಇಲ್ಲಿ DCGI ಅಂತಿದೆ, ಅವ್ರ ಅಪ್ರೂವಲ್ ಸಿಕ್ಕದ ಮೇಲೆ ನಾವು ಮಾಡುದು. ಅದ್ರ ಮೇಲೆ ಒಂದು ಎಥಿಕಲ್ ಕಮಿಟಿ ಅಂತ ಇರ್ತದೆ, ಅವ್ರ ಅಪ್ರೂವಲ್ ಇದೆ. ಸರ್ ಇದೆಲ್ಲ ಬಹಳ ಸ್ಕ್ರೂಟಿನೈಸ್ಡ್ ಟ್ರಯಲ್ಸ್, ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅಂದ್ರೆ ಒನ್ ಆಫ್ ದ ಸ್ಟಾಟಿಸ್ಟಿಕಲಿ ವೆರಿ ಹೈ ಸಿಗ್ನಿಫಿಕೆನ್ಸ್ ಇರುವಂತದ್ದು. ಫೇಸ್ 4 ಅಂತ ಆಗ್ಲೇ ಏನ್ ಮಾತಾಡ್ತಿದ್ರು, ರಿಯಲ್ ವರ್ಲ್ಡ್ ಡೇಟಾ, ಅದು ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಆಲ್ರೆಡಿ ಇದೆ. ಉದಾಹರಣೆಗೆ ನಾನು ಆಗ್ಲೇ ಕೊಟ್ಟೆ ಇನ್ಸುಲಿನ್ ಅಂತ. ಆ ಇನ್ಸುಲಿನ್ ಏನೇನ್ ಪರಿಣಾಮ ಬೀಳ್ಬೋದು 10 ವರ್ಷದವ್ರ ಮೇಲೆ, 20 ವರ್ಷದವ್ರ ಮೇಲೆ, 30, ಅದನ್ನ ಒಂದು ಸ್ಟಡಿ ಮಾಡಬಹುದು. ಬಟ್ ಇದು ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕಿದೆ ಆ ಪ್ರಾಡಕ್ಟ್ ಗೆ. ಫೇಸ್ 4 ನಮ್ಗೆ ಈಗ ಬೇಕಾಗಿಲ್ಲ, ನಾವು ಆ ಸಿಚುವೇಶನ್ ಅಲ್ಲಿ ಇಲ್ಲ ಈಗ ಫೇಸ್ 4 ನ ಡಾಟಾ ಕಲೆಕ್ಟ್ ಮಾಡೋಷ್ಟು. ಓಕೆ ಎಸ್ ಡಾಕ್ಟರ್ ಜಿ, ಇನ್ನಷ್ಟು ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಡೇಟಾ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನೊಂದು ತಿಂಗಳಲ್ಲಿ ಈ ಸಂಪೂರ್ಣವಾದಂತಹ ಡೇಟಾ ಕೂಡ ಲಭ್ಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಒಂದಷ್ಟು ಡೇಟಾ ಲಭ್ಯ ಇದೆ ಈ ಪ್ರೋಟೋಕಾಲ್ ಅಲ್ಲಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ದೇಶದಲ್ಲಿ ಲಸಿಕೆ ಪ್ರಯೋಗದ ಡೇಟಾ ಇನ್ನೊಂದು ತಿಂಗಳಲ್ಲಿ ಲಭ್ಯವಾಗುತ್ತೆ. ಭಾರತದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಲಸಿಕೆ ಒಂದೇ ತಿಂಗಳಲ್ಲಿ ಈ ಲಸಿಕೆ ಡೇಟಾ ಲಭ್ಯ ಆಗುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಲಸಿಕೆ ತುರ್ತು ಬಳಕೆ ಬಗ್ಗೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸುವಂತಹ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಂಪನಿ ಒಂದೇ ತಿಂಗಳಲ್ಲಿ ಈ ಲಸಿಕೆಯ ಡೇಟಾ ಲಭ್ಯ ಆಗುತ್ತೆ. ಡಿಸೆಂಬರ್ ಅಂತ್ಯದೊಳಗೆ 10 ಕೋಟಿ ಡೋಸ್ ಬಳಕೆಗೆ ಲಭ್ಯ ಆಗುತ್ತೆ ಅನ್ನೋದು ಕೂಡ. ಡಿಸೆಂಬರ್ ಎಂಡ್ನ ಒಳಗೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ 10 ಕೋಟಿ ಡೋಸ್ ಉತ್ಪಾದನೆ. 2021 ಏಪ್ರಿಲ್ ಅಂತ್ಯದೊಳಗೆ 40 ಕೋಟಿ ಡೋಸ್ ಉತ್ಪಾದನೆ ಗುರಿಯನ್ನ ಹೊಂದಲಾಗಿದೆ. ಏಪ್ರಿಲ್ ವರೆಗೆ ಅಂದ್ರೆ ಮುಂದಿನ ವರ್ಷದ 4ನೇ ತಿಂಗಳು ಡೋಸ್ ಉತ್ಪಾದಿಸುವ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದಷ್ಟು ಪ್ಲಾನ್ ಗಳನ್ನ ಮಾಡಿಕೊಂಡಿದೆ. ಜೊತೆಗೆ 1 ತಿಂಗಳಲ್ಲಿ ಲಸಿಕೆಯ ಡೇಟಾ ಕೂಡ ಲಭ್ಯ ಆಗುತ್ತೆ. ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಕಂಪನಿಯ ಲಸಿಕೆ ಉತ್ಪಾದಿಸುವ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಂದೇ ತಿಂಗಳಲ್ಲಿ ಈ ಸಂಪೂರ್ಣ ಡೇಟಾ ಕೂಡ ಲಭ್ಯವಾಗಲಿದೆ. ನಾವು ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ವಿ. ಯಾವ ರೀತಿಯಾಗಿ ವ್ಯಾಕ್ಸಿನ್ ಬಂದ ನಂತರ ಅದನ್ನ ಅಪ್ಲೈ ಮಾಡೋದು ಅಥವಾ ಜನರಿಗೆ ರೀಚ್ ಆಗುವಂತ ರೀತಿ ಹೇಗೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಇನ್ನು ಡಾಕ್ಟರ್ ದಿವ್ಯಾ ಅವರು ಕೇಳೋದಾದ್ರೆ ನಿಮ್ಮನ್ನ ಬೇರೆ ಬೇರೆ ಫೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಈ ಒಂದು ಲಸಿಕೆ ಸಿಕ್ಕೂಡ್ಲೆ ಒಬ್ಬ ವ್ಯಕ್ತಿಗೆ ಅದನ್ನ ಇಂಜೆಕ್ಟ್ ಮಾಡಿದಾಗ ಅಥವಾ ಅದನ್ನ ಬಳಸಿದಂತ ಸಂದರ್ಭದಲ್ಲಿ ಏನಾಗುತ್ತೆ ಆತನ ದೇಹದಲ್ಲಿ ಅಂತ, ಅಂದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ ಹೇಗೆ ಅಂತ. ಇದ್ರ ಜೊತೆಗೆ ಈಗ ನಾವು ತೋರಿಸ್ತಿದ್ವಿ ಮೇಡಮ್, ಈಗ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಉತ್ಪಾದನೆ ಮಾಡುತ್ತೆ ಅನ್ನುವಂಥದ್ದು. ಬೇರೆ ಬೇರೆ ದೇಶಕ್ಕೂ ಕೂಡ ಸಪ್ಲೈ ಮಾಡುವಂತ ಒಂದು ಯೋಜನೆ ಇರಬಹುದೇನೋ ಅಂತ ಹೇಳಿ ಅಂತ ನಾವು ಹೇಳ್ತಾ ಇದ್ರಿ. ಏನು ಅಂತಂದ್ರೆ ವರ್ಷದ ಎಂಡಿಗೆ ಇದ್ರದ್ದು ಉತ್ಪಾದನೆ ಆಗ್ಬೋದು, ಸಿಗ್ಬೋದು ಅನ್ನುವಂಥದ್ದು. ಆದ್ರೆ ಬಹಳ ಬೇಗ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಬೇಗ ಸಿಗುತ್ತೆ, ಬಟ್ ಎಲ್ಲಾರ್ಗೂ ರೀಚ್ ಆಗಲ್ಲ. ಈಗ 135 ಕೋಟಿ ಜನಸಂಖ್ಯೆ ನಮ್ದು ಏನಿದೆಯೋ ಎಲ್ಲಾರ್ಗೂ ಈ ವರ್ಷನೇ ಇನ್ನು 2 ತಿಂಗಳಲ್ಲಿ 3 ತಿಂಗಳಲ್ಲಿ ಸಿಗುವಂತ ಭರವಸೆ ನನಗಿಲ್ಲ. ಹಂತ ಹಂತವಾಗಿ ಸಿಗುತ್ತೆ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವ್ರು ಕೊಲಾಬರೇಷನ್ ಮಾಡ್ಕೊಂಡಿದ್ದಾರೆ UK ಆಸ್ಟ್ರಾಜೆನಿಕಾ ಮತ್ತೆ ಆಕ್ಸ್ಫರ್ಡ್ ಜೊತೆ.
ಫಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ನಮ್ಗೆ ಎಷ್ಟು ಡೋಸ್ ಕೊಡಲೇಬೇಕು ಅಂತ. ಸೊ ಪ್ರಯಾರಿಟೈಸ್ ಮಾಡಬೇಕಾಗತ್ತೆ, ಅವ್ರಿಗೆ ಇಷ್ಟು ಡೋಸು, ಇಂಡಿಯಾಗೆ ಎಷ್ಟು ಡೋಸು ಅಂತ. ಸೊ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿನೂ ನೋಡಬೇಕಾಗುತ್ತೆ. ಇವಾಗ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರು ಕ್ಲೈಮ್ ಮಾಡೋದೇನು 1.3 ಮಿಲಿಯನ್ ಡೋಸಸ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇದೆ ಇಯರ್ಲಿ ಆನ್ಯುವಲಿ ಅಂತ. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿನೂ ನೋಡ್ಕೋಬೇಕಾಗುತ್ತೆ. ಆಮೇಲೆ ಫೈಸರ್ ಅವ್ರು ಹೇಳ್ತಿದ್ದಂಗೆ ಫೈಸರ್ದು ಪ್ರಾಡಕ್ಟ್ ರೆಡಿ ಇದೆ ಅಂದರೆ ಫೈಸರ್ ಪ್ರಾಡಕ್ಟ್ ಆಗಲೇ 2,500-2,400 ಸಾವಿರ ಅವ್ರು ಹೇಳೋ ಪ್ರಕಾರ ಇಂಡಿಯನ್ ರುಪೀಸಲ್ಲಿ. ಸೀರಮ್ ಇನ್ಸ್ಟಿಟ್ಯೂಟ್ ಏನು ಹೇಳ್ತಿದ್ದಾರೆ $150 ವ್ಯಾಕ್ಸಿನ್ ಅಂತ. ಈ ಪ್ರೈಸಸ್ ಎಲ್ಲ ನೋಡ್ಕೋಬೇಕಾಗತ್ತೆ. ಆಮೇಲೆ ಫೈಸರ್ ಅವ್ರದ್ದು ಟ್ರಯಲ್ಸು ಇಂಡಿಯನ್ ಪಾಪ್ಯುಲೇಷನ್ ಮೇಲೆ ಆಗಿದೆಯಾ, ಅದ್ರ ಡೇಟಾ ಏನು ಅದನ್ನ ರಿವ್ಯೂ ಮಾಡಬೇಕಾಗತ್ತೆ. ಆಸ್ ಡಾಕ್ಟರ್ ಹೇಳ್ತಿದ್ದಂಗೆ ಮಲ್ಟಿ ಸೆಂಟ್ರಿಕ್ ಸ್ಟಡಿ ಮಾಡಿ ಆ ರೆಗ್ಯುಲೇಟರಿ ಏಜೆನ್ಸಿ ಅಲ್ಲಿ ಜನಾಂಗದ ಮೇಲೆ ನಡೆದಿರೋ ಟ್ರಯಲ್ ಡೇಟಾನ ರಿವ್ಯೂ ಮಾಡಿ ಮಾಡಬೇಕಾಗತ್ತೆ. ಇವಾಗ ಫೈಸರ್ ಅವ್ರ ಪ್ರಾಡಕ್ಟ್ ನಮ್ಮ ಮೇಲೆ ಹೆಂಗೆ ವರ್ಕ್ ಆಗಿದೆ, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಹೇಳ್ತಾ ಇದ್ದಾರೆ ಎಫಿಕಸಿ 90% ಎಫಿಕಸಿ ಇದೆ. ಫೈಸರ್ ಅವ್ರ ಪ್ರಾಡಕ್ಟ್ ನಮ್ಮ ಜನಾಂಗದ ಮೇಲೆ ಯಾವ ಥರ ಎಫೆಕ್ಟ್ಸ್ ಇದೆ ಈ DCJ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಏನಿದೆಯಾ ಆ ಬಾಡಿ ರಿವ್ಯೂ ಮಾಡಿ ಹೇಳಬೇಕಾಗತ್ತೆ. ಓಕೆ ಓಕೆ ಈಗ ಭಾರತ್ ಬಯೋಟೆಕ್ದು ನಾವು ಮಾತಾಡ್ತಾ ಇದ್ವಿ ಆಗಲೇ, ಅದು ಯಾವಾಗ ಸಿಗ್ಬೋದು ಅಂತ ನಿರೀಕ್ಷೆ? ಭಾರತ್ ಬಯೋಟೆಕ್ ಫೇಸ್ 3 ಸ್ಟಡಿ ನಡೀತಾ ಇದೆ. ಫೇಸ್ 3 ಸ್ಟಡಿ ಇನ್ನೊಂದು 2-3 ಮಂತ್ಸ್ ಫೇಸ್ 3 ಸ್ಟಡಿ ಮುಗ್ದು ಇನ್ನೊಂದು 5-6 ಮಂತ್ಸ್ ಆಗ್ಬೋದು. ಭಾರತ್ ಬಯೋಟೆಕ್ ನಮ್ಮ ಸ್ವಂತ ಉತ್ಪಾದನೆ ಒನ್ ಅಂಡ್ ಓನ್ಲಿ ಇಂಡಿಜಿನಿಯಸ್ ಇಂಡಿಯಾ ಮೇಡ್ ವ್ಯಾಕ್ಸಿನ್, ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್ ಅಂದ್ರೆ ಭಾರತ್ ಬಯೋಟೆಕ್. ನಾನು ಇದು ಸೀರಮ್ ಇನ್ಸ್ಟಿಟ್ಯೂಟ್ ಏನಿದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಷ್ಟೇ, ದಟ್ ಇಸ್ ನಾಟ್ ಇನ್ವೆಂಟೆಡ್ ಬೈ ಇನ್ ಇಂಡಿಯಾ. ಇಂಡಿಯನ್ ಇನ್ವೆಂಟೆಡ್ ಅಂದ್ರೆ ಕೋವ್ಯಾಕ್ಸಿನ್ ಒಂದೇ. ಹಾಗೆ ನಾನು ಕೇಳ್ತಾ ಇದ್ದೆ, ಈ ವ್ಯಾಕ್ಸಿನ್ ತಗೊಂಡ್ಮೇಲೆ ನಮ್ಮಲ್ಲಿ ಒಂದಿದೆ, ಜ್ವರ ಬಂದ್ರೆ ಒಂದು ಇಂಜೆಕ್ಷನ್ ಹಾಕೊಂಡ್ರೆ ಆಮೇಲೆ ಜ್ವರ ಕಮ್ಮಿ ಆದ್ಮೇಲೆ ನಾವು ತಣ್ಣೀರು ಕುಡಿಯೋದು ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಇದ್ರಲ್ಲಿ ಏನಾದ್ರೂ ಇದೆಯಾ? ಅದಾದ್ಮೇಲೆ ಮಾಸ್ಕ್ ಹಾಕೊಳ್ಳದೆ ಓಡಾಡ್ಬೋದು, ನಾನು ಸಾಮಾಜಿಕ ಅಂತರ ಬೇಡ, ಆ ಥರದ್ದು ಇರುತ್ತೆ ವ್ಯಾಕ್ಸಿನ್ ಸಿಕ್ಮೇಲೆ ಹೇಗಿರ್ಬೇಕು ಅಂತ? ಈ ವ್ಯಾಕ್ಸಿನ್ ತಗೊಂಡ ತಕ್ಷಣ ಕೆಲವರಿಗೆ ಇಮಿಡಿಯೇಟ್ ಆಗಿ ಸೈಡ್ ಎಫೆಕ್ಟ್ಸ್ ಶುರುವಾಗುತ್ತೆ. ಇಮಿಡಿಯೇಟ್ ಅಂದ್ರೆ ಕೆಲವರು ತಲೆ ಸುತ್ತ ಬಿದ್ದೋಳ್ಬೋದು, ಸುಸ್ತಾಗ್ಬೋದು, ಅನಫಿಲಿಟಿಕ್ ಎಫೆಕ್ಟ್, ಅದು ಸೀರಿಯಸ್ ಅಡ್ವೈಸ್, ಈ ತರ ಎಫೆಕ್ಟ್ಸ್ ಆಗ್ಬೋದು. ಇವಾಗ ರೀಸೆಂಟ್ ಆಗಿ ಮೋದಿ ಅವ್ರದ್ದು ಡಿಜಿಟಲ್ ಇಂಡಿಯಾ ಅಂತ ಮಾಡ್ತಾ ಇದ್ದಾರೆ. ಆಸ್ ಪರ್ ದಟ್ ಇವಾಗ ವ್ಯಾಕ್ಸಿನ್ಸ್ನ ಈ ವೋಟಿಂಗ್ ಹೆಂಗ್ ಮಾಡ್ತಾರೋ ಹಂಗೆ ಸ್ಕೂಲ್ಸ್ ಅಲ್ಲಿ ಅಥವಾ ಹಾಸ್ಪಿಟಲ್ಸ್ ಅಲ್ಲಿ ಮಾಡ್ತೀವಿ. ಯಾರಿಗಾರು ಸೀರಿಯಸ್ ಎಫೆಕ್ಟ್ ಆಗುತ್ತೋ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತೀವಿ. ಆ ರೆಕಾರ್ಡ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ತೀವಿ. ದಿಸ್ ಇಸ್ ವಾಟ್ ನಮ್ಮ ಮೋದಿ ಅವರು ಪ್ರಾಮಿಸ್ ಮಾಡ್ತಿರೋ ಫಾಲೋ ಅಪ್ ಡಿಜಿಟಲಿ ಎಲ್ಲ ಡಿಜಿಟಲೈಸ್ ಮಾಡ್ತಾ ಇದೀವಿ. ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್ ಕೂಡ ಯಾರಿಗಾರು ಸೀರಿಯಸ್ ಇವಾಗ ಇವತ್ತು ಫಸ್ಟ್ ಡೋಸ್ ಅಲ್ಲಿ ಈ ತರ ಸೀರಿಯಸ್ ಅಡ್ವರ್ಸ್ ಎಫೆಕ್ಟ್ ಆಯ್ತು, ಆಮೇಲೆ ನೆಕ್ಸ್ಟ್ ಡೋಸ್ ಅಲ್ಲಿ ಏನಾಗುತ್ತೆ, ಈ ತರ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಫಾಲೋ ಅಪ್ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬಟ್ ಲಾಂಗ್ ಟರ್ಮ್ ಸೀರಿಯಸ್ ಎಫೆಕ್ಟ್ ಏನಾಗುತ್ತೆ ಅದು ಜನಗಳೇ ರಿಪೋರ್ಟ್ ಮಾಡಬೇಕಾಗುತ್ತೆ. ಅಲ್ಲಿದ್ದಾಗ ಹೆಲ್ತ್ ಕೇರ್ ವರ್ಕರ್ಸ್ ಇದ್ದಾಗ ಇಮಿಡಿಯೇಟ್ ಎಫೆಕ್ಟ್ ದೇ ಕ್ಯಾನ್ ಅಬ್ಸರ್ವ್. ಬಟ್ ಲಾಂಗ್ ಟರ್ಮ್ 1 ತಿಂಗಳಾದ್ಮೇಲೆ ಏನೋ ಆಗುತ್ತೆ, 2 ತಿಂಗಳಾದ್ಮೇಲೆ ಏನೋ ಆಗುತ್ತೆ, ಅದನ್ನ ಅವರೇ ರಿಪೋರ್ಟ್ ಮಾಡ್ಕೋಬಹುದು. ವ್ಯಾಕ್ಸಿನ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ 2 ಡೋಸ್ ಕಂಪ್ಲೀಟ್ ಆದ್ಮೇಲೆ ಆರಾಮಾಗಿ ಅವರು ಮಾಸ್ಕ್ ಇಲ್ದಂಗೆ ಆರಾಮಾಗಿ ಓಡಾಡ್ಕೊಂಡು ಇರ್ಬೋದು. ಇನ್ನು ಸರ್ ಡಾಕ್ಟರ್ ಸುನಿಲ್ ಅವರೇ, ಈಗ ವ್ಯಾಕ್ಸಿನ್ ಕೊಡುವಂತ ಪ್ರಿಯಾರಿಟಿ ಯಾರಿಗೆ ಕೊಡಬೇಕು ಮೊದಲು ಅನ್ನೋದ್ರ ಬಗ್ಗೆ ಕೂಡ ವರ್ಕರ್ಸ್ಗೆಲ್ಲ ಕೊಡುವಂತದ್ದು ಈಗ ಪ್ರಿಲಿಮಿನರಿ, ಆದ್ರೆ ಅದಾದ ನಂತರ ಸಾಮಾನ್ಯ ಜನರಿಗೆ ಕೊಡಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ನಿಮ್ ಪ್ರಕಾರ ಯಾರಿಗಿರಬೇಕು? ಇಷ್ಟು ಏಜ್ ಮೇಲೆ ಅಂತ ಏಜ್ ಫ್ಯಾಕ್ಟರಿಲಿ ಡಿಪೆಂಡ್ ಆಗುತ್ತೆ ಅಥವಾ ಅವ್ರಿಗಿರುವಂತ ಇದು ಕಾಯಿಲೆಗಳಿರ್ಬೋದು, ಸೋಂಕಿನ ಪ್ರಮಾಣ ಇದಾಗುತ್ತಾ ಅಂತ ಹೇಗೆ? ಸೊ ಬೇಸಿಕಲಿ ಇದು ವ್ಯಾಕ್ಸಿನ್ ನಾವು ನೋಡ್ತಾ ಹೋದಾಗ ಕೊಡಬೇಕಾಗಿರೋಂಥ ಪ್ರಯಾರಿಟಿ ನಾವು ನೋಡ್ತಾ ಹೋದಾಗ ಓಲ್ಡ್ ಏಜ್ ಅವ್ರಿಗೆ ಕೊಡಬೇಕಾಗತ್ತೆ. ಪ್ರಯಾರಿಟಿ ನಾವು ನೋಡ್ತಾ ಹೋದಾಗ ಅವರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಇರೋದ್ರಿಂದ ಅವ್ರಿಗೆ ಬರೋವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕೋಮಾರ್ಬಿಡಿಟೀಸ್ ಅಂತೇನು ಹೇಳ್ತೀವಿ, ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಇರುವಂಥದ್ದು ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ. ಸೊ ಅದು ನಮ್ಮ ದೇಶದಲ್ಲಿ ಈಗಾಗಲೇ ನೀವು ಜನಸಂಖ್ಯೆ ನೋಡ್ತಾ ಹೋದಾಗ 20-30% ಜನ ಆಲ್ರೆಡಿ ಇದರ ಡಯಾಬಿಟಿಕ್ ಆರ್ ಹೈಪರ್ಟೆನ್ಸಿವ್ ಇರೋದ್ರಿಂದ ಖಂಡಿತವಾಗಲೂ ಅವರಿಗೆಲ್ಲ ಒಂದು ಪ್ರಯಾರಿಟೈಸ್ ಗ್ರೂಪ್ ಓಲ್ಡ್ ಏಜು ಮತ್ತು ವಿತ್ ಕೋಮಾರ್ಬಿಡಿಟೀಸ್ ಅಂತ. ಬಟ್ ಇದನ್ನು ಸದ್ಯಕ್ಕೆ ಮಕ್ಕಳಿಗೆ ನಾವು ಕೊಡಲಿಕ್ಕಾಗಲ್ಲ. ಮತ್ತು ಎರಡನೇದೇನಪ್ಪ ಅಂದರೆ ನಾವು ಪ್ರೆಗ್ನೆಂಟ್ ವುಮೆನ್ ಏನಿರ್ತಾರೆ ಅವರಿಗೂ ಸದ್ಯಕ್ಕೆ ಕೊಡಲಿಕ್ಕಾಗಲ್ಲ. ಇನ್ನೊಂದು ಜಸ್ಟ್ ಡಾಕ್ಟರ್ ದಿವ್ಯಾ ಅವರು ಹೇಳ್ತಾ ಇದ್ರು, ಅದಕ್ಕೊಂದು ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವ್ಯಾಕ್ಸಿನ್ ನೋಡಿದಾಗ ನಾವು ಎಫೆಕ್ಟಿವ್ನೆಸ್ ಅಂತ ನೋಡಬೇಕು. ಎಫೆಕ್ಟಿವ್ನೆಸ್ ಆಫ್ ದ ವ್ಯಾಕ್ಸಿನ್, ಯಾವುದೇ ವ್ಯಾಕ್ಸಿನ್ 100% ಎಫೆಕ್ಟಿವ್ನೆಸ್ ನಿಮಗೆ ಕೊಡೋದಿಲ್ಲ. ಸೊ ಕೆಲವೊಂದು 90% ಕೊಡುತ್ತೆ, ಕೆಲವೊಂದು 50% ಕೊಡುತ್ತೆ. ಈಗ ನಮ್ಮಲ್ಲಿ ನಮ್ಮ ದೇಶದ ಮಾನದಂಡ ಇಟ್ಟಿರೋದು 50%ಗಿಂತ ಜಾಸ್ತಿ ಇದ್ದರೆ ಎಫಿಕಸಿ ಅದನ್ನು ಕೊಡ್ಬೋದು ಅಂತ. ಈಗ ಸೀರಮ್ ಆಸ್ಟ್ರಾಜೆನೆಕಾದ ನಾವು ನೋಡ್ತಾ ಹೋದಾಗ ಅದು ಅವರು ಆ್ಯಕ್ಚುಲಿ ಸ್ವಲ್ಪ ಟಿಕ್ಕಿ ಇದೆ. ಇನ್ನು ನಾವು ಡೋಸ್ ಫಿಕ್ಸೇಷನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಹಾಫ್ ಡೋಸ್ ಕೊಟ್ಬಿಟ್ಟು
ಸೆಕೆಂಡ್ ಟೈಮಲ್ಲಿ ಫುಲ್ ಡೋಸ್ ಕೊಟ್ಟಿದ್ದಾರೆ. ಇದು ತುಂಬ ಟೆಕ್ನಿಕಲ್ ಆಗುತ್ತೆ. ಈ ಹಾಫ್ ಡೋಸು ಫುಲ್ ಡೋಸು ಕೊಟ್ಟಾಗ ಅವ್ರದ್ದು ಎಫಿಕಸಿ ಏನಿದೆ ಇಟ್ ಈಸ್ 90% ಅಂತ. ಸೊ 2 ಫುಲ್ ಡೋಸ್ ಕೊಟ್ಟಾಗ ಇಟ್ ಈಸ್ 60 ಅಂತ. ಟೋಟಲಿ ಆಸ್ಟ್ರಾಜೆನೆಕಾದ ಎಫಿಕಸಿ 70% ಅಂತ ನಾವು ಮಾತಾಡ್ತಾ ಇದ್ದೀವಿ. ಸೊ ಸ್ಟಿಲ್ ಇನ್ನ 30% ಜನಕ್ಕೆ ಎಫೆಕ್ಟಿವ್ ಏನಿರುತ್ತೆ ಏನು ಅದು ಆಲ್ವೇಸ್ ಪ್ರಶ್ನಾರ್ಥಕವಾಗಿರುತ್ತೆ. ಸೊ 100% ಪ್ರೊಟೆಕ್ಷನ್ ಇರೋದಿಲ್ಲ. ಸೊ ಹಂಗಾಗಿ ಅವಾಗ ಮಾಸ್ಕ್ ಯೂಸೇಜು ಅದ್ರ ಬಗ್ಗೆ ಮುಂದಿನ ನಿರ್ಣಯ ನಾವು ಕೈಗೊಳ್ಬೇಕಾಗತ್ತೆ. ಕರೆಂಟ್ಲಿ ವ್ಯಾಕ್ಸಿನ್ ಬಂದರೂ ಕೂಡ ನನ್ನ ಪ್ರಕಾರ ಇನ್ನು ಮುಂದಿನ ವರ್ಷ ಅಥವಾ ಇನ್ನು 2 ವರ್ಷಗಳ ಮಟ್ಟಿಗೆ ಎಲ್ಲರೂ ಮಾಸ್ಕ್ ಯೂಸ್ ಮಾಡಿದರೆ ಬೆಟರ್ ಅಂತ ಅನ್ಸುತ್ತೆ. ಬಿಕಾಸ್ ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಗಿವ್ಸ್ ಪ್ರೊಟೆಕ್ಷನ್. ದ ಬೆಸ್ಟ್ ಪ್ರೊಟೆಕ್ಷನ್ ಮೋಡ್ ಅಂತ ಹೇಳಿದ್ರೆ ಮಾಸ್ಕು. ಹಾಗಾಗಿ ವ್ಯಾಕ್ಸಿನ್ ಬಂತು ಅಂದ ತಕ್ಷಣ ನಾನು ಕಂಪ್ಲೀಟ್ಲಿ ಫ್ರೀ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಬಂದರೆ ಎಫೆಕ್ಟಿವ್ನೆಸ್ ಇರುತ್ತೆ. ಆಮೇಲೆ ಅವರಲ್ಲಿ ಇಮ್ಯುನಿಟಿ ಲೆವೆಲ್ ಯಾವ ಥರ ಡೆವಲಪ್ ಆಗಿರುತ್ತೆ ಅಂತ. ಸೊ ಆಲ್ರೆಡಿ ನಾನು ಆಗಲೇ ಹೇಳ್ತಾ ಹೋದಾಗ ಟ್ರಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ಅದನ್ನೇ ನಾನು ಹೇಳಿದ್ದು. ನಾವು ಯಾವುದೇ ಈ ಟ್ರಯಲ್ ಮಾಡ್ತಾ ನೋಡಿದಾಗ ನಾವು ಫಸ್ಟ್ ಫೇಸಲ್ಲಿ ಕಮ್ಮಿ ಜನಸಂಖ್ಯೆಯಲ್ಲಿ ಮಾಡ್ತೀವಿ, ಫಸ್ಟು ಸೆಕೆಂಡಲ್ಲಿ, ಆಮೇಲೆ ಥರ್ಡಲ್ಲಿ ಒಂದು 25,000 ಜನಕ್ಕೆ ಮಾಡ್ತೀವಿ. ಸೊ ಈ ಅದು ಮಲ್ಟಿಸೆಂಟ್ರಿಕ್ ಸ್ಟಡಿ ಎಲ್ಲ ಕಡೆ ಅಂತ ಇದ್ರೂ ಕೂಡ ಈಚ್ ಒಂದು ತುಂಬ ಜನಗಳದ್ದು ಇಮ್ಯುನಿಟಿ ಲೆವೆಲ್ ಚೇಂಜಸ್ ಇರುತ್ತೆ, ಕ್ಲೈಮೇಟ್ ಚೇಂಜಸ್ ಇರುತ್ತೆ, ವ್ಯಾಕ್ಸಿನ್ ಸ್ಟೋರೇಜ್ ಇದ್ರ ಮೇಲೆ ಎಲ್ಲ ಡಿಪೆಂಡ್ ಆಗೋದ್ರಿಂದ ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡ್ತೀವಿ. ಈಗ ಆಕ್ಸ್ಫರ್ಡ್ ಏನು ವಿವಿಧ ಬರ್ತಿರುವಂತಹ ಲಸಿಕೆ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಎಷ್ಟು ಮಟ್ಟಿಗೆ ಇದು ಪರಿಣಾಮಕಾರಿ ಅಂತ. ಆಕ್ಸ್ಫರ್ಡ್ ವಿವಿ ಲಸಿಕೆ 70% ಪರಿಣಾಮಕಾರಿ. ಕಡಿಮೆ ವೆಚ್ಚದಲ್ಲಿ ಆಕ್ಸ್ಫರ್ಡ್ ಲಸಿಕೆ ಸಿಗುತ್ತೆ. 2 ಡೋಸ್ ಲಸಿಕೆ 90% ಪರಿಣಾಮಕಾರಿ ಆಗುತ್ತೆ ಅನ್ನೋದು 2 ಡೋಸ್ ಕಂಪ್ಲೀಟ್ ಆದ್ರೆ. ಜಗತ್ತಿಗೆ ಕಡಿಮೆ ವೆಚ್ಚದಲ್ಲಿ ಲಸಿಕೆ ಪೂರೈಕೆಯತ್ತ ಆಕ್ಸ್ಫರ್ಡ್ ಹೆಜ್ಜೆ. ಇದು ಸದ್ಯಕ್ಕೆ ಆಕ್ಸ್ಫರ್ಡ್ ವಿವಿ ಅವರ ಒಂದು ಯೋಚನೆ. ಲಸಿಕೆ ಪೂರೈಕೆ ಬಗ್ಗೆ ಆಕ್ಸ್ಫರ್ಡ್ ಅಧಿಕೃತವಾದಂತಹ ಟ್ವೀಟ್ ಮಾಡಿದೆ. ನಾವು ಬಹಳ ಕಡಿಮೆ ವೆಚ್ಚದಲ್ಲಿ ಲಸಿಕೆಯನ್ನ ವಿಶ್ವದಾದ್ಯಂತ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ. 70% ಪರಿಣಾಮಕಾರಿ. 2 ಡೋಸ್ ಏನಾದರೂ ಕಂಪ್ಲೀಟ್ ಆದ್ರೆ ಅದು 90% ಪರಿಣಾಮಕಾರಿ ಆಗುತ್ತೆ ಅನ್ನೋದು. ಇದು ಆಕ್ಸ್ಫರ್ಡ್ ವಿವಿ ಬಹಳಷ್ಟು ಕೈಗೆಟುಕುವಂತಹ ಒಂದು ದರದಲ್ಲಿ ಎಲ್ಲಾ ಕಡೆ ಲಸಿಕೆಯನ್ನು ನೀಡಬೇಕು ಅನ್ನೋದು ಅವರ ಪ್ಲಾನ್ ಆಗಿದೆ. ಎಷ್ಟು ಮಟ್ಟಿಗೆ ಇದು ಜಾರಿಗೆ ಬರುತ್ತೆ ಅನ್ನೋದಿಲ್ಲಿ ಕಾದು ನೋಡ್ಬೇಕು. ಅವ್ರ ಉದ್ದೇಶ ಸರಿಯಾಗಿರ್ಬೋದು, ಆದ್ರೆ ಜನರಿಗೆ ರೀಚ್ ಆಗ್ಬೇಕಾದ್ರೆ ಹೇಗೆ ಅಂತ. 30 ಕೋಟಿ ಜನರಿಗೆ 60 ಕೋಟಿ ಲಸಿಕೆ. ಈ ಭಾರತದ 30 ಕೋಟಿ ಜನರಿಗೆ 60 ಕೋಟಿ ಲಸಿಕೆ ಬೇಕಾಗುತ್ತೆ 2 ಡೋಸೇಜ್ ಅಂತ ಬಂದಾಗ. ಸೊ ಪ್ರತಿಯೊಬ್ಬರಿಗೆ 2 ಡೋಸ್ನಂತೆ 60 ಕೋಟಿ ಲಸಿಕೆ ಬೇಕಾಗುತ್ತೆ ಪ್ರಾಥಮಿಕ ಹಂತವಾಗಿ. ಸೊ ಮೊದಲ ಹಂತವಾಗಿ ಇಷ್ಟು ಬೇಕಾಗುತ್ತೆ ಅಂತ. 2 ಡೋಸ್ ಲಸಿಕೆಗೆ 500 ರಿಂದ 600 ರೂಪಾಯಿ ವೆಚ್ಚ ತಗುಲಲಿದೆ. 2 ಡೋಸ್ ಲಸಿಕೆಗೆ ಆಲ್ಮೋಸ್ಟ್ 500 ರಿಂದ 600 ಅಂತ ಈಗಿರೋದು. ಈ ದರದ 50% ದರದಲ್ಲಿ ಲಸಿಕೆ ಖರೀದಿಗೆ ಕೇಂದ್ರ ಪ್ಲಾನ್ ಮಾಡ್ಕೊಳ್ತಾ ಇದೆ. ಲಸಿಕೆ ಖರೀದಿಗೆ ಕಂಪನಿಗಳ ಜೊತೆ ಒಪ್ಪಂದ ಅಂತಿಮಗೊಳಿಸುತ್ತಿರುವಂತಹ ಕೇಂದ್ರ ಮೊದಲ ಹಂತವಾಗಿ ಸುಮಾರು 30 ಕೋಟಿ ಜನರಿಗೆ ಲಸಿಕೆಯನ್ನ ಖರೀದಿ ಮಾಡುವಂತ ಪ್ಲಾನ್ ಇದೆ. ಅಂದ್ರೆ ಸುಮಾರು 60 ಕೋಟಿ ಲಸಿಕೆ ಬೇಕಾಗುತ್ತೆ. ಬನ್ನಿ ಮತ್ತೆ ನಾನು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ ಶ್ರೀನಿವಾಸ ಮೂರ್ತಿ ಅವರ ಜೊತೆಗೆ. ಶ್ರೀನಿವಾಸ ಮೂರ್ತಿ ಅವರು, ಯಾವುದೇ ಲಸಿಕೆ ಆದರೂ ಕೂಡ ಅದು 100ಕ್ಕೆ 100ರಷ್ಟು ಪ್ರೊಟೆಕ್ಟಿವ್ ಹೆಸರದು. ನಾವು ಗಂಡಾಂತರದಿಂದ ಪಾರಾದ್ವಿ ಅಂತ ಅಂದ್ಕೋಬಹುದಾ? ಖಂಡಿತವಾಗ್ಲೂ ಇಲ್ಲ ರಂಗನಾಥ್. ಐ ಥಿಂಕ್ ಅದು ನಾವು ಮೆಸೇಜ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ನಮ್ ಜನಕ್ಕೆ. ಯಾಕಂದ್ರೆ ಈಗ ಈ ಆಕ್ಸ್ಫರ್ಡ್ ಲಸಿಕೆ ಅಂತ ಏನ್ ಮಾತಾಡ್ತಾ ಇದ್ದೇವೆ ಅದು 70 ರಿಂದ 90% ಮಾತ್ರ ಪ್ರೊಟೆಕ್ಷನ್. ಯಾವುದೇ ವ್ಯಾಕ್ಸಿನ್ ಇದುವರೆಗೂ ನೀವು ಪೋಲಿಯೋ ಅಂತ ಏನ್ ಹೇಳ್ತೇವೆ ಅಥವಾ BCG ಟ್ಯೂಬರ್ಕ್ಲೋಸಿಸ್ ಏನ್ ಕೊಡ್ತೇವೆ ಯಾವ್ದು 100% ನಿಮಗೆ ಶೀಲ್ಡ್ ಪ್ರೊಟೆಕ್ಷನ್ ಕೊಡಕ್ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ಮಾಸ್ಕ್ ಧರಿಸೋದು, ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ವ್ಯಾಕ್ಸಿನೇಷನ್ ಬಂದ್ರೂ 130 ಕೋಟಿ ಜನಕ್ಕಂತೂ ವ್ಯಾಕ್ಸಿನ್ ಮಾಡಲ್ಲ, ಸುಮಾರು 50 ಕೋಟಿ ಜನಕ್ಕೆ ಮಾಡಬಹುದು, ಮಿಕ್ಕದವ್ರಿಗೆ ಹರ್ಡ್ ಇಮ್ಯುನಿಟಿ ಬರಬಹುದು ಅಷ್ಟೊತ್ತಿಗೆ ಅಂತ ಹೇಳ್ತೇವೆ. ಸೊ ಹಂಗಾಗಿ ದಯವಿಟ್ಟು ಮಾಸ್ಕ್ ಧರಿಸುವಂತದ್ದು, ಫಿಸಿಕಲ್ ಡಿಸ್ಟೆನ್ಸಿಂಗ್ ಇನ್ನೂ 6 ತಿಂಗಳು ದಯವಿಟ್ಟು ಎಲ್ಲರೂ ಮಾಡಬೇಕು. ದಟ್ ಇಸ್ ಅ ವೆರಿ ಕ್ಲಿಯರ್ ಮೆಸೇಜ್. ಎರಡನೇದು, ಈ ಆಕ್ಸ್ಫರ್ಡ್ ಲಸಿಕೆ ಆಗ್ಲೇ ಡಾಕ್ಟರ್ ಸುನೀಲ್ ಅವರು ಹೇಳ್ತಾ ಇದ್ರು, ಐ ಕಂಪ್ಲೀಟ್ಲಿ ಅಗ್ರಿ. ಏನ್ ವಿಚಾರ ಅಂತ ಹೇಳಿದ್ರೆ, ಈ ಆಕ್ಸ್ಫರ್ಡ್ ಮತ್ತೆ ಆಸ್ಟ್ರಾಜೆನಿಕಾ ಟೈ ಅಪ್ ಆಗ್ಲಿಕ್ಕೆ ಮುಂಚೆನೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಈ ಲಸಿಕೆದ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿತ್ತು. ಅದನ್ನ ಚಾಡಾಕ್ಸ್ 1 ಅಂತ ಕರಿತಿದ್ವಿ ಆಗ ಹೆಸರು, ಆಕ್ಚುಯಲ್ ವ್ಯಾಕ್ಸಿನ್ ಹೆಸರು. ಸೊ ಅವ್ರೇನ್ ಮಾಡ್ತಿದ್ರು, ಅರ್ಧ ಡೋಸ್ ಮೊದಲನೇ ಡೋಸ್ ಕೊಟ್ಟು ಫುಲ್ ಡೋಸ್ 2ನೇ ಶಾಟ್ ಕೊಡ್ತಿದ್ರು, 2ನೇ ಇಂಜೆಕ್ಷನ್ ಫುಲ್ ಡೋಸ್ ಕೊಡ್ತಿದ್ರು, ಅಂದ್ರೆ 1.5 ಡೋಸ್ ಅಲ್ಲೇ. ಸೊ ಈಗ ಬಂದಿರೋ ಸ್ಟಡಿಯಲ್ಲಿ ಆ ಅರ್ಧ ಡೋಸ್ ಕೊಟ್ಟು ಆಮೇಲೆ ತದನಂತರ 1 ಡೋಸ್ ಫುಲ್ ಡೋಸ್ ಕೊಟ್ಟರೋರಿಗೆ ಒಳ್ಳೆ ಇಮ್ಯುನಿಟಿ ಬಂದಿದೆ. ಮೊದಲನೇ ಫುಲ್ ಡೋಸ್ ಕೊಟ್ಟು 2ನೇದು ಫುಲ್ ಡೋಸ್ ಕೊಟ್ಟವರಿಗೆ ಈ ಇಮ್ಯುನಿಟಿ ಕಮ್ಮಿ ಬಂದಿದೆ. ಸೊ ಇಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್, ಅಂದ್ರೆ ಲಕ್ಕಿ ಅಂತ ಏನ್ ಹೇಳ್ತೀವಿ ನಾವು, ಆ ಟರ್ಮ್ ಇಲ್ಲಿ ನಮ್ಗೆ ಉಪಯೋಗ ಆಗಿದೆ. ಸೊ ಈಗ ಸ್ಟಡೀಸ್ ಅದರಲ್ಲೇ ಮಾಡ್ತಾ ಇದ್ದಾರೆ, ಅರ್ಧ ಫಸ್ಟ್ ಕೊಟ್ಟು ಆಮೇಲೆ 1 ಕೊಡುವಂತದ್ದು.
ಸೊ ಇಟ್ ಇಸ್ ಅ ವೆರಿ ವೆರಿ ಅಡ್ವಾಂಟೇಜಸ್ ಫಾರ್ ಅಸ್ ನಮಗೆ. ಸೊ ನನಗೆ ಅಪ್ರಿಹೆನ್ಷನ್ ಇರೋದು ಈ 2ನೇ ಡೋಸು ಸರಿಯಾದ ಸಮಯದಲ್ಲಿ ತಗೊಳ್ಳದೆ ಇದ್ದಾಗ ನಮಗೆ ಅದು ಸಂಪೂರ್ಣ ಲಾಭ ಖಂಡಿತವಾಗ್ಲೂ ಆಗಲ್ಲ. ಸೊ ಅದು ನನಗೆ ಭಯ ಇರುವಂತದ್ದು, ಮೇಜರ್ ಭಯ ಇರೋದು. ನಮ್ಮ ದೇಶದಲ್ಲಿ ಜನಕ್ಕೆ ಗೊತ್ತಲ್ಲ. ಆಮೇಲೆ ಅಡ್ಡದಿಡ್ಡಿಯಾಗಿ ಓಡಾಡೋದು, ಈ ಮಾಸ್ಕ್, ನಾನು ಇಂಜೆಕ್ಷನ್ ತಗೊಂಡಿದ್ ಕೂಡಲೇ ಅವ್ರಿಗೆ ಆಂಟಿಬಾಡಿ ಉತ್ಪತ್ತಿ ಆಗಲ್ಲ. 2ನೇ ಇಂಜೆಕ್ಷನ್ ತಗೊಂಡ್ರೇನೆ ಅವ್ರಿಗೆ 70 to 90% ಬರ್ಬೋದು. ಅದು ಇಂಡಿವಿಜುವಲ್ ಗೆ ನಿಮಗೆ 70% ಬರ್ಬೋದು, ಹರಿಪ್ರಸಾದ್ ಅವ್ರಿಗೆ 90% ಬರ್ಬೋದು. ಸೊ ಆ ವ್ಯತ್ಯಾಸನ ನಾವು ಗಮನದಲ್ಲಿ ಇಟ್ಕೋಬೇಕು. ಇದು ಇನ್ನೂ ನಾವು ವರ್ಷ ಅಂದ್ರೆ ಇನ್ನು 4 ರಿಂದ 5 ವರ್ಷ ಇದು ಉಳಿಯುತ್ತೆ ನಮ್ಮ ಅಟ್ಮಾಸ್ಫಿಯರ್ ಅಂತ ಹೇಳ್ತಾ ಇದ್ದೇವೆ. ಸೊ ಪ್ರತಿ ವರ್ಷ ನಾವು ಇಂಜೆಕ್ಷನ್ ತಗೊಳ್ಳೋ ಸ್ಥಿತಿ ಬರಬಹುದು. ಯಾಕಂದ್ರೆ ಇದು ಲಾಂಗ್ ಟರ್ಮ್ ಡೇಟಾ ನಮ್ಮಲ್ಲಿ ಇಲ್ಲ. ಎಲ್ರೂ ಪ್ರಥಮ ಬಾರಿ ನಮ್ಮ ವಿಶ್ವಾದ್ಯಂತ ಇದಕ್ಕೆ ನಾವು ಎಕ್ಸ್ಪೋಸ್ ಆಗ್ತಾ ಇರೋದು, ಇನ್ಕ್ಲೂಡಿಂಗ್ ಸೈನ್ಸ್. ಸೊ ಹಂಗಾಗಿ ಇದು ಎಷ್ಟು ವರ್ಷಕ್ಕೆ ಬಾಳಿಕೆ ಬರುತ್ತೆ, ನಾನು 1 ಇಂಜೆಕ್ಷನ್ ತಗೊಂಡ್ಬಿಟ್ರೆ ಅಥವಾ 2 ಡೋಸ್ ತಗೊಂಡ್ಬಿಟ್ರೆ ನನಗೆ 10 ವರ್ಷಕ್ಕೆ ಇಮ್ಯುನಿಟಿ ಬರುತ್ತಾ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಇಮ್ಯುನಿಟಿ ಅನ್ನೋದು ಲಾಂಗ್ ಲಾಸ್ಟಿಂಗ್ ಅಲ್ವಾ ಅನ್ನೋದು ಟೈಮ್ ಇಸ್ ದ ಆನ್ಸರ್. ನಾವು ಕೆಲವು ಪೇಷಂಟ್ಸ್ ಅನ್ನ ಸ್ಟಡಿ ಮಾಡ್ತಾ ಹೋಗಿ 2-3 ವರ್ಷ ಫಾಲೋ ಅಪ್ ಮಾಡಿ ಆಂಟಿಬಾಡೀಸ್ ಚೆಕ್ ಮಾಡ್ತಾ ಹೋದಾಗ ಮಾತ್ರ ನಮಗೆ ಇವ್ರಿಗೆ 3 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ ಆಂಟಿಬಾಡೀಸ್ ಇದೆ, ಸೊ ಇವ್ರು ಸೇಫ್ ಅನ್ನೋದು ಗೊತ್ತಾಗುತ್ತೆ. ಸೊ ಹಂಗಾಗಿ ನೀವು ಇಂಜೆಕ್ಷನ್ ತಗೊಂಡಿದ್ ಕೂಡಲೇ ನಾಳೆ ನಿಮಗೆ ಸಂಪೂರ್ಣವಾದ ಶೀಲ್ಡ್ ಅನ್ನೋದು ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಡಾಕ್ಟ್ರೆ. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಜನರ ಮನಸ್ಥಿತಿಗಳು ಹೆಂಗಿದೆ ಅಂತಂದ್ರೆ, ಸರ್ಕಾರ ಯಾವಾಗ ನಿಮಗೆ ಈ ಲಾಕ್ಡೌನ್ ಸಡಿಲ ಮಾಡ್ತಲ್ಲ ಆವಾಗಲೇ ಹೋಯ್ತು ಅಂದ್ಕೊಂಡ್ಬಿಟ್ರೆ ಅವರು. ಈ ರೀತಿಯ ಮನಸ್ಥಿತಿಗಳಿಗೆ ಏನ್ ಮಾಡ್ತೀರಿ ಹೇಳಿ ನೀವು? ಹಿಂಗಾಗಿ ಕೊನೆಗೆ ಏನು ಅಂತಂದ್ರೆ, ಕೊನೆಗೆ ವ್ಯಾಕ್ಸಿನೇಷನ್ ಕೊಡುವಂತ ಸಂದರ್ಭದಲ್ಲಿ ಡಾಕ್ಟ್ರೆ ನನಗನ್ಸುತ್ತೆ ನಾವೆಲ್ಲ ಈ ಹಳ್ಳಿಗಾಡಿಂದ ಬಂದಿರುವಂತವ್ರು ಈ ಯಾವ್ದಾದ್ರು ಊರ್ ಹಬ್ಬ ಆದಂತ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸಾರು ಹಾಕೋದು ಅನ್ನುವಂತ ಒಂದು ಇದಿದೆ ಹಳ್ಳಿಗಳಲ್ಲಿ. ಅಂದ್ರೆ ಒಂದು ಬಾರ್ಡ್ರಿಗೆ ಹೋಗಿ ಒಂದು ಸುಣ್ಣದ ಇದನ್ನ ನೀರನ್ನ ಹಾಕ್ತಾರಲ್ಲಿ, ಇಲ್ಲಿಂದ ಯಾರು ಆ ಕಡೆ ಹೋಗಬಾರ್ದು ಅಂತ, ಅಲ್ಲೇ ಇರ್ಬೇಕು ಇಷ್ಟು ಅವ್ರು ನಿರ್ದಿಷ್ಟವಾಗಿ ಅಂತ. ಬಹುಶಃ ಏನು ಅಂತಂದ್ರೆ ನಾವು ಪ್ರತಿ ಹಳ್ಳಿಗಳಲ್ಲಿ ಆ ರೀತಿ ವ್ಯವಸ್ಥೆ ಮಾಡಿ, ಪ್ರತಿ ಪ್ರದೇಶದಲ್ಲಿ ಆ ರೀತಿ ವ್ಯವಸ್ಥೆ ಮಾಡಿ ಹೋಗಿ ಇಂಜೆಕ್ಷನ್ ಚುಚ್ಚಿ ಬರಬೇಕು ಅಂತ ಒಂದು ಸ್ಥಿತಿ ಉದ್ಭವ ಆಗುತ್ತೆ ಅಂತ ಅನ್ಸುತ್ತೆ ಡಾಕ್ಟ್ರೆ. ಖಂಡಿತವಾಗ್ಲೂ ಆಗುತ್ತೆ. ನೀವು ಹೇಳಿದ್ದು ಅಕ್ಷರಶಃ ನಿಜ. ಎಸ್ಪೆಷಲಿ 2ನೇ ಡೋಸ್ಗೆ ಆಮೇಲೆ ಕದ್ದು ಮುಚ್ಚಿ ಓಡೋಗೋದು, ಆಮೇಲೆ ನಮ್ಮ ಮನೇಲಿ ಇಂತ ಡಯಾಬಿಟಿಕ್ ಇದಾರೆ, ಇಂತ ವಯಸ್ಸಾದವರು ಇರುವಂತ ಡಾಟಾನೇ ಮುಚ್ಚಿರ್ಬೋದು ನಮ್ ಜನ, ಯಾಕೆ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು. ಆಮೇಲೆ ತುಂಬಾ ಜನಕ್ಕೆ ಈಗ ನಮ್ಮ ಪೇಷಂಟ್ಸ್ ಏನ್ ನಾವು ಕನ್ಸಲ್ಟೇಷನ್ ಮಾಡೋ ಕೇಳ್ತಾರೆ, ಸರ್ ವ್ಯಾಕ್ಸಿನ್ ನಾವು 1 ವರ್ಷ ಆದ್ಮೇಲೆ ತಗೊಳ್ತೀವಿ ಸರ್, ಯಾಕಂದ್ರೆ ಈಗ ಸೈಡ್ ಎಫೆಕ್ಟ್ಸ್ ಗೊತ್ತಾಗಲ್ವಲ್ಲ ಸರ್ ನಮಗೆ, ಅದಕ್ಕೆ ನಾನು 1 ವರ್ಷ ಆದ್ಮೇಲೆ ಹಾಕ್ಸ್ಕೊತೀನಿ ಸರ್ ಅಂತ. ಆಗ ನಾನು ಹೇಳಿದೆ, ನೀವು ವರ್ಷ ಆದ್ಮೇಲೆ ಹಾಕ್ಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಅಷ್ಟೊತ್ತಿಗೆ ನಿಮ್ಗೆ ಎಫೆಕ್ಟ್ ಆಗಿರ್ತದೆ, ಇಲ್ಲ ಹರ್ಡ್ ಇಮ್ಯುನಿಟಿ ಬಂದಿರ್ತದೆ, ಅಥವಾ ನಿಮ್ಗೆ ಕಾಂಪ್ಲಿಕೇಶನ್ ಆಗಿರ್ತದೆ. ದಯವಿಟ್ಟು ವ್ಯಾಕ್ಸಿನ್ ಬಂದಾಗ ಹೈ ರಿಸ್ಕ್ ಡಯಾಬಿಟಿಕ್ಸ್, ವಯಸ್ಸಾದವರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಕಿಡ್ನಿ ಪ್ರಾಬ್ಲಮ್, ಇವರೆಲ್ಲ ದಯವಿಟ್ಟು ವ್ಯಾಕ್ಸಿನೇಷನ್ ಫಸ್ಟ್ ರೌಂಡ್ ಅಲ್ಲಿ ಹಾಕ್ಸ್ಕೋಬೇಕು. ಓಕೆ, ಇದೆಲ್ಲದರ ಜೊತೆಗೆ ಒಂದು ಡಾಕ್ಟ್ರೆ ಒಂದು ಹೇಳಲೇಬೇಕಿಲ್ಲ, ಏನಂದ್ರೆ ನಮ್ಮ ಈ ರಾಜಕಾರಣಿಗಳು, ಅಧಿಕಾರಿಗಳ ಲಾಬಿ ಇದೆಯಲ್ಲ, ಅದು ಕೂಡ ಇಲ್ಲಿ ಕೆಲಸ ಮಾಡ್ಬಿಡ್ಬೋದು. ಅದನ್ನು ಕೂಡ ದೃಷ್ಟಿಲಿ ಇಟ್ಕೊಂಡೆ ಮಾತಾಡ್ಬೇಕು ನಾವು. ಯಾಕಂದ್ರೆ ನಮ್ಮಲ್ಲಿ ಏನು ಅಂತ ನೋಡಿ, ನಿಮ್ ಊರ ಹತ್ರ ಸಮುದ್ರ ಇದೆಯಲ್ವೋ ಗೊತ್ತಿಲ್ಲ, ಬೋಟ್ ರಿಲೀಸ್ ಮಾಡ್ತೇವೆ ಸರ್ಕಾರ ಅಂದ್ರೆ ನಮಗೊಂದು 5 ಕಳಿಸಿ ಅಂತಾರೆ. ಅಂದ್ರೆ ನಮ್ ಜನಗಳು ಹಂಗೆ. ಈಗ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಕಾನ್ಸೆಪ್ಟ್ ಹೋಯ್ತು ಡಾಕ್ಟ್ರೆ. ನಮ್ ಜನ ಸುಖಿನೋ ಭವಂತು, ನಮ್ಮ ಮತದಾರರು ಸುಖಿನೋ ಭವಂತು ಅನ್ನುವಂತ ಮಟ್ಟಕ್ಕೆ ಬಂದಿದೀವಿ ನಾವು. ಸೊ ಹಿಂಗಾಗಿ ಯಾವ ರೀತಿ ಲಾಭಿ ಬೇಕಾದ್ರೂ ಆಗ್ಬೋದು ಈ ವಿಚಾರದಲ್ಲೂ ಕೂಡ ಅಂತ ಏನಂತೀರಿ? ನಮ್ ದೇಶದಲ್ಲಿ ಅದು ಪಾರ್ಟ್ ಅಂಡ್ ಪಾರ್ಸಲ್ ಅನ್ಸುತ್ತೆ. ಇನ್ಫ್ಲೂಯೆನ್ಸ್ ಇರೋರು, ಕ್ಲಾಸ್ 1 ವೈಟ್ ಕಾಲರ್ ಅಂತ ಏನ್ ಹೇಳೋರು, ಅವರೆಲ್ಲ ಕಳ್ಳದ ದಾರಿಯಲ್ಲೇ ಬೇಕಾದ್ರೆ ತರ್ಸ್ಕೊಂಡ್ಬಿಡ್ತಾರೆ. ಆ ಸಾಧ್ಯತೆನೂ ಇದೆ. ಅಪ್ರೂವ್ ಆಗದೆ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಚೈನಾ ಅಲ್ಲಿ ನೀವು ನೋಡಿರ್ತೀರಿ, ವಾಟ್ಸ್ಆಪ್ ಅಲ್ಲೆಲ್ಲ ಬಂದಿರ್ತದೆ, ಅವ್ರೊಂದು ಸೈನ್ ಹಾಕ್ಸ್ಕೊಂಡು ನಾವು ಜವಾಬ್ದಾರಿ ಎಲ್ಲ ಏನೇ ಆದ್ರೂ ಅಂತ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾ ಇದಾರೆ ವ್ಯಾಕ್ಸಿನ್. ಚೈನಾದಲ್ಲಿ ಆ ತರ ಬೇಗ ರಿಲೀಸ್ ಮಾಡಿದ್ದಾರೆ. ಸೊ ಅದು ಜನದ ಮೇಲೆನೆ ಜವಾಬ್ದಾರಿ ಹೊರಿಸ್ಬಿಟ್ಟಿದ್ದಾರೆ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸೈನ್ ಹಾಕಿ, ಎಲ್ಲಾ ಜವಾಬ್ದಾರಿ, ಸೈಡ್ ಎಫೆಕ್ಟ್ಸ್, ಸತ್ರು ನಾವು ಜವಾಬ್ದಾರಲ್ಲ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡು ಕನ್ಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ, ಅದನ್ನ ಇಂಜೆಕ್ಷನ್ ಕೊಟ್ಟು ಕಳಿಸ್ತಿದ್ದಾರೆ. ಸೊ ಹಂಗೆ ನಮ್ಮ ದೇಶದಲ್ಲಿ ಈ ರೀತಿ ನಾನಾ ರೀತಿ ದಂಧೆಗಳು ಖಂಡಿತವಾಗ್ಲೂ ಶುರು ಆಗ್ತದೆ. ನಾವು ಸ್ವತಂತ್ರ ಡಾಕ್ಟ್ರೆ, ಸರ್ವತಂತ್ರ ಸ್ವತಂತ್ರ. ನಾವೆಲ್ಲದನ್ನು ಸರ್ಕಾರದ ಮೇಲೆ ಹಾಕ್ತೀವಿ, ನಮ್ಮ ಜವಾಬ್ದಾರಿ ಏನಿಲ್ಲ ಅನ್ನುವಂಥ ಮನೋಭಾವ ನಮ್ದು. ಮತ್ತಷ್ಟು ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಆಸ್ಟ್ರಾಜೆನಿಕಾ ಲಸಿಕೆ ಸಕ್ಸಸ್ಗೆ ಈ ಪೂನಾವಾಲಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಆಧಾರ್ ಪೂನಾವಾಲಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿಇಒ ಆಧಾರ್ ಪೂನಾವಾಲಾ ಅವ್ರು ಹೇಳ್ತಾರೆ, ನಿಜಕ್ಕೂ ಏನು ಅಂತಂದ್ರೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ, ಇಲ್ಲಿ ಈ ನಿಟ್ಟಿನಲ್ಲಿ ಲಸಿಕೆ ಸಕ್ಸಸ್ ಆಗಿರೋದು ಬಹಳ ಖುಷಿಯ ಸಂಗತಿ ಅಂತಾರೆ ಅವರು. ಕಡಿಮೆ ವೆಚ್ಚದ ಲಸಿಕೆ ಮತ್ತೆ ಸುಲಭವಾಗಿ ಸಾಗಾಟ ಮಾಡಬಹುದು ಅನ್ನುವಂಥದ್ದು ಬಹುಶಃ ನಾವು ಮಾತಾಡ್ತಾ ಇದ್ವಿ. ಏನಂದ್ರೆ ಅದಕ್ಕೆ ಈ ತುಂಬ ನಿಬಂಧನೆಗಳಿಲ್ಲ. ನೀವು ಇಷ್ಟರಲ್ಲೇ ಇಡಬೇಕು, ಇಂಥ ಶೀತದ ಇದರಲ್ಲೇ ಇಡಬೇಕು, ಈ ಕೋಲ್ಡ್ ಸ್ಟೋರೇಜಲ್ಲೇ ಇಡಬೇಕು, ತುಂಬ ಇಲ್ಲದೇ ಇರೋದ್ರಿಂದ ನಮ್ಮ ದೇಶಕ್ಕೆ ಭಾಳ ಸೂಕ್ತವಾದಂಥ ಇದು. ಹೆಂಗೆ ಅಂತಂದರೆ ಈ ಭಾರತದ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ತಯಾರಿಸಲಾಗಿದೆ ಅಂತಾರಲ್ಲ, ಹಂಗನ್ಸುತ್ತೆ. ಸ್ಟೋರೇಜ್ ವೈಸ್ ಬೋತ್ ಎರಡು ರೀತಿಲಿ. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಆಗೋದ್ರಿಂದ ಸರಬರಾಜುನು ಅಷ್ಟು ಕಷ್ಟ ಆಗೋದಿಲ್ಲ. ಕರೆಕ್ಟ್ ನಿಜವಾದ ಮೇಕ್ ಇನ್ ಇಂಡಿಯಾ. ಸೊ ಹಿಂಗಾಗಿ ಏನು ಅಂದರೆ
ಪೂನವಾಲ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈ ಭಾರತಕ್ಕೆ ಹೇಳು ಮಾಡಿಸಿದಂತ ಇದು. ಯಾಕಂದ್ರೆ ವೆಚ್ಚನೂ ಕಡಿಮೆ, ಜೊತೆಗೆ ಅಂತಂದ್ರೆ ಅದರ ಸಾಗಾಟನೂ ಕೂಡ ಸುಲಭ ಆಗುತ್ತೆ. ನೀವಿಷ್ಟೇ ನಿರ್ದಿಷ್ಟವಾಗಿ ಹಿಂಗೆ ನೀವು ಇಂಥ ಇದರಲ್ಲೇ ಇಡಬೇಕು, ಸ್ಟೋರೇಜ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಈ ಬಹಳಷ್ಟು ನಿಬಂಧನೆಗಳಿಲ್ಲ. ಹಿಂಗಾಗಿ ಏನು ಅಂದ್ರೆ ಆಸ್ಟ್ರಾಜೆನಿಕಾ ಲಸಿಕೆ ಸಕ್ಸಸ್ ಆಗಿರುವಂಥದ್ದು ಖುಷಿ ಅಂತಾರೆ ಅದಾರ್. ಎಸ್ ಡಾಕ್ಟರ್ ಜಿ. ಆಕ್ಚುಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಈ ವ್ಯಾಕ್ಸಿನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದಾಗ ಅರ್ಲಿಯರ್ ಏನು ಹೇಳ್ತಾ ಇದ್ವಿ, ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜನಸಂಖ್ಯೆಯಲ್ಲಿ ಎಷ್ಟು ಜನಕ್ಕೆ ಒಂದು ಇಮ್ಯುನಿಟಿ ಡೆವಲಪ್ ಆಗ್ಬೋದು ಅಂತ ನೋಡ್ತಾ ಹೋದಾಗ ಹರ್ಡ್ ಇಮ್ಯುನಿಟಿಗೆ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಪ್ಪ ಅಂದರೆ ವ್ಯಾಕ್ಸಿನ್ ಬರುವಂಥದ್ದು. ಸೊ ಮೊದಲ ಬಾರಿಗೆ ನಾವೇನು ಈಗ ರಿಸ್ಟ್ರಿಕ್ಷನ್ಸ್ ಏನು ಸರ್ಕಾರ ಏನು ಮಾನದಂಡನೇ ರಿಲ್ಯಾಕ್ಸ್ ಮಾಡ್ತು, ಜನಗಳೆಲ್ಲ ಓಡಾಡಲಿ ಅಥವಾ ಮಾಸ್ಕ್ ಧರಿಸಿ ಓಡಾಡಿ ಅಂತ ಲಾಕ್ಡೌನ್ ರಿಲ್ಯಾಕ್ಸ್ ಮಾಡಿರೋಂಥ ಒಂದು ಸ್ಟ್ರಾಟಜಿ ಏನಪ್ಪ ಅಂತ ನೋಡಿದ್ರೆ ಹರ್ಡ್ ಇಮ್ಯುನಿಟಿ ಬರಬೇಕು ಅಂತ. ಈ ಖಂಡಿತವಾಗ್ಲೂ ತುಂಬ ಜನಕ್ಕೆ ಅದು ಹರ್ಡ್ ಇಮ್ಯುನಿಟಿ ಬಂದಿರ್ಬೋದು. ಬಟ್ ಹರ್ಡ್ ಇಮ್ಯುನಿಟಿ ಬರಲಿಕ್ಕೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟು ವ್ಯಾಕ್ಸಿನ್ ಬೇಕು. ಸೊ ಈಗ ವ್ಯಾಕ್ಸಿನು ಬಂದರೆ ಈ ಮಾನದಂಡಗಳು ಇರೋದ್ರಿಂದ ಹರ್ಡ್ ಇಮ್ಯುನಿಟಿ ಅಂದರೆ ಎಲ್ಲರಲ್ಲೂ ಕೂಡ ಒಂದು ಇಮ್ಯುನಿಟಿ ಲೆವೆಲ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಅದು ಖಂಡಿತವಾಗ್ಲೂ ಅದು ಒಂದು ತುಂಬ ವ್ಯಾಕ್ಸಿನ್ ವಿಷಯದಲ್ಲಿ ತುಂಬ ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ನಾವು ಈಗ ಸಾಂಕ್ರಾಮಿಕ ರೋಗ ತಜ್ಞರಾಗಿ ಏನು ಮಾತಾಡ್ತೀವಿ, ಹರ್ಡ್ ಇಮ್ಯುನಿಟಿ ಡೆವಲಪ್ಮೆಂಟಿಗೆ ವ್ಯಾಕ್ಸಿನ್ ಬಂದರೆ, ಬಟ್ ಟು ಬಿ ವೆರಿ ಆನೆಸ್ಟ್, ನಾವು ಸ್ಟುಡಿಯೋದಲ್ಲಿ ಇನಿಷಿಯಲ್ ಆಗಿ ನಾನು ಇಂಟ್ರ್ಯೂ ಕೊಡಬೇಕಾದ್ರೆ ಖಂಡಿತವಾಗ್ಲೂ ಇದನ್ನು ನೋಡಿರಲಿಲ್ಲ ಇಷ್ಟು ಬೇಗ ಬರುತ್ತೆ. ಇದೆಲ್ಲ ಆಕ್ಸಲರೇಟೆಡ್ ಟ್ರಯಲ್ಸ್ ಮಾಡಿಬಿಟ್ಟು 8 ರಿಂದ 10 ತಿಂಗಳಲ್ಲಿ ಮಾಡಿದ್ದಾರೆ. ಅದು ಖಂಡಿತವಾಗ್ಲೂ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಹಿಂಗ್ ಡಾಕ್ಟರ್ ಜಿ, ಈಗ ಕಾಂಪಿಟೇಷನ್ ವೆರಿ ಇಂಪಾರ್ಟೆಂಟ್. ಎಲ್ಲ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ನೋಡಿ, ಕಾರ್ ಕಂಪನಿಗಳು ಜಾಸ್ತಿ ಆಗಿದೆಯಲ್ಲ ಒಂದು ಎಕ್ಸಾಂಪಲ್. ಈಗ ಬೇರೆ ಕಾರುಗಳು ಕೂಡ ಸಣ್ಣ ಪುಟ್ಟ ಕಾರುಗಳಲ್ಲೂ ಒಳ್ಳೊಳ್ಳೆ ಇದನ್ನು ಅಳವಡಿಸಿ ಬಿಡ್ತಾ ಇದ್ದಾರೆ. ಹೌದು, ಅಂದ್ರೆ ಅದು ಅದೇ ರೇಟಿಗೆ. ಹೌದು. ಹೀಗಾಗಿ ಇಡೀ ವಿಶ್ವ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡದಂತ ಸಂದರ್ಭದಲ್ಲಿ ವಿಜ್ಞಾನಿಗಳು ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈಗ ನಮ್ಮ ದೇಶದವರು ಕೂಡ ಈ ನಿಟ್ಟಿನಲ್ಲಿ ದಾಪಗಾಲು ಇಡ್ತಾ ಇದಾರಲ್ಲ, ಅದು ಕೂಡ ಮೆಚ್ಚಬೇಕಾದಂತ ಸಂಗತಿ. ಇದ್ರ ಬಗ್ಗೆ ನಾನು ಇನ್ನಷ್ಟು ನಾನು ಚರ್ಚೆ ಮಾಡಿದ್ದೀನಿ. ಡಾಕ್ಟರ್ ಮಂಜುನಾಥ್ ವೈರಾಲಜಿಸ್ಟ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೇಶದ ಮೂಲೆ ಮೂಲೆಗೂ ವ್ಯಾಕ್ಸಿನ್ ಅನ್ನ ತಲುಪಿಸುವಂತದ್ದು ಹೇಗೆ? ಇದು ಬಹಳ ದೊಡ್ಡ ಸವಾಲು. ಅದಕ್ಕೆ ಈಗ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಲಸಿಕೆ ಹಂಚುವಂಥದ್ದು ಹೇಗೆ? ಇಷ್ಟು ದಿನ ಲಸಿಕೆ ರೆಡಿ ಆಗುವಂಥದ್ದು ಪ್ರಯೋಗ, ಅದರ ಬಗ್ಗೆ ಚರ್ಚೆ ಆಗ್ತಿತ್ತು. ಆದ್ರೆ ಈಗ ದೇಶದ ಮೂಲೆ ಮೂಲೆಗೂ ಕೂಡ, ಅದು ಕೂಡ ನಮ್ಮಂತ ದೇಶದಲ್ಲಿ ಮೂಲೆ ತಲುಪುವಂಥದ್ದು ಹೇಗೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನ್ ತಲುಪಲು ಮಾಡಿರುವಂತಹ ಪ್ಲಾನ್ ಏನು? ಜಿಲ್ಲಾ ಮಟ್ಟದಲ್ಲಿ ವ್ಯಾಕ್ಸಿನ್ ಹಂಚಿಕೆಯ ಕೀಲಿಕೈ ಯಾರ ಬಳಿ ಇರುತ್ತೆ, ಯಾರ ಅಥಾರಿಟಿಯಲ್ಲಿ ಅದಿರುತ್ತೆ ಅನ್ನೋದು ಅದು ಬಹಳ ಮುಖ್ಯ ಆಗುತ್ತೆ. ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಹೇಗೆ ಕಾರ್ಯನಿರ್ವಹಿಸಲಿದೆ? ಇದು ಸದ್ಯಕ್ಕೆ ಸಿದ್ಧವಾಯಿತು. ಕೊರೋನಾ ಸುರಿನ ಸಂಹಾರಕ್ಕೆ ಬ್ರಹ್ಮಾಸ್ತ್ರ. ಈ ಜಿಲ್ಲೆಗಳಿಗೆ ಅನುದಾನ ರಿಲೀಸ್ ಮಾಡಿದ್ರೆ ಖಂಡಿತ ಆಗಲ್ಲ, ಇದು ರೀಚ್ ಆಗಲ್ಲ. ಅದಕ್ಕೂ ಕೂಡ ಒಂದಷ್ಟು ಸರ್ವಿಲೆನ್ಸ್ ಇದೆ. ಯಾವ ರೀತಿಯಾಗಿ ಈ ಒಂದು ವ್ಯಾಕ್ಸಿನ್ ಅನ್ನ ದೇಶದ ಮೂಲೆ ಒಂದು ಕೊನೆಯ ಹಳ್ಳಿಗೂ ಕೂಡ ಯಾವ ರೀತಿ ರೀಚ್ ಆಗಬೇಕು? ಕೊರೋನಾ ವ್ಯಾಕ್ಸಿನ್ ಹಂಚಿಕೆಗೆ ಸಿದ್ಧವಾಗ್ತಿದೆ ಹೊಸ ಸಾಫ್ಟ್ವೇರ್. ಎಲ್ಲಾ ರಾಜ್ಯಗಳ ಜಿಲ್ಲಾ ಕೇಂದ್ರಗಳಿಗೆ ವ್ಯಾಕ್ಸಿನ್ ಹಂಚಿಕೆಗೆ ವ್ಯವಸ್ಥೆ ಆಗ್ತಿದೆ. ಇದಕ್ಕೆ ಅಂತಾನೆ ಒಂದು ಸಾಫ್ಟ್ವೇರ್ ಅನ್ನ ಕೂಡ ಕ್ರಿಯೇಟ್ ಮಾಡಲಾಗಿದೆ. ಲಸಿಕೆ ಹಂಚಿಕೆ ವೇಳೆ ಸಮಸ್ಯೆ ಆಗದಂತೆ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ. ಪ್ರತಿ ಜಿಲ್ಲಾವಾರು ಮಾಹಿತಿ ಕೂಡ ಪರಿಶೀಲಿಸಲಿದೆ ಕೇಂದ್ರ ಆರೋಗ್ಯ ತಂಡ. ಲಸಿಕೆ ಹಂಚಿಕೆ ಮಾಡೋದಕ್ಕೆ ಮೆಗಾ ಪ್ಲಾನ್ ರೆಡಿ ಆಗಿದೆ. ಕೊರೋನಾ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮೂಲಕ ಹಂಚಿಕೆಗೆ ಸಿದ್ಧತೆ. ಪ್ರತಿ ಜಿಲ್ಲೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಥಾರಿಟಿ ಇರುವಂತ ಒಬ್ಬ ಪರ್ಸನ್ ಇರ್ತಾರೆ, ಒಬ್ಬ ವ್ಯಕ್ತಿ ಇರ್ತಾರೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಸಿದ್ಧವಾಗ್ತಾ ಇದೆ ಇಂಟೆಲಿಜೆನ್ಸ್ ನೆಟ್ವರ್ಕ್. ವ್ಯಾಕ್ಸಿನ್ ಪಡೆಯುವವರ ಮಾಹಿತಿಯನ್ನ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು. ಇಂಥವ್ರು ವ್ಯಾಕ್ಸಿನ್ ಪಡ್ಕೊಂಡಿದ್ದಾರೆ ಅಂತ ಅವರ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಪೋರ್ಟಲ್ಗೆ. ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಪೋರ್ಟಲ್ ಪಾಸ್ವರ್ಡ್ ಅನ್ನ ನೀಡಲಾಗುತ್ತೆ, ಡಿಸಿಗೆ ಮಾತ್ರ. ಜಿಲ್ಲಾಧಿಕಾರಿಗಳು ಮಾತ್ರ ವ್ಯಾಕ್ಸಿನ್ ಪಡೆಯುವವರ ಮಾಹಿತಿಯನ್ನ ಒದಗಿಸಬೇಕು. ಸರಿಯಾದ ಮಾಹಿತಿ ನೀಡುವವರಿಗೆ ಮಾತ್ರ ವ್ಯಾಕ್ಸಿನ್ ಅನ್ನು ಹಂಚಿಕೆ ಮಾಡಲಾಗುತ್ತೆ. ಯಾರು ಸರಿಯಾದಂತ ಇನ್ಫಾರ್ಮೇಶನ್ ಡೇಟಾ ಕೊಡ್ತಾರೋ, ಇನ್ಫಾರ್ಮೇಶನ್ ಕೊಡೋರಿಗೆ ಮಾತ್ರ ಈ ಲಸಿಕೆಯನ್ನು ಕೊಡಲಾಗುತ್ತೆ. ಸದ್ಯ ಹೊಸ ಸಾಫ್ಟ್ವೇರ್ ನ ಪ್ರಯೋಗಾತ್ಮಕವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈಗ ಟ್ರಯಲ್ ಅಂಡ್ ಎರರ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ, ಜನರ ಸಂಖ್ಯೆ ಹೆಚ್ಚಾದಾಗ, ಈ ವ್ಯಾಕ್ಸಿನ್ ತೆಗೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾದಾಗ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ವ್ಯಾಕ್ಸಿನ್ ಹಂಚಿಕೆ ಪಾರದರ್ಶಕ ಮತ್ತು ಸರಳಗೊಳಿಸುವುದಕ್ಕೆ ಇಲಾಖೆ ಪ್ಲಾನ್ ಮಾಡಿದೆ. ಇದೀಗ ನಮ್ಮ ಜೊತೆ ಡಾಕ್ಟರ್ ಮಂಜುನಾಥ್ ವೈರಾಲಜಿಸ್ಟ್ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರೇ, ಫೈನಲಿ 2020 ಅಂತ್ಯಕ್ಕೆ ಒಂದು ಖುಷಿಯ ವಿಚಾರ ಅಂದ್ರೆ ವ್ಯಾಕ್ಸಿನ್ ಸಿಗ್ತಾ ಇದೆ ಅಂತ. ಬಟ್ ವ್ಯಾಕ್ಸಿನ್ ಪ್ರಯೋಗ ಎಷ್ಟು ಟಫ್ ಇದೆಯೋ,
ಅದಾದ ನಂತರ ಅದನ್ನ ರೀಚ್ ಮಾಡಿಸುವಂಥದ್ದು ಕೂಡ ಅಷ್ಟೇ ಟಫ್ ಇದೆ. ಸೊ ನೀವೆಷ್ಟು ಆಶಾದಾಯಕವಾಗಿದ್ದೀರಿ ಈ ವ್ಯಾಕ್ಸಿನ್ ವಿಚಾರವಾಗಿ? ಇದಕ್ಕೆ ಒಂದು ಸಣ್ಣ ನಮ್ಮ ದನಗಳಲ್ಲಿ ಕೃತಕ ಗರ್ಭಧಾರಣೆಗೆ ಹಿಂದಿನ ಕಾಲದಲ್ಲಿ ದ್ರವ ವೀರ್ಯವನ್ನು ಉಪಯೋಗಿಸ್ತಾ ಇದ್ರು. ಇವಾಗ ದ್ರವ ಸಾರಜನಕವನ್ನು ಬಳಸಿಕೊಂಡು ಅಂದ್ರೆ -193 ಡಿಗ್ರಿ ಟೆಂಪರೇಚರ್ ನಲ್ಲಿ ವೀರ್ಯದ ಕಡ್ಡಿಗಳನ್ನ ಇಟ್ಬಿಟ್ಟು ಘನವೀರ್ಯವನ್ನು ಬಳಕೆ ಮಾಡ್ತಾರೆ. ಇವತ್ತು ಹಳ್ಳಿಗಳಲ್ಲಿಯೂ ಕೂಡ ಈ ಘನವೀರ್ಯದ ಕಡ್ಡಿಗಳು ಲಭ್ಯ ಇದೆ. ಅಂದ್ರೆ ತಂತ್ರಜ್ಞಾನ ಬದಲಾಗ್ತಾ ಇದ್ದ ಹಾಗೆ ಜನರ ಬಳಕೆಯ ಮತ್ತು ತಿಳುವಳಿಕೆ ಮಟ್ಟ ಕೂಡ ಬದಲಾಗಿದೆ. ಹೀಗಾಗಿ ಏನು -90 ಡಿಗ್ರಿಯಲ್ಲಿ ನಾವು ವ್ಯಾಕ್ಸಿನ್ ಇಡಬೇಕು ಸಮಸ್ಯೆ ಆಗುತ್ತೆ ಅಂತ ಏನು ಜನರು ಊಹಿಸ್ತಾರೆ, ಅದಕ್ಕೆ ಸರ್ಕಾರದ ಹತ್ರ ಉತ್ತರ ಇದೆ ಅಂತ ನಾನು ಅನ್ಕೊಳ್ತೇನೆ. ಯಾಕೆಂದ್ರೆ ಎಲ್ಲ ಫರ್ಟಿಲೈಸರ್ ಫ್ಯಾಕ್ಟರಿಗಳಲ್ಲಿ ಲಿಕ್ವಿಡ್ ಅಮೋನಿಯಾ, ಲಿಕ್ವಿಡ್ ನೈಟ್ರೋಜನ್ ಇವುಗಳು ಅಂದ್ರೆ ಟೆಂಪರೇಚರ್ ನ ಕಡಿಮೆ ಮಾಡ್ತಕ್ಕಂಥ ಸಾಧನಗಳು. -20, -50, -80, -193 ಮ್ಯಾಕ್ಸ್. ಹೀಲಿಯಂ ತೆಗೆದುಕೊಂಡ್ರೆ -196 ಆ ಟೆಂಪರೇಚರ್ ಇಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಸಾಗಿಸೋದಕ್ಕೆ ಗಾಡಿಗಳು ಅಂದ್ರೆ ಟ್ರಿಪಲ್ ಸೀಲ್ಡ್ ಮೆಟಲ್ ಕಂಟೈನರ್ಸ್ ಅವುಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಇದೆ. ಬಹುಶಃ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರಬಹುದು. ಹಾಗಾಗಿ ಇವತ್ತು ಒಂದು ಟ್ರಿಪಲ್ ಸೀಲ್ಡ್ ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕರ್ ನಲ್ಲಿ ನಾವು ಸುಮಾರು 10,000 ಈ ವ್ಯಾಕ್ಸಿನ್ಗಳನ್ನ ನಾವು ಸಾಗಾಟ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ನಾವು ಊಹಿಸಿದಷ್ಟು ಕಷ್ಟ ಇಲ್ಲ. ಬಹುಶಃ ಆ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಮಾಡುವಂತ ಆಲೋಚನೆ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಏನು ಜಿಲ್ಲಾ ಆರೋಗ್ಯ ಕೇಂದ್ರಗಳಿವೆ ಅವುಗಳ ಮುಖಾಂತರ ಹಳ್ಳಿಗಳಿಗೆ ಇವತ್ತು ವ್ಯಾಕ್ಸಿನೇಷನ್ ಅನ್ನು ಖಂಡಿತವಾಗಿ ತಲುಪಿಸಬಹುದು. ಬಟ್ ದ ಕ್ವಾಂಟಿಟಿ ಆಫ್ ವ್ಯಾಕ್ಸಿನ್, ನಮಗೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ವ್ಯಾಕ್ಸಿನ್ ಬೇಗನೆ ಲಭ್ಯವಾಗುತ್ತಾ, ಇದು ಒಂದು ನಮಗೆ ಇರ್ತಕ್ಕಂಥ ಬಹುದೊಡ್ಡ ಸವಾಲು ಅಂತ ನಾನು ಭಾವಿಸ್ತೇನೆ. ಎಸ್ ಮಂಜುನಾಥ್ ಅವರು ಇನ್ನಷ್ಟು ಮಾತಾಡ್ತೀವಿ. ಶ್ರೀನಿವಾಸ ಮೂರ್ತಿ ಅವರು, ಒಂದು ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅನೇಕ ಪ್ರಯೋಗಗಳಾಗ್ತಿದೆ, ಬಟ್ ಬೇಸಿಕ್ ಆಗಿರುವಂತ ಡಿಫರೆನ್ಸಸ್ ಏನು ಅಂತ, ಇದು ಮಾಡುವಂತ ಇಂಪ್ಯಾಕ್ಟ್ ಸೇಮ್ ಇರ್ಬೋದು, ಬಟ್ ವ್ಯತ್ಯಾಸಗಳು ಏನಿರುತ್ತೆ, ಸ್ಟೋರೇಜ್ ಇದೆಲ್ಲ ವಿಚಾರಗಳು ಬಿಟ್ಟು ಮಾತನಾಡೋದಾದ್ರೆ? ಎಸ್, ನಾನು ದಿವ್ಯಾ ಚಂದ್ರಧರ್ನ ಇದೇ ಪ್ರಶ್ನೆ ಕೇಳಬೇಕು. ಸಾಮಾನ್ಯವಾಗಿ ಗೊತ್ತಿರಲ್ಲ ಜನರಿಗೆ, ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅನೇಕ ಹೆಸರುಗಳಿದೆ, ಬಟ್ ಇದು ಮಾಡುವಂತ ಇಂಪ್ಯಾಕ್ಟ್ ಆಲ್ಮೋಸ್ಟ್ ಸೇಮ್, ಇದ್ರ ವಿರುದ್ಧನೇ ಫೈಟ್ ಮಾಡುತ್ತೆ. ಬಟ್ ಏನ್ ಡಿಫ್ರೆನ್ಸಸ್ ಇರುತ್ತೆ ಅಂತ ಸಣ್ಣ ಪುಟ್ಟದ್ದು ಬೇರೆ ಬೇರೆ ದೇಶಗಳು ಮಾಡ್ತಿರುವಂತ ಪ್ರಯೋಗದಲ್ಲಿ? ಡಿಫ್ರೆನ್ಸ್ ಅಂತ ಏನಿಲ್ಲ. ಬೇಸಿಕಲಿ ವ್ಯಾಕ್ಸಿನ್ ಮಾಡಬೇಕಾದ ಕೆಲಸ ಏನು, ಆಂಟಿಬಾಡೀಸ್ ರಿಲೀಸ್ ಮಾಡಬೇಕು ನಿಮ್ಮ ದೇಹದಲ್ಲಿ. ನಿಮ್ಮ ದೇಹದಲ್ಲಿ ಆಂಟಿಬಾಡೀಸ್ ರಿಲೀಸ್ ಮಾಡಿ ಆ ಆಂಟಿಬಾಡೀಸ್ ಲಾಂಗ್ ಟರ್ಮ್ ನಿಮ್ಮ ದೇಹದಲ್ಲಿ ಇರಬೇಕು ಫಾರ್ ಇಯರ್ಸ್ ಟುಗೆದರ್. ಇವಾಗ ಇದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ತರ ಆಗಬಾರ್ದು. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಹಂಗೆ ಇಯರ್ಲಿ ದೇ ವಿಲ್ ಟೇಕ್ 2 ಶಾಟ್ಸ್ ತಗೋತಾ ಇದ್ದಾರೆ ಕೆಲವೊಂದು ಕಂಟ್ರಿಗಳಲ್ಲಿ. ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಇಯರ್ಲಿ ಶಾಟ್ಸ್ ತಗೋತಾರೆ. ಇದು ಕೋವಿಡ್ ವ್ಯಾಕ್ಸಿನ್ ಇದೆ, ಇದು ಲಾಂಗ್ ಟರ್ಮ್ ಇರಬೇಕಾಗ್ಬೋದು, ತುಂಬಾ ಅವಶ್ಯಕ. ಇಲ್ಲಾಂದ್ರೆ ಇಯರ್ಲಿ ತಗೋಬೇಕು ಅಂದ್ರೆ ನಾರ್ಮಲ್ ಇನ್ನೊಂದು ವ್ಯಾಕ್ಸಿನ್ ತರ ಆಗ್ಬಿಡುತ್ತೆ. ಸೊ ಇದು ಲಾಂಗ್ ಟರ್ಮ್ ಎಫೆಕ್ಟ್ ಏನಿದೆ, ಆಂಟಿಬಾಡೀಸ್ ಎಷ್ಟು ವರ್ಷದವರೆಗೂ ಇರುತ್ತೆ, ಯಾವ ವ್ಯಾಕ್ಸಿನ್ ತಗೊಂಡವ್ರಿಗೆ ಲಾಂಗ್ ಟರ್ಮ್ ಆಂಟಿಬಾಡೀಸ್ ಉಳಿಯುತ್ತೆ, ಅದು ನಾವು ಚೆಕ್ ಮಾಡಬೇಕಾದ. ಅದು ನಾವು ಟೈಮೇ ಆನ್ಸರ್ ಕೊಡಬೇಕಾಗತ್ತೆ. ಆಫ್ಟರ್ ಎ ಟೈಮ್ ಡೇಟಾ ಪ್ರಾಯೋಗಿಕ ಟೈಮೇ ಉತ್ತರ ಕೊಡಬೇಕಾಗತ್ತೆ. ಆಫ್ಟರ್ 1 ಇಯರ್ ಕೋವ್ಯಾಕ್ಸಿನ್ದು ತಗೊಂಡವ್ರಿಗೆ ಆಂಟಿಬಾಡೀಸ್ ಇದೆಯಾ, ಕೋವಿಶೀಲ್ಡ್ ತಗೊಂಡವ್ರಿಗೆ ಆಂಟಿಬಾಡೀಸ್ ಇದೆಯಾ, ಆಫ್ಟರ್ 2 ಇಯರ್ಸ್ ಸ್ಪುಟ್ನಿಕ್ ತಗೊಂಡವ್ರಿಗೆ ಆಂಟಿಬಾಡೀಸ್ ಇದೆಯಾ, ಇದನ್ನ ಚೆಕ್ ಮಾಡಿ ಆವಾಗ ಉತ್ತರ ಸಿಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಇಯರ್ಲಿ 2 ಡೋಸಸ್ ಎಲ್ಲರೂ ತಗೋಬೇಕಂತ ಪರಿಸ್ಥಿತಿ ಬರ್ಬೋದ ನಮ್ಗೆ. ಮೇಬಿ ಫೇಸ್ 4 ಅಂದ್ರೆ ಮೇಬಿ ಅದೇ ಅನ್ಸುತ್ತೆ ಆಲ್ಮೋಸ್ಟ್. ಈ ಅಬ್ಸರ್ವೇಷನ್ ಪೀರಿಯಡ್ ಬೇಸಿಕಲಿ ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಮತ್ತೆ ಅಬ್ಸರ್ವೇಷನ್ ಕೂಡ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಿದೆಯಾ, ಬೇರೆ ಬೇರೆ ಕಾಯಿಲೆ ಇರೋರಿಗೆ ಲಾಂಗ್ ಟರ್ಮ್ ಇಂದ ಏನಾದ್ರು ಎಫೆಕ್ಟ್ ಆಗಿದೆಯಾ, ಕಿಡ್ನಿ ಏನಾದ್ರು ಎಫೆಕ್ಟ್ ಆಯ್ತಾ ಲಾಂಗ್ ಟರ್ಮ್ ಇಂದ, ಈ ತರ ಚೆಕ್ ಮಾಡ್ತಾರೆ ಫೇಸ್ 4 ಅಲ್ಲಿ. ಅದೇ ಟೈಮ್ ಅಲ್ಲಿ ಹೇಗ್ ವರ್ಕ್ ಆಗ್ತಾ ಇದೆ, ಆಂಟಿಬಾಡೀಸ್ ಇದೆಯಾ, ಸೊ ಇದನ್ನು ಅನಾಲಿಸಿಸ್ ಮಾಡ್ತಾರೆ. ಓಕೆ, ಮೇಬಿ ಯಾವುದು ಕೂಡ ಪ್ರಯೋಗ ಆದ್ಮೇಲೆ ಅದರ ಯಶಸ್ಸು ಡಿಪೆಂಡ್ ಆಗುತ್ತೆ, ಡಿಸೈಡ್ ಆಗುತ್ತೆ ಅನ್ನೋದು. ಬೇಸಿಕಲಿ ಹೌದು, ನೀವು ಆಗಲೇ ಹೇಳ್ತಾ ಇದ್ರಿ ವ್ಯಾಕ್ಸಿನ್ ಬಗ್ಗೆ ಪ್ರೊಡಕ್ಷನ್ಸ್ ಏನಿರುತ್ತೆ ಅಂತ, ಅದು ತುಂಬ ಟೆಕ್ನಿಕಲ್ ಆಗುತ್ತೆ. ಕೆಲವರು DNA RNA ಕೋಟಿಂಗ್ ಅಂತ ಹೇಳುವುದು, ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಇರಲ್ಲ. ಅಲ್ಟಿಮೇಟ್ ಏಮ್ ಏನಪ್ಪ ಅಂದರೆ ಆಂಟಿಬಾಡೀಸು ನಮ್ಮಲ್ಲಿ ಉತ್ಪತ್ತಿ ಆಗಬೇಕು, ಇಮ್ಯುನಿಟಿ ಸಿಗಬೇಕು, ಅದು ಮುಖ್ಯವಾದ ಉದ್ದೇಶ. ಎರಡನೇದೇನೆಂದರೆ ವೈರಲ್ ವ್ಯಾಕ್ಸಿನ್ಸ್ ಆಲ್ವೇಸ್ ಚಾಲೆಂಜಿಂಗ್. ಬಟ್ ಏನಕ್ಕಂದ್ರೆ ನಾವು ವೈರಲಲ್ಲಿ ನಾವು ಒಂದು ಮ್ಯೂಟೇಷನ್ಸ್ ಮತ್ತು ರಿಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಆ ವೈರಸ್ನ ಸ್ವರೂಪ ಚೇಂಜ್ ಆಗುವಂಥ ರೂಪಾಂತರಗಳು ಭಾಳ ಕಷ್ಟ. ಅದಕ್ಕೆ ಇವತ್ತವರೆಗೂ ನಾವು ನೋಡ್ತಾ ಹೋದಾಗ HIV-ಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಸೊ ಬಿಕಾಸ್ HIV ವೈರಸ್ ಮಲ್ಟಿಪ್ಲೈಸ್ ಆ್ಯಂಡ್ ರಿಪ್ಲಿಕೇಟ್ಸ್. ಬಟ್ ಹಂಗೆ ನೋಡ್ತಾ ಹೋದಾಗ ಈಗ ನಾವೇನು ಕೋವಿಡ್ಗೆ ಏನು ಹೇಳ್ತಾ ಇದ್ದೀವಿ, ಇದು ವ್ಯಾಕ್ಸಿನ್ ಸಿಕ್ಕಿರೋದು ಒಂದು ಒಳ್ಳೆ ಆಶಾದಾಯಕ ಬೆಳವಣಿಗೆ ಅನ್ನತ್ತೆ. ಬಟ್ ಆದರೆ ಒಂದ್ಸಲ ಅದು ಕೊಟ್ಟ ಮೇಲೆ
ಅದು ವೈರಸ್ ಆಕ್ಷನ್ ವೈರಸ್ ಮೇಲೆ ಮಾಡುತ್ತಾ, ವೈರಸ್ ಆಮೇಲೆ ಅದನ್ನ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋದಾಗ ಅದರದ್ದು ಯಾವ ಹಂತದಲ್ಲಿ ಎಫೆಕ್ಟಿವ್ ಇರುತ್ತೆ ವ್ಯಾಕ್ಸಿನ್ ಅದೆಲ್ಲ ಗೊತ್ತಾಗ್ಲಿಕ್ಕೆ ಖಂಡಿತವಾಗ್ಲೂ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೆಲೆನ್ಸ್ ಅಂತ ನಾವೇನ್ ಹೇಳ್ತೀವಿ, 6 ತಿಂಗಳು, 1 ವರ್ಷ ಅಥವಾ 2 ವರ್ಷ ಅಂತ ನೋಡ್ಬೇಕಾಗತ್ತೆ. ಸೊ ಅದು ಬಹಳ ಇಂಪಾರ್ಟೆಂಟ್. ವೈರಲ್ ವ್ಯಾಕ್ಸಿನ್ಸ್, ದ ಸಕ್ಸಸ್ ಆಫ್ ವೈರಲ್ ವ್ಯಾಕ್ಸಿನ್ ಡಿಪೆಂಡ್ಸ್ ಆನ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಎಸ್ ಡಾಕ್ಟರ್ ಶ್ರೀನಿವಾಸಮೂರ್ತಿ ಅವರೇ, ಕೊನೆಯದಾಗಿ ಈಗ ಡಾಕ್ಟರ್ ಹೇಳ್ತಾ ಇದ್ರು ಏನಂತಂದ್ರೆ ರೂಪಾಂತರ ಅನ್ನುವಂಥದ್ದು ಒಂದು ದೊಡ್ಡ ಚಾಲೆಂಜ್. ಜೊತೆಗೆ ಮೇಡಮ್ ಹೇಳ್ತಾ ಇದ್ರು ಎಷ್ಟು ದಿನದ ತನಕ ಎಲ್ಲೋ ಒಂದ್ ಕಡೆಗೆ ಏನು ಅಂತಂದ್ರೆ ಇದು ಪದೇ ಪದೇ ತಗೋಬೇಕಾದಂತ ಸ್ಥಿತಿ ಬಂದ್ಬಿಡುತ್ತಾ ಅನ್ನುವಂಥದ್ದು. ಜೊತೆಗೆ ಏನಂದ್ರೆ ಭಾರತ ಕೂಡ ಈಗ ಈ ವಿಚಾರದಲ್ಲಿ ಒಂದು ದಾಪಗಾಲಿಟ್ಟಿದೆ. ಈ ಭಾರತದಲ್ಲಿ ಉತ್ಪಾದನೆ ಆಗ್ತಾ ಇದಲ್ಲ ಕೆಲವೊಂದು ಡ್ರಗ್ಸು, ಅದನ್ನ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡ್ತೀವಿ. ಅಷ್ಟು ದೊಡ್ಡ ಮಟ್ಟದ ಲ್ಯಾಬ್ಗಳು ಕೂಡ ನಮ್ಮಲ್ಲಿವೆ. ಸೊ ಯಾವುದು ಬೇಗ ಸಕ್ಸಸ್ ಆಗ್ಬೋದು, ಜೊತೆಗೆ ಏನು ಅಂದ್ರೆ ಯಾವ್ದು ಬೇಗ ನಮ್ಮ ಕೈಗೆ ಎಟಕಬಹುದು ಅನ್ಸುತ್ತೆ ಡಾಕ್ಟ್ರೆ ಕೊನೆಯದಾಗಿ? ಆಕ್ಸ್ಫರ್ಡ್ ನಮಗೆ ಬೇಗ ಕೈಗೆ ಇಟ್ಕುವಂಥದ್ದು ಮತ್ತೆ ಜೇಬಿಗೂ ಇಟ್ಕುವಂಥದ್ದು. ಯಾಕಂದ್ರೆ ಅವರು 5 ರಿಂದ 10 ಪೌಂಡ್ ಅಂತ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ UK ಅಲ್ಲಿ. ಈ ಫೈಸರ್ ವ್ಯಾಕ್ಸಿನ್ಸ್ 50 ಪೌಂಡ್ ಅಷ್ಟು ಆಗ್ಬಹುದು ಅಂತ ಅಲ್ಲಿನ ಸುದ್ದಿ. ಓಕೆ. ಸೊ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಪೂನಾಲ್ ಏನಿದೆ ಅದು ಪ್ರಪಂಚಾದ್ಯಂತ ಅತ್ಯಂತ ಹೆಚ್ಚು ಮ್ಯಾನುಫ್ಯಾಕ್ಚರ್ ಕೆಪಾಸಿಟಿ ಇರುವಂತ ಒಂದು ಲ್ಯಾಬ್, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನಮ್ಮ ದೇಶದಲ್ಲಿ ಈಗ 2 ವ್ಯಾಕ್ಸಿನ್ಸ್, ಒಂದು ಝೈಡಸ್ ಕ್ಯಾಡಿಲಾ ಅಂತ ಅಹಮದಾಬಾದ್ ಬೇಸ್ಡ್ ಕಂಪನಿ ನಡೀತಾ ಇದೆ, ಫೇಸ್ 2 ಅಲ್ಲಿದೆ. ಹೈದರಾಬಾದ್ ಫೇಸ್ 3 ಅಲ್ಲಿದೆ. ಸೊ ಇವೆರಡು ಸಾಮಾನ್ಯವಾಗಿ ಇನ್ನು 3 ರಿಂದ 6 ತಿಂಗಳು ಮಿನಿಮಮ್ ತಗೊಳುತ್ತೆ ನನ್ನ ಪ್ರಕಾರ. ಸೊ ಕೈಗೆಟುಕುವಂತದ್ದು ಮತ್ತೆ ಸ್ಟೋರೇಜ್ ಕಂಡೀಷನ್ಸ್ ನಮ್ಮ ದೇಶಕ್ಕೆ ನೋಡೋದಾದ್ರೆ ಆಕ್ಸ್ಫರ್ಡ್ ಫೀಸಿಬಲ್. ಫೀಸಿಬಲ್ ಫಾರ್ ಶೂರ್. ಓಕೆ. ಎಸ್ ಡಾಕ್ಟರ್ ಜಿ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಜಿ. ಎಸ್, ಇದು ಸದ್ಯಕ್ಕೆ ಈ ವ್ಯಾಕ್ಸಿನ್ ವಿಚಾರವಾಗಿ ನಾವು ಚರ್ಚೆಯನ್ನು ನಡೆಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ನೋಡೋಣ ಯಾವ ರೀತಿಯಾಗಿ ಇದು ಜನರನ್ನ ತಲುಪುತ್ತೆ, ಏನೆಲ್ಲ ಒಂದು ಸವಾಲುಗಳಿದೆ ಮುಂದಿನ ದಿನಗಳಲ್ಲಿ ಅಂತ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಚರ್ಚೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.